So, as part of the skill enhancement workshop, right, we will be starting the first session of the day. And the topic is teaching as a passionate profession and succeed. Who better than Sri Suresh Kulkarni sir to speak on this topic, because he has walked the talk all throughout his life. So, may we all request Sir Sri Suresh Kulkarni to be on stage to deliver regarding teaching as a passionate profession and how to succeed. Sir, the stage is all yours now. ಎಲ್ಲ ಗಣ್ಯರಿಗೆ ಅನಂತ ಅನಂತ ನಮಸ್ಕಾರಗಳು. ನನಗಿವತ್ತು ಒಬ್ಬ ಕಲಾವಿದ ಇರೋದ್ರಿಂದ ನಿಮ್ಮನ್ನು ನೋಡಿದಾಗ ಏನು ಖುಷಿ ಆಗ್ತದೆ ಅಂದರೆ, ಮಾತಾಡೋದಕ್ಕಿಂತಲೂ ಸುಮ್ಮನೆ ನೋಡ್ಕೋತ ನಿಲ್ಲಪ್ಪ ಅನ್ನಿಸ್ತದೆ. ಅತ್ಯುತ್ತಮ ಬೀಜಗಳನ್ನು ತಯಾರು ಮಾಡಿಬಿಟ್ಟು ಒಬ್ಬ ರೈತನಿಗೆ ಕೊಡ್ತಾರೆ, ಯಾಕಂದರೆ ಅವನು ಬೆಳೆಯೋದು ಗ್ಯಾರಂಟಿ. ಹಾಗೆ ತಂದೆ ತಾಯಿ ದೇವ್ರ ಪ್ರಾರ್ಥನೆ ಮಾಡಿಕೊಂಡು ಈ ಜಗತ್ತಿಗೆ ಏನು ಬೇಕು ಹೇಳು, ನಾನು ಜನ್ಮ ಕೊಡ್ತೀನಿ ಅಂತ ಹೇಳೋದ್ರ ಜೊತೆ ಪಾಲನೆ ಪೋಷಣೆ ಮಾಡ್ತೀನಿ ಅಂತ ಹೇಳ್ಕೊಂಡು ಹೇಳಿದಂಥ ತಾಯಿ ಸಂಪೂರ್ಣ ಜವಾಬ್ದಾರಿ ತೊಗೊಂಡ ನಂತರ 4 ವರ್ಷದ ನಂತರ ಗುರುಗಳನ್ನು ಹುಡುಕೊಂಡೋಗಿ ಜಯಶಿಕ್ ಅದ್ಭುತವಾಗಿ ಕಾಣಿಕೆಯನ್ನು ಕೊಡುವಂಥವ್ರು ಯಾರು ಅಂದರೆ ಗುರುಗಳು ಅಂತ ಹುಡುಕೊಂಡು ಬರ್ತಾರೆ. ಅಂಥ ಎಲ್ಲ ಗುರುವರ್ಗಕ್ಕೂ ಅನಂತ ಅನಂತ ನಮನಗಳು. ಯಾಕಂದ್ರೆ ನಿಮ್ಮಲ್ಲಿ ಯಾರ್ಯಾರು ಬರ್ತಾರೆ ಗೊತ್ತಿಲ್ಲ, ಡಾಕ್ಟರ್ ಎಸ್, ಇಂಜಿನಿಯರ್ ಯಾರು, ಎಷ್ಟು ಅದ್ಭುತ ಶಕ್ತಿ ನಿಮ್ಮ ಕಡೆ ಬರ್ತದೆ. ಅದನ್ನು ಪಾಲನೆ ಪೋಷಣೆ ಮಾಡಿ ಬೆಳೆಸ್ತಿರಲ್ರಿ, ಯು ಆರ್ ಸೋ ಗ್ರೇಟ್, ಸೋ ಗ್ರೇಟ್. ಹೀಗಾಗಿ ನಾನು ಎಷ್ಟು ಸಲ ಕಲಿಯುವಾಗ ಫಸ್ಟ್ ರ್ಯಾಂಕ್ ಬಂತದ್ದು ನಮ್ಮಮ್ಮ ಹೇಳ್ತಿದ್ಲು, ಬ್ಯಾರ್ತದ ಬಿಡೋ ರ್ಯಾಂಕ್, ನೀ ಏನು ಮಾಡ್ತೀವಿ ಶ್ರದ್ಧಾದಿಂದ ಮಾಡೋ ಅಷ್ಟೇ ಹೇಳಿದ್ದಕ್ಕೆ. ಏನಾಗ್ತೀನಿ, ಮಾಸ್ತರ್ ಆಗ್ತೀನಿ ಅಂದ್ರೆ ಎಲ್ಲರೂ ನಗೋರು, ಏನು ಹುಚ್ಚಿದ್ದಾನಲ್ಲ ಇವ. ಆದರೆ ನನಗೆ 76 ವರ್ಷ ಆದಮೇಲೆ ನಂಗೆ ಗೊತ್ತಾಯಿತು, ಮಾಸ್ತರ್ ಆಗದೆ ಹೋದ್ರೆ ಎಷ್ಟೆಲ್ಲ ಕಳ್ಕೊಳ್ತಿದ್ನಲ್ಲಪ್ಪ, ತುಂಬ ಕಳ್ಕೊಳ್ತಿದ್ದೆ. ನೋಡೋದನ್ನು ಕಳ್ಕೊಳ್ತಿದ್ದೆ. ನೋಡಿ, ಬ್ರೈನ್ 5 ಸೆನ್ಸರಿ ಆರ್ಗನ್ಸ್ ಆರ್ ದೇರ್. ಒಂದು ಆರ್ಗನ್ನಂಗೆ ಒಂದು ಇಲ್ಲ, ಅದರಂಗೆ ಆಗ್ಬೇಕಂತ ನಾವು ಹೇಳೋದು ತಪ್ಪು. ಕಿವಿ ಹೇಳ್ತದೆ ನನ್ನ ಕಣ್ಣಂಗೆ ಆಗಬೇಕು. ಹೆಂಗಾಗ್ತದೆ ಕಣ್ಣು ಹೇಳ್ತದೆ ನನ್ನ ನೋಡಿ ಸಾಕಾಗಿದೆ, ನನಗೆ ವಾಸನೆ ನೋಡೋದಿದೆ. ಏನಾಗ್ತದೆ? 5 ಸೆನ್ಸ್ ಆರ್ಗನ್ಸ್ ದೇ ಆರ್ ಡಿಫ್ರೆಂಟ್, ಬಟ್ ಕೋಆರ್ಡಿನೇಷನ್ ಇದೆ. ಒಂದು ಹಾವು ಬಂತು ಅಂತ ಕಣ್ಣು ಹೇಳಿದರೆ ಬ್ರೈನ್ ಹೇಳ್ತದೆ ಇಲ್ಲಿಂದ ಓಡು, ಜೋರಾಗಿ ಚೀರು, ಇಲ್ಲಾಂದರೆ ಹಲ್ಲು ಎಷ್ಟವ ಹಿಡಿದು ನೋಡು. ಒಂದೇ ನಮೂನೆ ಆನ್ಸರ್ ಇಲ್ಲರಿ ಅಲ್ಲ. ಯಾರು ಏನು ಮಾಡಿದರೆ ನನ್ನಂಗೆ ಮಾಡಿದರೆ ಸರಿ, ಬೇರೆಯವ್ರು ಮಾಡಿದರೆ ಅದು ತಪ್ಪು ಅಲ್ಲ. ಇವತ್ತು ಗುರುಗಳು ಹೇಳೋದದ್ದು, ವಿವಿಧ ಮಕ್ಕಳು ಬರ್ತಾರೆ, ವಿವಿಧ ರೀತಿ ಅವನು ಹಾಡು ಹಾಡ್ತಾನೆ. ಈಗಾಗಲೇ ಹಾಡು ಅವರು ಡ್ಯಾನ್ಸ್ ಮಾಡಬೇಕಾದ್ರೆ ಏನು ಬ್ಯೂಟಿಫುಲ್ ಮಾಡಿದ್ರೆ ಗೊತ್ತಾ? ಸಿ ದಿಸ್ ಇಸ್ ದ ಸಿಂಬಲ್ ಇಸ್ ಸೂಪರ್. 5 5 5 5 1 2 3 4 5 2 3 5 1 4 5 ಬ್ಯೂಟಿಫುಲ್ ತೋರಿಸಿದ್ರು. ಹೌದನ್ರಿ? ನಾವು ಬರೀ ಡ್ಯಾನ್ಸ್ ನೋಡಿದ್ವಿ, ಅವ್ರ ಸಿಂಬಾಲ ನೋಡಲಿಲ್ಲ ಅಲ್ವಾ? ಪಂಚಮಹಾಭೂತಗಳು ಹೇಳ್ತೀವಿ, ಯಾವ್ಯಾವ ಪಂಚಮಹಾಭೂತಗಳು ತೋರಿಸ್ರಿ, ಅವು ಹಂಗರಿ ಅವು ಇಲ್ಲ. ಇದನ್ನು ಯಾವಾಗ ತಿಳ್ಕೊಳ್ತೀನಲ್ಲ ಹೇಳೋ ಮುಂದೆ ಖುಷಿ ಆಗ್ತದೆ. ಜಲ ಯಾವುದು, ಅಗ್ನಿ ಯಾವುದು, ಆಕಾಶ ಯಾವುದು, ಇದು ತುಂಬ ದೊಡ್ಡ ಟಾಪಿಕ್ ಅದು. ಈಗ ತೊಗೊಂಡು ಏನು ಮಾಡ್ತೀ ರೇ? 1 ನಿಮಿಷದಾಗ ಹೇಳಪ್ಪ ಸರ್. ಏನ್ರಿ ಇದು? ಜಲ ನಾವು ಅರ್ಥ ಬೇರೆ ಮಾಡ್ಕೊಂಡೀವಿ ನೋಡಿ. ಗೊತ್ತಿಲ್ದಂಗೆ ಹೆಂಗೆ ಕಲಿಸ್ತಾರಲ್ಲ. ಕೆಲಸ ಹೆಂಗಾಯ್ತಾ? ಅಗ್ನಿ, ಜಲ ಆಯಿತು, ಅಗ್ನಿ ಆಯಿತು. ಆಕಾಶ ಯಾವುದು? ಎಲ್ಲಕ್ಕೂ ಎತ್ತರ ಬೆರಳು ಯಾವುದು? ಹೌದನ್ರಿ? ಆಕಾಶ ಇದು. ಅಲ್ಲಿ ಹೋಗಿ ಎಲ್ಲ ಕಡೆ ತಿರುಗಾಡ್ಕೊಂಡು ಇಲ್ಲಿ ಬಾ. ವಾಯು ಹಂಗೆ ತಿರುಗಾಡೋದು. ಹೌದನ್ರಿ? ಏನು ಹಿಂಗೆ ಹೇಳ್ತೀವನ? ಅಲ್ಲಿ ಹೋಗೋ ಎಲ್ಲ ಕಡೆ ತಿರುಗಾಡ್ಕೊಂಡು ಹೇಳೋದಿಲ್ಲರಿ. ಅಂದರೆ ಇದು ಜಲ, ಭೂಮಿ, ಆಕಾಶ, ವಾಯು, ಅಗ್ನಿ ಅಂತ ನಾವು ತಪಸ್ಸಿಗೆ ಕೊಡ್ಬೇಕಾರೆ ಈ ಅಗ್ನಿಗೆ ವಾಯು ಸಿಗಬೇಕು. ಆದ್ದರಿಂದ ಚಿನ್ ಮುದ್ರಾ ಮಾಡ್ತೀವಿ. ಇದು ತುಂಬ ಸಿಂಪಲ್ ಇದೆ. ನಾವೇನು ಮಾಡ್ತೀವಿ, ಯಾವುದು ಬೇರೆ ಧರ್ಮ ಬೇರೆ ಇರಲು ಮಾಡೋದು ನಾನೇ ಅಲ್ಲ. ನಮಗೇನಾಗಿದೆ, ತಿಳುವಳಿಕೆ ಹೆಂಗೆ ಕಡಿಮೆ ಆಗ್ತದೋ ಹಂಗೆ ನಾವು ಬೇರೆ ಮಾಡ್ತೀವಿ. ಸರಸ್ವತಿ ಪೂಜೆ ಮಾಡ್ತೀವಿ. ಯಾಕೆ ಮಾಡ್ತೀವಿ? ವಿದ್ಯಾ ಬುದ್ಧಿ ಬರ್ತದೆ.
ತೆಗೆದು ಹೋಗಿರಿ, ಎಲ್ಲ ಯೂನಿವರ್ಸಿಟಿ, ಕಾಲೇಜು, ಪ್ರೊಫೆಸರು, ಟೀಚರ್ ತೆಗೆದು ಹೋಗಿರಿ. ಮುಂಜಾನೆ ಊರಾಗ ಒಂದು 10 ಗುಡಿ ಕಟ್ರಿ ಸರಸ್ವತಿದ. ಅರಶಿನ ಕುಂಕುಮ ಫ್ರೀ, ಅಕ್ಕಿ ಫ್ರೀ, ಪ್ರಸಾದ ಫ್ರೀ. ಬರ್ತದ ನೋಡ್ರಿ. ಏನಾಗಿದೆ ಗೊತ್ತಾ, ನಮ್ಮ ಭಾರತೀಯ ಸ್ಥಿತಿಯೊಳಗೆ ಯಾಕೆ ಈ ಸಿಂಬಾಲ್ದಿಂದ ಈ ದೇವ್ರನ್ನ ನಿರ್ಮಾಣ ಮಾಡಿದರು? ಗಣಪತಿ ನೃತ್ಯ ಮಾಡಿದ್ರು, ಯಾಕೆ ಮಾಡಿದರು? ಸರಸ್ವತಿ ಪೂಜೆ ಯಾಕೆ ಮಾಡಬೇಕು? ಲಕ್ಷ್ಮಿ ಅಂದ್ರೆ ಏನು ಗೊತ್ತಿಲ್ಲ, ಹೌದಲ್ರಿ? ಇದನ್ನು ಯಾಕೆ ಮಾಡಿದ್ರೆ ಸೈಂಟಿಫಿಕ್ ಅದ. ಸರಸ್ವತಿ ಮೀನ್ಸ್ ಒಂದು ಕೈ ಒಳಗೆ ಪುಸ್ತಕ ಅದ ಅಂದ್ರೆ ನಾವು ಹುಟ್ಟೋದಕ್ಕಿಂತಲೂ ಪೂರ್ವದಲ್ಲಿ ಅನೇಕ ಅದ್ಭುತ ವಿದ್ವಾಂಸರು ತಮ್ಮ ಅನುಭವಗಳನ್ನು ಲಿಖಿತ ರೂಪದಲ್ಲಿ ಬರೆದಾರ. ನಿನಗೆ ಯಾವಾಗ ಟೈಮ್ ಸಿಗ್ತದೆ ಓದು ಅನ್ನೋ ಸರಸ್ವತಿ ಪೂಜೆ ಅಧ್ಯಯನ. ಇದು ಸರಸ್ವತಿ ಪೂಜಾ. ಓದಿದ ಮೇಲೆ ಮತ್ತೆ ಮನನ ಮಾಡು. ಮನನ ಮಾಡಬೇಕಾದಾಗ ಇದ್ರ ಜೊತೆ ನಿಂದು ಕೂಡ್ತದೆ, ಅದ್ಭುತ ಕಾಣಿಸ್ತದೆ, ಬದಲಾವಣೆ ಬೇಕನ್ನಿಸ್ತದೆ. ಅದನ್ನು ಜನರಿಗೆ ತಿಳಿಸಿ ಹೇಳು. ತಿಳಿಸಿ ಹೆಂಗೆ ಹೇಳಬೇಕು? ತಿಳಿಸಿ ಹೇಳಬೇಕಾದ್ರೆ ಭಾಷೆ ಬೇಕು. ಭಾಷೆ ಬರೋದಿಲ್ಲ, ಅಭಿನಯ ಬೇಕು. ಅಭಿನಯ ಇಲ್ಲ, ಅವಾಗ ಧ್ವನಿ ಹಾಡಿನ ಮುಖಾಂತರ ಹೇಳ್ತೀವಿ. ಹಾಡು ಬರೋದಿಲ್ಲ, ಚಿತ್ರದ ಮುಖಾಂತರ ಹೇಳ. ಈಸ್ ಆರ್ ದಿ ಸಿಂಬಲ್ ಆಫ್ ಆರ್ಟ್. ಹಾವು ಬಂತು, ಕನ್ನಡದವ್ನು ಗೊತ್ತಾತ. ಇಂಗ್ಲೀಷ್ನವ್ಗೇನು ಗೊತ್ತಾ? ಸ್ನೇಕ್ ಅವ್ಗೆ ಗೊತ್ತಾತ. ಇನ್ನೊಬ್ಬಗೇನು ಗೊತ್ತಾಗ್ತದೆ? ಸಾಂಪ್ ಅವ್ಗೆ ಗೊತ್ತಾತ. ಉಳ್ದವಂಗ ಆವಾಗ ನಾ ಅಭಿನಯ ಮಾಡ್ತೀನಿ. ಹಾಂ, ಗೊತ್ತಾತ. ದೇರ್ ಫೋರ್ ಅಭಿನಯ ಇಂಪಾರ್ಟೆಂಟ್, ಚಿತ್ರ ಇಂಪಾರ್ಟೆಂಟ್. ಯಾಕೆ? ಅಭಿನಯ ಮುಗಿದು ಹೋಗ್ತದೆ, ಚಿತ್ರ ಉಳಿತಂದ್ರೆ ಏನಂತ ಗೊತ್ತಾಗ್ತದೆ. ಅದಕ್ಕಲ್ಲಿ ಸಿಂಬಲ್ ಆಫ್ ವೀಣೆ ಮುಖಾಂತರ ಹೆಂಗೆ ಹೇಳಬೇಕಂದ್ರೆ, ಹಂಸ ಸರಸ್ವತಿ ವಾಹನ. ಶುದ್ಧವಾದದ್ದನ್ನು, ಒಳ್ಳೆಯದನ್ನು, ರಚನಾತ್ಮಕ ಕಾರ್ಯ ಆಗಬೇಕಾದದನ್ನು ಮಾತ್ರ ಹೇಳಪ್ಪ, ಕೆಟ್ಟದ್ದು ಹೇಳ್ಕೊತ ಕೂಡಬೇಡ. ಆದ್ದರಿಂದ ಹಂಸ ಕ್ಷೀರವಾಹಿನಿ. ಹಂಗೆ ಕಲ್ಲಿನ ಮೇಲೆ ಯಾಕೆ ಹೆಣ್ಮಗಳನ್ನ ಕೂಡ್ಸ್ಯಾರ? ಹೌದಲ್ರಿ? ಗಂಡಸೋದು ಯಾರು ಸಿಗಲಿಲ್ಲನ? ಈಕ್ವಾಲಿಟಿ ಅಲ್ಪ ಇಸ್ ದ ಸಿಂಬಲ್ ಆಫ್ ಮದರ್. ಯಾವ ತಾಯಿ ಕಠಿಣ ಪರಿಸ್ಥಿತಿ ಒಳಗೆ ಕುಳಿತುಕೊಂಡಿದ್ರು ಸಹಿತ ತನ್ನ ಕಠಿಣ ಪರಿಸ್ಥಿತಿ ಹೇಳೋದಿಲ್ಲ, ಪ್ರತಿ ಕ್ಷಣಕ್ಕೂ ಮಾರ್ಗದರ್ಶನ ಮಾಡ್ತಾಳೆ. ಜನ್ಮ ಕೊಡೋದಕ್ಕಿಂತ ಪೂರ್ವದಲ್ಲಿ 3 ತಿಂಗಳಿಗಿನ ಇನ್ನೂ ಗರ್ಭದೊಳಗಿರಬೇಕಾದ್ರೆ ID ಕಾರ್ಡ್ ಕೊಡ್ತಾಳೆ, ಇದು ನನ್ನ ಮಗು ಅಂತ. ಜನ್ಮ ಕೊಟ್ಟ ಮೇಲೆ ಮೊಟ್ಟ ಮೊದಲು ಅಳೋದು ಅರ್ಥ ಆಗೋ ತಾಯಿಗೆ. ಏನು ಹುಳ ಕಡಿತಾ ಇದೆಯೋ, ಹಸಿವಾಗಿದೆಯೋ, ಹೊಲಸು ಮಾಡ್ಕೊಂಡಿದೆಯೋ, ಏನು ರೀ ಅಮ್ಮಗೆ ಗೊತ್ತಾಗ್ತದೆ. ಜೊತೆಗೆ ಬೆಳೆಸ್ತಾಳೆ. ನೀವು ಅರ್ಧ ಚಪಾತಿ ಕಡಿಮೆ ತಿನ್ನಿರಿ, ನಿಮ್ಮಮ್ಮ ಕೇಳ್ತಾಳೆ. ನೀವು ದೊಡ್ಡವರಾಗಿರ್ತೀರ ಅಷ್ಟೊತ್ತಿಗೆ. ಆದರೂ ಯಾಕೆ ಎಲ್ಲರೂ ಏನು ತಿಂದು ಬಂದೀನು? ಈಸ್ ಇಟ್ ಟ್ರೂ ಆರ್ ಫಾಲ್ಸ್? ಕೇಳಿದ ಕೂಡ ನೀವು ಹೇಳ್ತೀರಿ ಎಲ್ಲೂ ಏನೂ ತಿಂದಿಲ್ಲ, ಜೋರ್ನಾಗ ಹೇಳ್ತೀರಿ. ಯಾಕಂದ್ರೆ ಹಂಗೆ ಸರಳ ಹೇಳೋದಿಲ್ಲ. ಅದು ಅವ ಏನಂತಾಳೆ, ಅದು ಖಾರ ಆಗ್ಯದ, ಬೇಡ, ಮೊಸರು ಹಾಕಲಿ. ಒಂದು ತುತ್ತು ಕಡಿಮೆ ಉಂಡ್ರೆ ಅಮ್ಮ ಕಿರಿಕಿರಿ ಮಾಡ್ಕೊಳ್ತಾಳ್ರಿ, ಮತ್ತೊಂದು ಮಾಡಿ ಹಾಕ್ತೀನಿ ಅಂತಾಳೆ. ಊಟ ಬಿಟ್ಟು ಹೇಳ್ಬೇಕಾರೆ ಮಾಡ ತಿನ್ನೋದು ಬಿಡೋ ಇಲ್ಲ, ತಿನ್ನೋದಿಲ್ಲ ಅನ್ನೋದಿಲ್ಲ ರೀ. ಅಂಥ ತಾಯಿ ಕಣ್ಣಾಗ ನೀರು ಬರ್ದಂಗೆ ನಾನು ನನ್ನ ಜೀವನ ನಡೆಸಿ ಅಮ್ಮ ಅಪ್ಪನ ಕೀರ್ತಿ ತರ್ತೀನಿ ಅಂತ ಹೇಳೋದು ಸರಸ್ವತಿ ಪೂಜೆ. ಸರಸ್ವತಿ ಪೂಜೆ ಅಂದರೆ ಸುಮ್ಮನೆ ಹಿಂಗೆ ಮಾಡೋದಲ್ಲ, ಜವಾಬ್ದಾರಿ ಇದೆ. ಯಾವ ತಾಯಿ ಸುಹಾಸಿನೀಂ ಸುಮಧುರ ಭಾಷಣೀಂ ಸುಖದಾಂ ವರದಾಂ, ಪ್ರತಿ ಕ್ಷಣಕ್ಕೂ ಕೂಡ ಸಂತೋಷದಿಂದ ನಿಮ್ಮ ಎದುರಿಗೆ ಮುಖ ತೋರಿಸ್ತಾಳಲ್ರಿ, ಅದು ತಾಯಿ ಮುಖ, ಅದು ಸರಸ್ವತಿ. ಆದ್ದರಿಂದ ಸರಸ್ವತಿ ಪೂಜೆ ಅಂದರೆ ಫೋಟೋ ಅಲ್ಲ. ಸರಸ್ವತಿ ಪೂಜೆ ಅಂದ್ರೆ ಪ್ರತಿ ದಿವಸ ನೀವು ಮಾಡ್ತಾರೆ. ಅದಕ್ಕೆ ಎಷ್ಟೋ ಮಂದಿ ಬೇರೆ ಬೇರೆಯವ್ರು ಕೇಳ್ತಿದ್ರೆ ಅದು ಹಿಂದೂ ಧರ್ಮದ್ದು, ಅದು ಇದ್ರದಾರ. ಹೌದು, ನಿಮ್ಮ ಧರ್ಮದಾಗ ಓದೋದಿಲ್ಲನ? ನಿಮ್ಮ ಧರ್ಮದಾಗ ತಾಯಿನ ಪ್ರೀತಿ ಮಾಡೋದಿಲ್ಲನ? ಅದ ರೀ. ಮತ್ತು ಸರಸ್ವತಿ ಇಸ್ ಯೂನಿವರ್ಸಲ್ ಗಾಡೆಸ್, ನಾಟ್ ಓನ್ಲಿ ಹಿಂದೂಸ್. ನಮಗೇನಾಗಿದೆ, ಇವೆಲ್ಲ ಕಡಿಮೆ ತಿಳ್ಕೊಂಡು ಕೂಡ ಇದು ಇವ್ರದ್ದು, ಇದು ನಮ್ಮದಲ್ಲ. ಯಾವನೊಬ್ಬ ಬತ್ಲೆ ಚಿತ್ರ ತೆಗೆದ. ನಾವು ಏನು ಮಾತಾಡಿದ್ವಿ, ಅದು ಸ್ವಾತಂತ್ರ್ಯದ ಚಿತ್ರವನ್ನು ತೋರಿಸಲು ಸ್ವಾತಂತ್ರ್ಯ ಬರ್ತದೆ. ಲೇ ಮಾತಾಡಬೇಡಲೇ, ನಿಮ್ಮ ಓನ್ ಬತ್ಲೆ ಚಿತ್ರ ತೋರಿಸ್ತೀನಿ ನೀನು. ಏನಾಗ್ತದೆ, ಮಾತಾಡೋದು ಮಾತಾಡ್ಬಿಡ್ತೀವಿ, ಕಂಟ್ರೋಲ್ ಇಲ್ಲ. ಇವತ್ತು ನಾವು ಬಂದ ಕೂಡ ಪ್ರತಿಯೊಬ್ಬರು ನೋಡ್ತಾ ಇದ್ದೀನಿ, ಏನು ಗ್ರೇಟ್ ಎಕ್ಸ್ಟ್ರಾರ್ಡಿನರಿ ಸ್ಕಾಲರ್. ನಾನು ದೇವರಿಗೆ, ನಮ್ಮ ತಾಯಿಗೆ, ನನ್ನ ತಂದೆಗೆ ಬೇಡ್ಕೊಳ್ಳೋದೇನೆಂದರೆ, ಎಂಥ ಅದ್ಭುತವಾದಂಥ ಎಕ್ಸ್ಟ್ರಾರ್ಡಿನರಿ ನನಗೆ ಈ ದರ್ಶನ ಮಾಡಿಸಿಯಲ್ಲಪ್ಪ. ಇದಕ್ಕಿಂತ ನಾನು ಏನು ಹೇಳಲಿ, ಭಾಳ ಅಂದ್ರೆ ಥ್ಯಾಂಕ್ಸ್ ಹೇಳ್ಬೋದು. ಮುಟ್ಟೋದಿಲ್ಲ. ಒಂದು ಟೀಚರ್ಸಿಗೂ ಹುಡುಗರಿಗಿರೋದು ಒಂದು
ಅವು ಅದ್ಭುತ ದೇವರು ದೇವತೆಗಳು. ನಾವೇನು ಮಾಡ್ತೀವಿ, ನಾವು ಕಲಿಸ್ಲಿಕ್ಕೆ ಬಂದು ಮಾಸ್ಟರ್ ಆಗ್ಲಿಕ್ಕೆ ಹೋಗ್ತೀವಿ. ನನಗೆ ತಿಳಿದಿದ್ದದ ಏನರ ಹೇಳಿಬಿಟ್ಟ ಅಂದ್ರೆ ದೊಡ್ಡ ಶಾಣೆ ಇದ್ದೀರಿ, ನಾ ಎಷ್ಟು ಹೇಳಿದಷ್ಟು ಅದು ಕೇಳೋ ಅಂತ ನಾವು ಅಂತೀವಿ. ಅವ ಅಂತಾನೆ ನಾ ತೆಗೆದದ್ದು ನೀ ಹೇಳ ಅಂತಾನೆ. ಹೌದನ್ರಿ? ಈಗ ಅದಕ್ಕೆ ನಂಗೆ ಬೋರ್ಡ್ ಹಾಕ್ಬೇಕಂದ್ರೆ ಹುಡುಗರು ನಾನು ಹೆಂಗೆ ಮಾತಾಡೀವಿ ಅದನ್ನು ತೋರಿಸೋ ಸಲುವಾಗಿ ಬೋರ್ಡ್ ಬೇಕು ಅಷ್ಟೇ, ಮತ್ತೇನಿಲ್ಲ. ಈಗ ಹುಡುಗ ಹಿಂಗೆ ಮಾಡ್ತಾನೆ, ಇದು ಹಿಂಗೆ ಮಾಡ್ತಾನೆ, ಹಿಂಗೆ ಮಾಡ್ತಾನೆ, ಹಿಂಗೆ ಮಾಡ್ತಾನೆ, ಹಿಂಗೆ ಮಾಡಿ ಹಿಂಗೆಲ್ಲ ಗೀರ್ತಾನೆ. ಹೌದನ್ರಿ? ನಂತರ ಹಿಂಗೆ ಮಾಡ್ತಾನೆ, ಹಿಂಗೆ ಮಾಡ್ತಾನೆ. ಏನದು ಗೀಚಾಡೋದು? ಹೌದನ್ರಿ? ಹಂಗೆ ಗೀಚಬಾರ್ದು, ಸ್ವಚ್ಛ ಇರ್ಬೇಕು. ಅರಿಬಿ ತೊಗೊಂಡು ಒರೆಸ್ಬಿಡ್ತೀವಿ. ಹೌದಲ್ರಿ? ಯಾಕೆ ನಂಗೆ ತಿಳಿದಿಲ್ಲ ಅದು. ಈಗ ನಾ ಇಲ್ಲಿ ಸ್ಟೇಜ್ ಮೇಲೆ ಮಾಡಿದಾಗ ನೀವೇನು ಮಾಡ್ಕೊತೀರಿ, ಏನು ತೆಗಿತಾನೋ ಅವನು. ಯಾಕೆ? ಗೆಸ್ಟ್ ಅವ. ಅದಕ್ಕೆ ಭಾಳ ಇಂಟ್ರೆಸ್ಟಿಂಗ್ ಅದ ರೀ. ಗೆಸ್ಟ್ ಇದ್ರೆ ಅಗದಿ ಏನೋ ಹೇಳ್ತಾನಂತ. ಅದ ಒಬ್ಬ ಹುಡುಗ ಹೇಳಲಿಕ್ಕೆ ಕೂತ್ರೆ ಅದು ಗೀಚಬೇಡ, ಅದು ಹೊಲಸು ಮಾಡಬೇಡ. ಅವನು ಹೇಳ್ತಾನೆ, ಏನು ತೆಗೆದೆ ಹೇಳಂತ ಕೇಳು. ಆನೆ ತೆಗೆದೆ, ಫಾರೆಸ್ಟ್ ತೆಗೆದೆ, ಹಕ್ಕಿ ಹಾರ್ಲಿಕತ್ತೆ ತೋರಿಸಿದೆ, ಅಲ್ಲಿ ನೀರು ಹೋಗ ಏನೇನಾರ ಹೇಳಬೇಡ. ಈಸ್ ಇಟ್ ರೈಟ್? ಈಗ ನಾನು ತೋರಿಸ್ತೀನಿ, ಇದು ಆನೆ, ಇದು ಸೊಂಡಿ, ಇದು ಕಣ್ಣು, ಇದು ಕಿವಿ, ಇದು ಕಾಲು, ಇದು ಇನ್ನೊಂದು ಕಾಲು, ನಂತರ ಹಿಂಗೆ ಬಂತ, ಆಮೇಲೆ ಇದು ಮರ, ಇಲ್ಲೊಂದು ಮರ ಅದ, ಆನಂತರ ಈ ರೀತಿ ಗುಡ್ಡದ, ಈ ಗುಡ್ಡದೊಳಗೆ ಮತ್ತು ಇಲ್ಲೆಲ್ಲ ವನಸ್ಪತಿಗಳವ, ನಂತರ ಇಲ್ಲೆಲ್ಲ ಪಕ್ಷಿಗಳು ಹಾರಿ ಬರ್ತಾಯಿವೆ, ಆನಂತರ ಈ ಪಕ್ಷಿ ಬೇರೆ ಅದ, ಇದು ಹೆಂಗದ ಅಂದ್ರೆ ಹಿಂಗೆ ಬಂದು ಅಲ್ವಾ, ಹಿಂಗೆಲ್ಲ ಹಾರ್ತಾಯಿದೆ ಅದ, ನಂತರ ಇದು ಹಿಂಗಿದೆ. ಈಗೇನು ಹೇಳ್ತಾಯಿದ್ದೀರಿ? ವಾ, ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನೋಡಿ, ಮಕ್ಕಳ ಜೊತೆ ನೀವು ಇದ್ಬಿಡ್ರಿ, ಏನೆಲ್ಲ ಮಾಡ್ತಾರೆ ಅವ್ರು, ಗೀಚಲೆ ಪರವಾಗಿಲ್ಲ. ಆ ಗೀಚೋದು ಏನಂತ ಕೇಳ್ರಿ. ನಮ್ದು ಹಂಗಿಲ್ಲ. ಫಸ್ಟ್ ಲೆಸನ್ ಏನದ ಅದ ಕಲಿಬೇಕು. ಫಸ್ಟ್ ಲೆಸನ್ ಏನದ? ಕಮಲ ಶಾಲೆಗೆ ಹೋಗುತ್ತಾಳೆ. ಹೌದಲ್ರಿ? ಮತ್ತು ರಿವಿಷನ್, ಶಾಲೆಗೆ ಯಾರು ಹೋಗುತ್ತಾರೆ? ಕಮಲ ಎಲ್ಲಿಗೆ ಹೋಗುತ್ತಾಳೆ? ಶಾಲೆಗೆ ಯಾರು ಹೋಗುತ್ತಾರೆ? ನಮ್ಮೊಬ್ಬ ಹುಡುಗೇನು ಹೇಳಿದೆ ಗೊತ್ತಾ? ನಾನು ಹೋಗುತ್ತೇನೆ ಅಂತ ಬರ್ದ 0 ಹಾಕಿಬಿಟ್ರೆ. ಅವ್ರ ಅಪ್ಪನ ಕರ್ಸಿದ್ರೆ ನಾವು ಇಷ್ಟೆಲ್ಲ ಬರ್ಸೀವಿ, ಇದು ಮಾಡಿಸೀವಿ, ರಿವಿಷನ್ ಮಾಡಿಸೀವಿ, ಮತ್ತು ತಪ್ಪು ಬರ್ದಾನ. ಆ ಹುಡುಗ ನನ್ನ ಕಡೆ ನೋಡಿದ, ಯಾಕಂದ್ರೆ ಅವ್ರ ಮನೆಗೆ ಹೋಗಿದ್ದೇನ. ಅವ್ರ ಅಪ್ಪ ಏನು ಹೊಡಿತಾನ ಅನ್ನೋ ಸ್ಥಿತಿ ಒಳಗೆ ಆ ಹುಡುಗ ನನ್ನ ನೋಡಿದ. ಯಾಕಂದ್ರೆ ನಾನು ಪ್ರೊಟೆಕ್ಟ್ ಮಾಡ್ತೇನೆ ಅಂತ ಗೊತ್ತಿತ್ತು ಅವ್ನು. ಏನಾಯ್ತು ಅಂತ ಕೇಳಿದೆ. ಸರ್, ನಾ ಸಾಲಿಗೆ ಹೋಗ್ಲಿದ್ರೆ ಆಕಿ ಹೋಗೋದು ಹೆಂಗೆ ಗೊತ್ತಾಗ್ತೈತೆ ಹೇಳ್ರಿ. ಏನು ಹುಡುಗ್ರಿ? ಅದಕ್ಕೆ ನಾವು ಟೀಚ್ ಮಾಡೋದ್ರ ಜೊತೆಗೆ ಅವರು ಏನು ಹೇಳ್ತಾರೆ ಕೇಳೋದನ್ನ ಕಲಿಬೇಕು. ಅದಕ್ಕೆ ಗಣಪತಿ ನೃತ್ಯ. ಯಾಕಂದರೆ ಮೊದಲು ಸರಿ ಕೇಳೋಪ್ಪ, ಬರೀ ಹೇಳ್ಕೊತ ಹೋಗಬೇಡ. ನಮ್ದು ಹಂಗಾಗಿಲ್ಲ. ಪೋರ್ಷನ್ಯಾಗದ ಇಲ್ಲ ಔಟ್ ಆಫ್ ಸಿಲೆಬಸ್. ಹೌದನ್ರಿ? ಸಿಂಪಲ್ ಕ್ವಶನ್ ಕೇಳ್ತಾನೆ ಹುಡುಗ. ಕೋಗಿಲೆ ಕೂಗ್ತದಲ್ಲ, ಅದು ಗಂಡು ಹೆಣ್ಣು ಯಾವುದ್ರಿ? ಈಗ ನೀವಂತೀರಿ ತೊಗೊಂಡು ಏನು ಮಾಡ್ತಿ? ಯಾಕಂದ್ರೆ ನನಗೂ ಗೊತ್ತಿಲ್ಲ. ಅದಕ್ಕೆ ನಮ್ಮ ಮೆಥಡ್ ಬೇರೆ ಅವರೇ. ನನಗೆ ಗೊತ್ತಿಲ್ಲ ಅಂದ್ಕೂ ಶಾಣೆನಂಗೆ ಮಾತಾಡ್ಬೇಕಲ್ಲ. ಹೆಂಗೆ ತೊಗೊಂಡು ಏನು ಮಾಡ್ತಿದ್ದಿ? ಬರೀ ಸಾಕು. ಯಾಕಂದ್ರೆ ನನ್ನ ಸಮೀಪ ಬರಬೇಡ. ಹೇಳ್ರಿ ನೋಡ್ರಿ, ಮಕ್ಕಳು ಕೇಳ್ತಾರೆ ಇದು. ಹೌದನ್ರಿ? ಕಾಗೆ ಗೂಡ್ನಾಗ ಯಾಕೆ ಇಡ್ತದಮ್ಮ? ನಿಮ್ಮ ಸರ್ ಕೇಳ. ಅವನು ಬಂದು ಕೇಳ್ತಾನೆ ಪ್ರೈಮರಿ ಸ್ಕೂಲ್ನಾಗ, ಮತ್ತು ಕೋಗಿಲೆ ಗಾಗೆ ಗೂಡ್ನಾಗ ಯಾಕೆ ಇಡ್ತದೆ ಮೊಟ್ಟೆನಾ? ದೊಡ್ಡ ಶಾಣೆ ನಂಗೆ ಕೇಳಬೇಡ, ಅವೆಲ್ಲ ಮುಂದೆ ಬರ್ತಾವೆ. ಯಾಕಂದ್ರೆ ನನಗೂ ಗೊತ್ತಿಲ್ಲ. ಹೌದನ್ರಿ? ಮುಂದೆ ಹೈಸ್ಕೂಲಿಗೆ ಬಂದಮೇಲೆ ಕೇಳ್ತಾನವ. ಯಾಕಂದ್ರೆ ಆ ಕುತೂಹಲ ಇದೆ. ಮೇಸ್ಟ್ರಿಗೆ ಕೇಳ್ತಾನೆ, ಸರ್, ಕೋಗಿಲೆ ಮೊಟ್ಟೆಯನ್ನು ಕಾಗೆ ಗೂಡಿನಲ್ಲಿ ಯಾಕೆ ಇಡ್ತದೆ? ಪ್ರೈಮರಿ ಸ್ಕೂಲ್ನಾಗ ಕಲಿಬೇಕಾಗಿತ್ತು, ಇಲ್ಲಿ ಕೇಳ್ತೀಯಲ್ಲೋ ನೀನು. ವಾವ್! ಎರಡೂ ಕಡೆ ಕಲಿದ ಅವ್ನು ಗ್ರ್ಯಾಜುಯೇಟ್ ಆಗ್ತಾನೆ. ಗ್ರ್ಯಾಜುಯೇಟ್ ಆದಮೇಲೆ ಅವ ಅಂತಾನೆ,
ಯಾರು ಪ್ರಶ್ನೆ ಕೇಳ್ತಾರೆ, ಇಲ್ಲಿ ಎಲ್ಲಿ ಬರಲಿಲ್ಲ ನಾನು ತೊಗೊಂಡು ಏನು ಮಾಡ್ತಿಲ್ಲ, ಅದು ನಮ್ಮ ಸಿಲೆಬಸ್ಗೆ ಇದ್ದಿದ್ದಿಲ್ಲ. ಅದ್ರ ಮಕ್ಕಳು ಹೌದನ್ರಿ. ಅದ್ರ ಮೇಲೆ ಕಾಲೇಜ್ಗೆ ಹೋದ್ಮೇಲೆ ಇನ್ನೂ ಅನಾಹುತ. ಫಸ್ಟ್ ಸೆಮ್ ಮುಗೀತೆ, ಡಿಲೀಟ್. ಸೆಕೆಂಡ್ ಸೆಮ್ ಡಿಲೀಟ್. ಅದಕ್ಕೆ ಮನೆ ತಮಾಷೆ ಮಾಡಿದೆ. ಫಸ್ಟ್ ಸೆಮ್ ಅವ್ವ ಅಪ್ಪನ ಬಗ್ಗೆ ಇಡಬೇಕು, ಸೆಕೆಂಡ್ ಸೆಮ್ ಅಜ್ಜ ಅಜ್ಜಿ ಬಗ್ಗೆ ಅಭ್ಯಾಸಕ್ಕೆ ಇರಬೇಕು, ಥರ್ಡ್ ಸೆಮ್ಮು ಫ್ಯಾಮಿಲಿ ಬಗ್ಗೆ ಇಡಬೇಕು. ಫಸ್ಟ್ ಸೆಮ್ ಮುಗೀತ, 100% ನಮ್ಮ ಹುಡುಗ ಫಸ್ಟ್ ರ್ಯಾಂಕ್ ಎಕ್ಸಲೆಂಟ್ ಎಲ್ಲ. ಅವ್ರ ಮನೆಗೆ ಹೋಗಿ ಆವಾಜ್ ಕೊಟ್ಟು ಇವ ಯಾರಂತ ಅವ್ರ ಅಪ್ಪನ ಹಿಡಿದು ನಾ ಕೇಳಿದೆ ಅಂದ್ರೆ, ಫಸ್ಟ್ ಸೆಮ್ನಾಗ ಮುಗಿದ್ರಿ ಅಂದ್ರೆ ಹೊಡ್ತನ ಬೀಳ್ತಾವೆ. ಅವರಪ್ಪ ಅಂತಾನೆ ಫಸ್ಟ್ ಸೆಮ್ನಾಗ ಮುಗಿದ್ರೆ ನಿಮ್ಮ ಅಪ್ಪ ಅಲ್ಲನ್ಲಿ ಅಂತ. ಇಂಟ್ರೆಸ್ಟಿಂಗ್ ಅದ ರೀ ನಮ್ಮ ಎಜುಕೇಷನ್. 4 ಚಾಯ್ಸ್ ಯಾಕೆ ಕೇಳ್ತಾರೆ ಗೊತ್ತಿಲ್ಲ. 4 ಇರ್ತಾವೆ, ಒಂದು ಟಿಕ್ ಹಾಕ್ಬೇಕು ಅಷ್ಟೇ. KS IAS ಇದ್ರೆ ಹಾಕಿದ್ರೆ ನೆಗೆಟಿವ್ ಮಾರ್ಕ್ಸ್ ಕೊಡ್ತಾರೆ ತಪ್ಪಿದ್ರೆ. ಹೌದಿಲ್ರಿ? ಯಾವ ಸ್ಥಿತಿಗೆ ಬಂದ್ವಿ? ನಿಮ್ಮ ಅಪ್ಪನ ಹೆಸರು ಏನ, 4 ಹೆಸರು ಕೊಡ್ರಿ ಅಂದ್ರೆ ಟಿಕ್ ಹಾಕ್ತೇನೆ ಅಂತ ನಾವು. ಇದು ತಮಾಷೆ ಅನ್ನಿಸ್ಬೋದು, ಬಟ್ ಇವತ್ತು ಕಲಿಸ್ದ ಟಿಕ್ ಹಾಕೋದು ಕಲಿಸೀವಿ. ಹೋದ ಸಲ ಬಿದ್ದದ, ಈ ಸಲ ಬೀಳಂಗಿಲ್ಲ, ಇದನ್ನು ಕಲಿಸ್ಲಿಕ್ಕತ್ತೀವಿ. ಇದು ಟ್ರೆಜಿಡಿ ಇದು. ಅದಕ್ಕೆ ಎಷ್ಟೋ ಸಲ ಚಿಕ್ಕ ಮಕ್ಕಳಿಗೆ ನಾವು ಕನ್ನಡ ಕಲಿಸ್ಬೇಕು. ಎಸ್, ಕನ್ನಡ ಕಲಿಸ್ಬೇಕಂತ ಕೂಡ ದೊಡ್ಡ ಸಮಸ್ಯೆ. ಯಾವ ಮೀಡಿಯಮ್ ಕಲಿಸ್ಬೇಕು, ಹೆಂಗೆ ಕಲಿಸ್ಬೇಕು, ಯಾವ ಮೀಡಿಯಮ್ ಸ್ಟ್ರೈಟ್, ಯಾವ ಮೀಡಿಯಮ್ ಕನಿಷ್ಠ, ಗದ್ದಲಿಡ್ದೋಗತ್ತೆ. ನಾವೊಂದು ಹಳ್ಳಿಗೆ ಹೋದಾಗ ತುಂಬ ಇಂಟೆಲಿಜೆಂಟ್ ಹುಡುಗರು ಸಿಕ್ಕರು, ಕಬ್ಬು ಕಟ್ ಮಾಡ್ಲಿಕ್ಕೆ ಬರುವಂಥವ್ರು. ಕನ್ನಡ ಬರೋದಿಲ್ಲ, ಇಂಗ್ಲೀಷ್ ಬರೋದು. ಹೌದಪ್ಪ, ಕಲಿಸ್ಬೇಕಲ್ಲ. ನಾನು ಇಲ್ಲಿ ಎಲ್ಲ ವಿವರ ಹೇಳೋದಿಲ್ಲ. ಅವ್ರಿಗೆ ಕನ್ನಡ ನಾನು ಕಲಿಸಿದ್ರೆ 40 ದಿವಸದಲ್ಲಿ ಪೇಪರ್ ಓದ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಯಾವ ಮಕ್ಕಳು ಶಾಲೆಗೆ ಹೋಗಿಲ್ಲ ಆ ಮಕ್ಕಳಿಗೆ ಕನ್ನಡನ ಕಲಿಸಿದ್ರೆ 40 ದಿವಸದಲ್ಲೇ ಅವ್ರು ಕನ್ನಡ ಪೇಪರ್ ಓದ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಹೆಂಗೆ ಕಲಿಸಿದ್ರಿ ಸರ್ ನೀವು? ನಾವು ವರ್ಷಗಟ್ಟಲೆ ಕಲಿಸಿದ್ರೆ ಬರೋದಿಲ್ಲ. ಹೌದಿಲ್ಲ ರೀ? ವೆರಿ ಸಿಂಪಲ್. ಸಿ, ಅವ್ನು ಫಸ್ಟ್ ನಾವು ಏನು ಮಾಡಿದ್ವಿ, ಹಿಂಗೆ ಬರ್ದ್ವಿ. ಏನು ರೀ ಇದು? ಬರ್ಡ್. ವೆರಿ ಗುಡ್. ನಾವು ಹೆಂಗೆ ಬೆಳಿತೀವಿ ನೋಡ್ರಿ, ಹಂಗೆ ಬಾಯಿ ಬಿಡೋಂಗಿಲ್ಲ. ಏನೋ ಇರ್ಬೋದು ಅದು, ಏನೋ ಇರ್ಬೋದು ಅದು. ಹೌದಿಲ್ಲ ರೀ? ಸಣ್ಣ ಮಕ್ಳು ಹಂಗಿಲ್ಲ, ಹೇಳಿದ್ದನ್ನು ಹೇಳಿಬಿಡ್ತಾರೆ ಅವ್ರು. ನಾವು ಹಂಗೆ ಹೇಳೋದಿಲ್ಲ. ನಾವು ನಿಮ್ಗೇನಾರ ಕೇಳಿದ ಏನೋ ಇರ್ಬೋದು, ಸುಮ್ಮನೆ ಇರೋ ಅವನೋ ಹೇಳ್ತಾನೆ. ಮಕ್ಳು ಹಂಗೆ ಹೇಳೋದಿಲ್ಲ. ಯಾಕೆ ಈ ಮಾತು ಹೇಳ್ತೇನೆಂದ್ರೆ, ಇದು ಏನು ಅಂತ ಕೇಳಿದವ್ರಿಗೆ, ಏನು ರೀ ಇದು? ಸರ್ಕಲ್. ಮತ್ತು ಎರಡು ಹೇಳಿ ಗಪ್ಪ ಆಗ್ತಾರೆ, ನಂಗೆ ಗೊತ್ತದ. ಯಾಕಂದ್ರೆ ಯಾರು ಸ್ಕೂಲಿಗೆ ಹೋಗಿವಿ ನೋಡ್ರಿ, ಎಷ್ಟು ಕಲ್ಸ್ಯಾರ ಅಷ್ಟೇ ಹೇಳ್ತೀರಿ ನೀವು. ಸರ್ಕಲ್ 0, ಇಂಗ್ಲೀಷ್ ಮೀಡಿಯಮ್ ಇದ್ರೆ O. ಇಂಗ್ಲೀಷ್ನವ್ರು ಕೇಳಿದಾಗ ಸರ್ಕಲ್ ಅಂತ 0 ತೊಗೋತೀವಿ. ಹೌದಿಲ್ಲ ರೀ? ಮಕ್ಳು ಹೆಂಗೆ ಹೇಳ್ತಾರೆ ಗೊತ್ತಾ? ಕಲ್ಲಂಗಡಿ ಹಣ್ಣು, ಸೂರ್ಯ, ಚಂದಪ್ಪ, ಬಳಿ, ಗಾಲಿ, ರೊಟ್ಟಿ. ಶಾಲೆಗೆ ಹೋಗಿಲ್ಲವು. ಡಿಫ್ರೆನ್ಸ್ ಇದು. ಹಾಗೆ ಮಕ್ಕಳಿಂದ ಯಾಕೆ ಕಲಿಬೇಕು? ಇದು ನೀವೆಲ್ಲ ಹೇಳಿದೆ. ಮತ್ತು ಇದು ಏನಂತ ಕೇಳಿದೆ, ನಾವಿದು ದೊಡ್ಡದೆ, ಇದು ಸಣ್ಣದು. ಇದರ ರೇಡಿಯಸ್ ದೊಡ್ಡದಿದೆ, ಇದರ ರೇಡಿಯಸ್ ಕಡಿಮೆ ಇದೆ. ಇದನ್ನು ಹೊಡಿತೀವಿ ನಾವು. ಯಾವ ಶಾಲೆಗೆ ಹೋಗಿಲ್ಲ ನಾವು ಹೇಳ್ದ, ಇದು ರೊಟ್ಟಿ, ಇದು ಪುರಿ ಅಂದ. ವಾವ್. ನಂತರ ಮತ್ತೊಂದು ಕೇಳಿದೆ, ಇದು ಏನು ಅಂತ ಕೇಳಿದೆ. ಅವ ಅಂದ ಉಂಡಿ. ಅವಾಗ ವಾಲ್ಯೂಮ್ ಗಿಲ್ಯೂಮ್ ಪ್ರಶ್ನೆ ಇಲ್ಲ, ಪ್ಲೇನ್ ಅದನ್ನು ಸಾಲಿಡ್ ಅದನ್ನು ಬೇರೆ. ಇದು ರೊಟ್ಟಿ, ಇದು ಪುರಿ, ಇದು ಉಂಡಿ. ಇನ್ನೆರಡು ಉಂಡಿ ಕೂಡಿಸಿದ್ರೆ ಎಷ್ಟು ಅಂತ ಕೇಳಿದೆ. ಹಂಗೆ ಕೂಡಿಸ್ಬಾರ್ದ್ರಿ, ಬೇರೆ ಬೇರೆ ತಿನ್ಬೇಕಂತ ನಾವು. ಸೊ ಬ್ಯೂಟಿಫುಲ್. ಹಂಗೆ ಬೇರೆ ಬೇರೆ ನಾನು ಇಟ್ಟೆ ಅಂದ್ರೆ ಎಷ್ಟು ಉಂಡೆ ಅದು ಅಂತ ಕೇಳಿದೆ. 3 ಆದವು ರೀ ಅಂದ. ಮತ್ತು ಇದ್ರ ಮೇಲೆ ನಾನು ದ್ರಾಕ್ಷಿ ಇಡ್ತೀನಪ್ಪ ಹಿಂಗೆ. ಈಗ ಎಷ್ಟು ಉಂಡೆ ಅದು ಅಂದೆ. ಉಂಡೆನ ಹೋದ್ವು ರೀ ಅಂದ. ಯಾಕೆ ಅಂದೆ, ಇವೆರಡು ಕಣ್ಣು ರೀ, ಇದು ಮೂಗ್ರಿ, ಉಂಡೆಲ್ಲವ. ಮತ್ತು ಇದು ಬಾಯಿ ಆತ್ರೆ, ಮತ್ತು ಇಲ್ಲೊಂದು ಕಿವಿ ರೀ, ಇಲ್ಲೊಂದು ಕಿವಿ ಹಚ್ಚಿಬಿಟ್ರಿ ಟೆಡಿ ಬೇರ್ ಆತಲ್ಲ. ಎಲ್ಲಿ ಹೇಳಿವು ನಾವು? ಸರ್ಕಲ್, ಏರಿಯಾ ಆಫ್ ದಿ ಸರ್ಕಲ್, ರೇಡಿಯಸ್, ಪೆರಿಮೀಟರ್. ಅವ ಅಂತಾನೆ, ಒಂದು ದಿವಸ ಹಿಂಗೆ ತೆಗಿತಾನೆ ಪೆರಿಮೀಟರ್ ಅಂತಾನೆ, ಇನ್ನೊಂದು ದಿವಸ ಸರ್ಕಲ್ πr² ಅಂತಾನೆ, ಇನ್ನೊಂದು ದಿವಸ 3/4. ಯಾವ್ದು ಕರೆಯಲಿಯಪ್ಪ? ಏನು ಬರ್ಸ್ಯಾರ ಅಷ್ಟು ಬರ್ರಿ ಅಂತ ನಾವು. ಹೌದಿಲ್ಲ ರೀ? ಈಗ ನಮ್ಮಲ್ಲಿ ಭಾಳಷ್ಟು ಮಂದಿ ಗಣಿತ ಅಂದ ಕೂಡ ಅದು ಒಂದು ಆಗಂಗಿಲ್ಲ ನೋಡಪ್ಪ. ಹೌದನ್ ರೀ? ಅಂದ್ರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ,
ಮಕ್ಕಳ ಜೊತೆಗೆ ನಾವು ಇಲ್ಲಿದ್ದಾಗ ಈ ಕನ್ನಡ ಕಲಿಸಿದ್ರ ಬಗ್ಗೆ ಹೇಳಿದ್ವಿ. ಅವ್ರು ಹೆಂಗೆ ಕಲಿತಾರ? ಈಗಿದು ಬರ್ಡ್ಸ್, ಇಂಥವ ಬರ್ಡ್ಸ್ ಇಡೀ ಪೇಜ್ ತುಂಬ ಬರಿ ಅಂತ ಹೇಳಿದ್ವಿ. ನೆಕ್ಸ್ಟ್ ಡೇ ಪೇಜ್ ಉಲ್ಟಾ ಮಾಡಿಕೊಟ್ವಿ, ಅವೆಲ್ಲ ಬರ್ಡ್ಸ್ ಹಿಂಗಾಗ್ಬಿಟ್ಟು. ಸರ್ ಬೀಳ್ಲಿಕ್ಕತ್ತೆ ಅವ್ರು ಅವೆಲ್ಲ ಬರ್ಡ್ಸ್ ಅಂದ್ರೆ, ವೆರಿ ಗುಡ್, ಬೀಳಿ ಅಂದ್ರೆ ಬೀಳ್ತಾ ಇವೆ, ರೈಟ್. ಅವನದು ಐಡಿಯಾಸ್, ಅವನದು ಇಮ್ಯಾಜಿನೇಷನ್ನ ಬೇರೆ. ಇವೆಲ್ಲ ಕನ್ನಡ ಅಕ್ಷರ. ಓಕೆ, ಇವೆಲ್ಲನೂ ಕನ್ನಡ ಅಕ್ಷರ. ಈಗ ನಿಮಗೆ ಡೌಟ್ ಅಂತ, ಏನು ಕನ್ನಡ ಅಕ್ಷರ? ನಾವು ಹೇಳಿದ್ವಿ, ಇದೇನು ಹೇಳ್ರಿ ಇದು? ಓಕೆ ಫೈನ್. ಇದು ಹಿಂಗೆ ಮಾಡಿದ್ರೆ ಏನು ಬ್ಯೂಟಿಫುಲ್ ಕಲಿಸ್ಬೋದ್ರಿ. ಹಂಗಾರ ಇದು ಏನ್ರಿ ಇದೆ? ಯಾಕೆ ಹುಡುಗರಿಗೆ ನೀವು ಒಮ್ಮೆ ಹೇಳ್ರಿ ಒಟ್ಟ ನೆನಪಾರೋದಿಲ್ಲ ಅದು. ನಾವು ಹಂಗಲ್ಲ ಏ ಸೈ ಏ ಏ ಅವ್ನು ನಮ್ಮ ಮಾರೇ ನೋಡ್ತಾನೆ, ಯಾಕೆ ಹಿಂಗೆ ಮಾಡ್ಲಿಕ್ಕತ್ತಾರ ಸರ್ ಅಲ್ವಾ? ನೋಡ್ರಿ, ಒಬ್ಬ ಮಾಸ್ಟರ್ ಸಿಟ್ಟು ಗೆದ್ದು ಏನು ಮಾತು ಕೇಳಲಿಲ್ಲ, ಹೆಡ್ ಮಾಸ್ಟರ್ ಕಡೆ ಕರ್ಕೊಂಡು ಹೋಗ್ಲೇನು ಅಂತಾನೆ. ನಿಮ್ಮದೇ ಮಾರಿ ಸಾಕ್ರಿ, ಮತ್ತು ಯಾಕೆ ಅಲ್ಲಿ ಕರ್ಕೊಂಡು ಹೋಗ್ತೀರಿ? ಸ್ಮೈಲಿಂಗ್ ಫೇಸ್ ಇರಲ್ರಿ, ಯಾವಾಗ ಖುಷಿ ಆಗ್ತದೆ. ಓಕೆ, ಎ ಎ ಐ ಅದ. ಈಗ ಇದೇನಿದೆ? ಮತ್ತು ಇದು ಏನಾತ್ರ ಇದೆ? ಮತ್ತು ಇದು ಏನಾತ್ರ ಇದೆ? ಇದು ಏನಾತ್ರ ಇದೆ? ಈಗ ಇದಕ್ಕೆ ನಾನು ಹಿಂಗೆ ಕೊಟ್ರೆ ಏನಾತ್ರಿ? ಇದೇ ವರ್ಕ್ ನಾ ಹಿಂಗೆ ಮಾಡಿದ್ರೆ ಏನಾತ್ರಿ? ಮತ್ತು ಇದು ಏನಾತ್ರ ಇದೆ? ಮತ್ತು ಇದು ಏನಾತ್ರ ಇದೆ? ಮತ್ತು ಇದೇ ಫಕ್ ಹಿಂಗೆ ಮಾಡಿದ್ರೆ ಏನಾತ್ರ ಇದೆ? ಗ. ಮತ್ತು ಇದು ಏನಾತ್ರ ಇದೆ? ಮತ್ತು ಇದಕ್ಕೆ ನಾ ಹಿಂಗೆ ಕೊಟ್ರೆ ಏನಾತ್ರಿ? ಮತ್ತು ಇದೇ ಧಕ್ಕೆ ಹಿಂಗೆ ಮಾಡಿದ್ರೆ ಏನಾತ್ರಿ? ಮತ್ತು ಇದಕ್ಕೆ ನಾ ಹಿಂಗೆ ಮಾಡಿದ್ರೆ ಏನಾತ್ರಿ? ಮತ್ತು ಇದೇ ಡಕ್ಕ ಹಿಂಗೆ ಮಾಡಿದ್ರೆ ಏನಾತ್ರಿ? ಮತ್ತು ಇದು ಏನಾತ್ರಿ ಇದೆ? ಮತ್ತು ಇದೇ ಜಕ್ಕ ಹಿಂಗೆ ಮಾಡಿದ್ರೆ ಏನಾತ್ರಿ ಇದೆ? ಮತ್ತು ಇನ್ನೊಂದೆರಡು ತೊಗೊಳ್ತೀನಿ, ಇಲ್ಲ ನೀವೇನು ಹೇಳಿದ್ರಿ ಅಷ್ಟ ಗಟ್ಟಿ ಮಾಡ್ಯಾನ ಅಷ್ಟ ಹೊಡಿತಾನಲ್ಲ, ಹಂಗೇನಿಲ್ಲ. ಇದನ್ನ ತೊಗೊಳ್ರಿ, ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಇದನ್ನು ನಾನು ಹಿಂಗೆ ಮಾಡಿ ಆ ಬಕ್ ಇಲ್ಲಿ ಕೊಟ್ರೆ ಏನಾತ್ರಿ? ಮತ್ತು ಇದೇ ಬಕ್ ಹಿಂಗೆ ಮಾಡಿ ಹಿಂಗೆ ಕೊಟ್ರೆ ಏನಾತ್ರಿ? ಮತ್ತು ಇವೆರಡು ಸೇಮ್ ಅವ ಅಂತೇಳಿರಿ. ಇಲ್ಲಿ ಕೊಟ್ರೆ ಏನಾತ? ಇಲ್ಲಿ ಕೊಟ್ರೆ ಏನಾತ? ಮತ್ತು ಇದನ್ನು ಹಿಂಗೆ ಮಾಡಿದ್ರೆ ಏನಾತ? ಮತ್ತು ಹಿಂಗೆ ಮಾಡಿದ್ರೆ ಏನಾತ? ಎಲ್ಲವೂ ಹಿಂಗೆ ಅವ ರೀ, ಹೌದನ್ರಿ? ಭಾಳ ಇಂಟ್ರೆಸ್ಟಿಂಗ್ ಅದ. ಅದನ್ನು ನೀವು ಬೇಕಾದ ತೊಗೊಳ್ರಿ. ಈಗ ಇನ್ನೂ ತೊಗೊಂಡ್ರಿ, ಹಿಂಗೆ ತೊಗೊಂಡ್ರಿ ಏನಾತ? ಹೌದನ್ರಿ? ಅಂದರೆ ಆನಂತರ ಎರಡೆರಡು ಅಕ್ಷರ ಕೊಟ್ವಿ ಅವ್ರಿಗೆ. ಎಕ್ಸಸೈಸ್ ಕೊಟ್ಟಾಗ ಅವ್ರು ಹೆಂಗೆ ಬರೆದ್ರು ಗೊತ್ತಾ? ಹಿಂಗೆ ಕೊಟ್ವಿ, ಏನು ಬರೀತೀರಿ ಬರೀಪ ಅಂತ. ಏನು ಮಾಡಿದೆ ಗೊತ್ತವ? ಓಡಿ ಬಂದ, ಹಿಂಗೆ ರೀ ಸರ್ ಅಂದ. ಏನು ಅಂದೆ? ಎದ್ದ, ಓಡಿ ಹೋಗಿ ಬಂದು ಕೂತ್ಬಿಟ್ಟ. ಓಟ ಅಂದ್ರೆ ಏನು ಹೇಳಿಲ್ಲ, ಹಂಗಂದ್ರೇನು? ಎದ್ದ. ನಾನು ಎದ್ದು ಯಾಕೆ ಹೊಂಟಂದು ಅಂತ ಹೇಳಿದ್ದೇನೆ. ಅದು ರೀ ಸರ್ ಅದ ಅಂದ ಓಟ. ನಂತರ ಹೇಳಿದ, ಇನ್ನೊಬ್ಬ ಬಂದ, ಅವ ಏನು ಮಾಡಿದ? ಹಿಂಗೆ ಮಾಡಿದ. ಏನಾತ? ಬಟ ಎಲ್ಲ ಹೇಳಿದವ, ಹೆಂಗೆ ಮಾಡಬೇಕು, ಯಾವಾಗ ಹಾರಿಸ್ಬೇಕು, ಏನಿರ್ತದೆ, ದಾರ ಹೆಂಗಿರ್ಬೇಕು ಎಲ್ಲ ಹೇಳಿದವ. ಇನ್ನೊಬ್ಬ ಬಂದ, ಹಿಂಗೆ ಮಾಡಿದ್ರಿ ಅವ, ಹಿಂಗೆ ಮಾಡಿದ. ಏನಿದೆ? ಏನಂತ ಕೇಳಿದೆ. ತಂಬಾಕು ತಗದ, ಹಿಂಗೆ ಹಾಕ್ಕೊಂಡ, ಹಿಂಗೆ ಹೊಡೆದ. ಏನು ಸಣ್ಣ ಮಗ ಶಾಲೆಗೆ ಹೋಗಿಲ್ಲ ಅವ್ರು. ಎಲ್ಲಿ ಕಲ್ಸಿವಿ ನಾವು? ಕನ್ನಡ ಇಟ್ಸ್ ವೆರಿ ಡಿಫಿಕಲ್ಟ್. ಕಲಿಸ್ಲಿಕ್ಕೆ ಬಂದ್ರೆ ಎಲ್ಲ ಈಸಿ. ಹಿಂದಿ, ಎಸ್, ಇದ್ರಾಗ ಪಕ್ಷಿಗಳಗನ ಹಿಂದಿ ಕಲಿಸಿದ್ವಿ ಅವ್ರಿಗೆ, ಯಾಕಂದ್ರೆ ಅವ್ರು ಮರಾಠಿ ಮಾತಾಡ್ತಿದ್ದಲ್ಲಿ. ಎಸ್, ಇದ್ರೊಳಗನ ಹಿಂದಿನೂ ಹಿಂಗೆ ಕೆಲವು. ಇದೆ ಪಕ್ಷಿ, ಹೌದಲ್ರಿ? ಇವನ್ನ ಅಡ್ಡಿಟ್ಬಿಟ್ಟಿವಿ ನಾವು. ಮರ್ದಿವ್ಸ ಪೇಪರ್ ಪೂರ್ಣ ರಿವರ್ಸ್ ಮಾಡಲಿಲ್ಲ, ಹಿಂಗೆ ಬರ್ದ್ವಿ. ಹೆಂಗೆ ಇದು ಹಿಂಗೆ ಮಾಡಿದ್ವಿ ಏನಿದೆ? ಮತ್ತು ಇದನ್ನು ಎರಡು ಕೊಟ್ಟರೆ ಏನಿದೆ? ಮತ್ತು ಹಿಂಗೆ ಮಾಡಿದ್ರೆ ಏನ್ರಿ ಇದೆ? ಈ ಹಿಂಗೆ ಮಾಡಿದ್ರೆ ಏನ್ರಿ ಇದೆ? ಈ ಇದು ಏನ್ರಿ ಇದೆ? ಹಿಂಗೆ ಮಾಡಿದ್ರೆ ಏನ್ರಿ?
ಮತ್ತು ಬರೆದು ಒಂದ ಮಾಡಿದ್ರಿ ಎ. ಇದನ್ನು ನಾವು ಈಗ ಹಿಂಗೆ ಬರಿತಾ ಇದ್ದೇವೆ. ಈಗ ಇದನ್ನು ಬರೆದ 2 ಕೊಟ್ರೆ ಐ, ಬರೆದು 1 ಕೊಟ್ರೆ ಓ, ಬರೆದು 2 ಕೊಟ್ರೆ ಅವು, ಒಂದು ಬರೆದು ಹಿಂಗೆ ಕೊಟ್ರೆ ಹಿಂದಿನೂ ಬರ್ತಾವಲ್ರಿ. ನಾವು ಇದನ್ನು ನೋಡೇ ಇಲ್ಲ. ಬುಕ್ನಾಗ 2 ಲೆಟರ್ ಕಳಿಸ್ಬೇಕು. 10 ಸಲ ಬರೀ, ಯಾಕೆ ಬರಿಬೇಕಂತ ನಾವು ಪ್ರಾಬ್ಲಮ್ ಬಂದದ್ದಿದು. ನನ್ನಲ್ಲಿ ಕೆಲವು ಮಂದಿ ಹುಡುಗರನ್ನ ಕರ್ಕೊಂಬರ್ತಾರೆ, ಹೈಲಿ ಎಜುಕೇಟೆಡ್ ಪೇರೆಂಟ್ಸ್. ಅವು ಮಾತಾ ಕೇಳೋದಿಲ್ಲ ರೀ, ಬರೆಯಂಗಿಲ್ಲ ರೀ, ಕ್ಲಾಸ್ನಾಗ ಹಿಂಗೆ ಮಾಡ್ಯಾರ್ರಿ, ಹೆಸರು ತೆಗಿತೀವಿ ಅಂದಾರ್ರಿ. ದೊಡ್ಡ ಗದ್ದಲ ಇದೆ, ಹೌದಲ್ಲ ರೀ. ಬಿ ಬರ್ಡ್ ಹೆಂಗೆ, ಬಿ ಫಾರ್ ಬರ್ಡ್. ಅವ ಅಂತ ಬಿ ಬರ್ಡ್ ಹೆಂಗೆ ಆಗ್ತಾವ ಅನ್ನವ. ರವಪ್ಪ ಪ್ರಶ್ನೆ ಕೇಳಿದ, ಹಿಂಗೆ ಬಿ ಬರೆದ್ರೆ ಬರ್ಡ್ ಅಲ್ಲಪ್ಪ ಯಾಕೆ ಅನ್ಬೇಕನ್ನವ. ಎಸ್, ನನ್ನ ಕಡೆ ಕರ್ಕೊಂಬಂದ್ರೆ ಅವ ಇಂಥದ್ದು ಆರ್ಗ್ಯೂ ಮಾಡ್ತಾನೆ ರೀ. ಏನು ಮಾಡ್ಬೇಕು ನಾನು? ನೀ ಹೇಳಿದ ಬರೋಬ್ಬರಿ ಅಂದೆ. ನನ್ನ ಕಡೆ ಬಂದು ಕೂತಾವ. ಯಾಕಂದ್ರೆ ಎಲ್ಲರ ಕಡೆ ಕರ್ಕೊಂಡೋಗಿ ಎಲ್ಲ ಉಪದೇಶ ಹೊಡೆಸ್ಯಾರ ಅವಾಗ. ಹಂಗೆ ಮಾಡಬಾರ್ದು, ಅಪ್ಪ ಹೇಳಿದ ಮಾತು ಕೇಳಬೇಕು, ಅವಾಗ ತಿರುಗಿ ಅನ್ನಬಾರ್ದು, ಸಾಲಿಗೆ ಎಲ್ಲರೂ ಇದನ್ನೇ ಹೇಳವ್ರಲ್ಲ. ನಾ ಹೇಳಿದೆ ವೆರಿ ಗುಡ್, ಬಿ ಅದು ಬರ್ಡ್ ಅಲ್ಲ. ಮತ್ತು ಬರ್ಡ್ ಅಂತಾರಲ್ರಿ, ಆಗ್ತದೆ ಬರ್ಡ್. ಹೆಂಗೆ ಆಗ್ತದೆ? ಇದು ಕಣ್ಣು, ಇದು ಬೀಕ, ದೆನ್ ಇದು ವಿಂಗ್, ಇದು ಟೇಲ್, ಇದು ಕಾಲ, ಹಿಂಗೆ ಕೂತದ. ಬಿ ಫಾರ್ ಬರ್ಡ್. ಈಗ ಅವ ಅಂದ, ನಾನು ಬರ್ಡ್ ತೆಗಲಿ ಸರ್. ಎಸ್, ಅವ ಹೆಂಗೆ ತೆಗದ? ಸ್ಟ್ರೇಟ್ ಬರೋದು ಕಲ್ಸಿರ್ತೀನೋ, ಹಿಂಗೆ ಸ್ಲ್ಯಾಂಟ್ ಮಾಡ್ಲಿಕ್ಕೆ ಕಲಿಸಿಲ್ಲ. ಬಿ ಹಿಂಗೆ ಸ್ಟ್ರೇಟ್ ಇರ್ಬೇಕು, ಹೌದಲ್ಲ ರೀ. ಮತ್ತು ಅದು ಹಿಂಗೆ ಸ್ಲ್ಯಾಂಟ್ ಮಾಡ್ಲಿಕ್ಕೆ ಬರೋದಿಲ್ಲ ರೀ. ಮಾಡನಿ ಹೆಂಗೆ ಮಾಡ್ತೆ? ದಿಸ್ ಇಸ್ ಬರ್ಡ್, ಕರೆಕ್ಟ್. ಬಿ ನಾ ಹೇಳಿದೆ ಅದು ಕೂಗ್ತಾ ಇದೆಪ್ಪ, ಹಿಂಗೆ ತೆಗಿ ಅಂತ ಹೇಳಿದೆ. ಸುಮ್ಮನೆ ಯಾಕೆ ಕೂಡ್ಬೇಕ್ರಿ? ಕೂಗ್ತಾ ಇದೆ. ಎಸ್, ಇದು ಹಿಂಗಿದೆ. ಅವಾಗ ನಂತರ ಇದೊಂದು ಸ್ವಲ್ಪ ಕಾಲು ಮುಂದೆ ಬಂದಿದೆ, ಇದು ಇಲ್ಲೇ ಅದ, ಇದು ಟೊಂಗಿ, ಈ ಟೊಂಗಿನ ಇಲ್ಲಿ ಕನೆಕ್ಟೆಡ್ ಅದ. ಆ ನಂತರ ಇಲ್ಲೆಲ್ಲನೂ ಹೀಗೆಲ್ಲ ಅವ. ಇದು ಮುಂದೆ ಬಂದದ, ಇದು ಹಿಂದೆ ಹೋಗ್ಯದ, ಇದು ಇಲ್ಲಿ ಬಂತು ರೀ. ಅವ ಎಷ್ಟು ಹೇಳಿ ತೆಗೆದು ಗೊತ್ತಾ? 5 ಬರ್ಡ್ಸ್ ತೆಗೆದ, ಬ್ಯೂಟಿಫುಲ್ ಬರ್ಡ್ಸ್ ತೆಗೆದ. ಕತೆ ಹೇಳಂತ ಹೇಳಿದೆ. ಸರ ಅದು ಕೂಗಿ ಕೂಗಿ 4 ಬರ್ಡ್ ಕರೆದದ್ರಿ, ಇನ್ನೂ ಅವರಿ ಅದಕ್ಕೆ ಅದು ಹಂಗೆ ಕೂಗ್ತಾ ಇದ್ದಾರೆ. ಏನು ಇಮ್ಯಾಜಿನೇಷನ್ ಒಂದು. ಕಲಿಸ್ರಿ, ಭಾಷೆ ಕಲಿಸ್ರಿ, ಚಿತ್ರ ತೆಗಿರಿ, ಅವನ ವಿಚಾರ ತಿಳ್ಕೊಡ್ರಿ. ತಿಳ್ಕೊಳ್ಳೋದಿಲ್ಲ ನಾವು. ಭಾಳ ಇಂಟ್ರೆಸ್ಟಿಂಗ್. ನಮ್ಮಲ್ಲಿ 4th ಸ್ಟ್ಯಾಂಡರ್ಡ್ ಒಂದು ಸಲ ಹೆಡ್ ಮಾಸ್ಟರ್ ಆದ ನಂತರ 3 ಮಂದಿ ಲೀವ್ ಹಾಕಿಬಿಟ್ರೆ. ಹೊಸ ಹೆಡ್ ಮಾಸ್ಟ್ರಲ್ಲ, ಕೊಡೋದಿಲ್ಲ ಅಂದ್ರೆ ಏನಂತ ನೋಡೋಣ. ಹೆಡ್ ಮಾಸ್ಟ್ರನ್ನ ಎಲ್ಲರೂ ಟೆಸ್ಟ್ ಮಾಡ್ತಾರೆ ರೀ. ಯಾಕೆ ಗೊತ್ತನ? ಸ್ಟ್ರಿಕ್ಟ್ ಇದ್ದ, ಬಂದು ನೋಡಪ್ಪ ಅಂತಾರೆ. ಲೀವ್ ಬೇಕಾಗಿತ್ತು, ಗುಡ್ ಮಾರ್ನಿಂಗ್ ಸರ್ ಅಂದ್ರೆ ಲೀವ್ ಚೀಟಿ ಬಂತಂತ. ಆಯಿತು, 3 ಮಂದಿ ಲೀವ್ ಹಾಕಿದ್ರು. 4th ಸ್ಟ್ಯಾಂಡರ್ಡ್ ಹುಡುಗರು ನಾನು ಕ್ಲಾಸ್ ತೊಗೋಬೇಕಾಯ್ತು. ನಾಳೆ ತೊಗೊಳ್ತೇನೆ ಹೋಗ್ರಿ. ದೊಡ್ಡ ಗ್ರೌಂಡ್ ಇತ್ತು, ಓಪನ್ ಗ್ರೌಂಡಿಗೆ ಕರ್ಕೊಂಡೋದ್ವಿ. ರೋಲ್ ಪ್ಲೇ ಕೊಟ್ಟೆ. ರೋಲ್ ಪ್ಲೇ ಕೊಟ್ಟಾಗ ಅವ್ರಿಗೇನು ಕೊಟ್ಟೆ? 5 ಹುಡುಗರಿಗೆ ಕಾಗೆ ಬಗ್ಗೆ ಮಾಡಬೇಕು, ಕಾಗೆ ಬಗ್ಗೆ ಅಭಿನಯ ಮಾಡಬೇಕು. ನೀವು ಪ್ರಿಪೇರ್ ಬೇಕಾದ್ರೆ ಮಾಡ್ಕೊಂಬರ್ರಿ ಎಲ್ಲಿದ್ರು. ಎಸ್, ಉಳಿದವ್ರಿಗೆಲ್ಲ ಹೆಂಗೆ ನೋಡ್ಬೇಕು ಹೇಳಿದೆ. 10 ನಿಮಿಷದೊಳಗೆ ಅವ್ರು ಪ್ರಿಪೇರ್ ಮಾಡ್ಕೊಂಡು ವಾಪಸ್ ಬಂದರು. ಫಸ್ಟ್ ಗ್ರೂಪ್ ಕಾಗೆ ಬಗ್ಗೆ ಮಾಡಿ ತೋರಿಸ್ಬೇಕು. ಎಸ್, ಅವ್ರು ಮಾಸ್ಟರ್ ಕಲಿಸಿದ್ದು ಮಾಡಿದ್ರು, ವಂಡರ್ಫುಲ್ ಮಾಡಿದ್ರು. 2 ಕಾಗೆ, ಅದ್ರ ಮೇಲೆ ಒಬ್ಬ ನರಿ. 3 ಮಂದಿ ಇದ್ರ ಮೇಲೆ ಒಬ್ಬ ಹತ್ತಿದ, ಅದು ಕಾಗೆ ಅದ. ಕೆಳಗೊಂದು ನರಿ ಬಂತು. ಕಾಗೆ ಇನ್ನೊಬ್ಬ ಕಾಗೆಯೊಂದು ಹಾರಿ ಬಂದು ಮರದ ಮೇಲೆ ಕುಳಿ. ಟೀಚರ್ ಕಲಿಸಿದ್ದೆ. ಅದು ಹಿಂಗೆ ಓಡಿ ಬಂತು. ಮ್ಯಾಲೆ ನೋಡ್ತೀವಿ, ವಾ ನಿನ್ನ ಬಣ್ಣ ಎಷ್ಟು ಚೆಂದ, ಏನು ಬ್ಯೂಟಿಫುಲ್ ತೋರಿಸಿದ್ರು ಗೊತ್ತವ್ರ. ಆ ನಂತರ ಅದು ಬಾಯಾಗಿಂದ ಬಿಟ್ಟು ಬಿಡ್ತೆ. ಆ ನರಿ ಆ ಮಾಂಸ ತೊಗೊಂಡು ಹೋಗಿಬಿಡ್ತೆ. ಅಂದ್ರೆ ಬರೀ ವರ್ಣನ ಮಾಡಿದ್ರೆ ಉಬ್ಬಿಕಾದ ನಮ್ಮದೆಲ್ಲ ಬಿಟ್ಟು ಕೊಡಬಾರ್ದು. ಟೋಟಲ್ ಸ್ಟೇಟ್ಮೆಂಟ್ ಹೇಳಿ ಕೂತ್ರು. ವೆರಿ ಗುಡ್, ಚಪ್ಪಾಳಿ ಹೊಡೆದ್ರೆ. 2ನೇ ಗ್ರೂಪ್ನವ್ರು ಬಂದರೆ ಅವ್ರು ಏನು ಮಾಡಿದರು? ಒಂದು ಕೋಗಿಲೆ ಕಾಗಿ ಒಂದು ಮರದ ಮೇಲೆ ಕೂತ್ಕೊಂಡಿದೆ. ಆ ಕೋಗಿಲೆ ಬಂದು ಮೊಟ್ಟೆ ಇಡ್ತದೆ, ಹೇಳ್ತದೆ ವಾಪಸ್, ಮೊಟ್ಟೆ ಇಟ್ಟಿನ ಸ್ವಲ್ಪ ನೋಡ್ಕೋ, ಮೊಟ್ಟೆ ಇಟ್ಟಿನ ಸ್ವಲ್ಪ ನೋಡ್ಕೋ. ಕಾಗೆಗೆ ಹೇಳ್ತದೆ ಅದು. ನಾವು PG ಒಳಗೆ ಹುಡುಗರನ್ನ ಬಿಟ್ಟು ಬಂದ ಮೇಲೆ ಹೇಳ್ತೀವಲ್ಲ,
ಎಸ್ ಅದು ಏನು ಇಮ್ಯಾಜಿನೇಷನ್ ಸೂಪರ್. ಅದಕ್ಕಾಗಿ ಅಲ್ಲೇ ಕೂತಲ್ಲೇ ಹಿಂಗೆ ಮಾಡಿ ನೋಡ್ಕೋತೇನೆ ಹೋಗಿ ಏನು ಚಂದ ಇತ್ತಗತ್ತ. ಅದಾದಮೇಲೆ ಅದು ಬಂದು ಕಾವು ಕೊಡ್ತದೆ. ತನ್ನ ಮರಿಗಿಂತಲೂ ತನ್ನ ಮೊಟ್ಟೆಗಿಂತಲೂ ಹೆಚ್ಚು ಕಾವು ಕೊಟ್ಟು ಹೊಳ್ಳಿಸ್ ನೋಡಿ ಕಾವು ಸರಿ ಆಯ್ತು ಎಲ್ಲ ನೋಡಿ ಅದು ಮರಿ ಕಾಗೆ ಮರಿಗಿಂತಲೂ ಮೊದಲ ಹೊರಗೆ ಬರ್ತದೆ. ಬಂದ ಕೂಡಲೇ ತಾಯಿ ಕೋಗಿಲೆ ಬಂದು ಕರ್ಕೊಂಡು ಹೋಗೋ ಮುಂದೆ ಚಿಕ್ಕವ್ವ ಅಮ್ಮ ಕರ್ಕೊಂಡು ಹೊಂಟಾಳೆ, ಚಿಕ್ಕವ್ವ ಅನ್ಟಚಿಂಗ್ ಸೂಪರ್ ಆ್ಯಕ್ಷನ್. ಹೋಲ್ ಹುಡುಗರೆಲ್ಲ ತಮಾಷೆ ಮಾಡಿದರು. ಅರೇ ಮಕ್ಳಿಗೆ ನಾ ಕಲಿಸಿಲ್ಲ ಇದು. ಇಮ್ಯಾಜಿನೇಷನ್ ಏನು ಬ್ಯೂಟಿಫುಲ್ ಅದಲ್ಲ. ಮೂರನೇ ಗುಂಪು ಇದನ್ನು ನಾನು ಹೇಳ್ತಾ ಇರೋದು 1992 ಕತೆ ಹೇಳ್ತಾ ಇದ್ದೇನೆ. ಅವ್ರೇನು ಮಾಡಿದರು, 3 ಕಾಗೆ, ಒಬ್ಬ ಪುರೋಹಿತ, ಒಬ್ಬ ಮಗ. ಪುರೋಹಿತ ಕರ್ಕೊಂಬರ್ತಾನೆ, ಕಾಗೆ ಪಿಂಡ ಅಲ್ಲಿ ಇಡ ಅಂತ ಹೇಳ್ತಾನೆ. ನಮಗೆಲ್ಲ ಹೊಸ ಶಬ್ದ ಇವೆಲ್ಲ. ಯಾಕೆ ಅಲ್ಲಿ ಕಾಗೆವ ಅಲ್ಲಿ ಪಿಂಡ ಇಟ್ಟು ಬಾ, ನಮಸ್ಕಾರ ಮಾಡೋ, ಬೇಡ್ಕೋ ಅಂದ್ಕೂಡೆ ಅವ ಬೇಡ್ಕೊಂಡ. ಎಷ್ಟು ನಮೂನಿ ಬೇಡ್ಕೊಂಡ, 4th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ 6 ನಮೂನಿ ಬೇಡ್ಕೊಂಡ. ನಾವು ಶಾಲೆಗೆ ಸರಿಯಾಗಿ ಹೋಗ್ತೀನಿ, ಕಾಗೆ ಪಿಂಡ ಆಗಬೇಕು. ತಂಗಿದವ್ರದ್ದೆಲ್ಲ ಮದುವೆ ಸರಿಯಾಗಿ ಮಾಡಿಕೊಡ್ತೀನಿ. ನಾನು ಯಾವುದೇ ಭಾಗ ತಗೊಂಡು ಯಾವುದೇ ರೀತಿಯಿಂದ ಮನೆಯೊಳಗೆ ಹೊಡೆದಾಡೋದಿಲ್ಲ. ವಾ ಎಲ್ಲ ಆತ. ಕಾಗೆ ಸಮೀಪ ಬರೋವು, ಹಿಂಗೆ ನೋಡೋವು, ಹೊಳ್ಳಿ ಹೋಗ್ಬಿಡೋವು. ಪುರೋಹಿತರಿಗೆ ಹೇಳ್ದ, ಮತ್ತೇನು ಸೂರ್ಯಾಸ್ತ ಆಗ್ಲಿಕ್ಕೆ ಬಂತು, ಕಾಗೆ ಪಿಂಡ ಆಗ್ತಾಯಿಲ್ಲ, ಏನು ಮಾಡಲಿ ಪುರೋಹಿತರು ಹೇಳಿದರು, ಹೋಗು, ಸರ್ವಸ್ವವನ್ನು ನಾನು ದೇಶದ ಸಲುವಾಗಿ ಎಲ್ಲರ ಸಲುವಾಗಿ ತ್ಯಾಗ ಮಾಡ್ತೀನಿ ಅಂತ ಬೇಡ್ಕೋ, ಆಗ್ತದಂದರು. ಹೋಗಿ ಹೇಳಿದ, ಈ ದೇಶ ನನಗೆ ಜನ್ಮ ಕೊಟ್ಟದ, ದೇಶದ ಸಲುವಾಗಿ ಸರ್ವಾರ್ಪಣೆ ಮಾಡ್ತೀನಿ, ದಯಮಾಡಿ ಕಾಗೆ ಪಿಂಡ ಆಗಬೇಕು. ಒಂದು ಕಾಗೆ ಹಾರಿ ಗಿಡದ ಮೇಲೆ ಕೊಡ್ತಾ, ಆ ಕೂಡೋ ಅಂಥದ್ದು ಆ್ಯಕ್ಷನ್ 4th ಸ್ಟ್ಯಾಂಡರ್ಡ್ ಹುಡುಗರು ಹಿಂಗೆ ಹೋಗಿ, ಆಹಾ ಯಾರು ಕಲಿಸ್ಕೊಟ್ರು ಇದು. ಒಂದು ಕಾಗೆಲ್ಲಿಂದ ಕೆಳಗಿಳಿದು ಬಂತು, ನೋಡಿದು ಯಾವ ಕಾಗೆ ಪಿಂಡ ಆಗಲಿಲ್ಲ. ಪುರೋಹಿತರಿಗೆ ಕೇಳಿದ, ಏನು ತಪ್ಪಾಗಿದೆ ಹೇಳ್ರಿ, ನಾನು ಬೇಕಾದ ಸರ್ವಾರ್ಪಣೆ ಮಾಡಿ ನಿಂತ ಹೇಳಿದ್ರು ಯಾಕೆ ಆಗ್ತಾಯಿಲ್ಲ. ಹೋಗಿ ಕಾಗೆಗೆ ಕೇಳ. ಬಂದ ಕೈ ಮುಗಿದ, ಕಾಗೆ ಪಿಂಡ ಯಾಕೆ ಆಗ್ತಾಯಿಲ್ಲ, ಏನು ನನ್ನ ತಪ್ಪಾಗಿದೆ, ದಯಮಾಡಿ ಕಾಗೆ ಪಿಂಡ ಆಗಲಿ, ಇಲ್ಲಿಂದ ನಾನು ಇಲ್ಲಿ ಹೋಗೋದಿಲ್ಲ. ಒಂದು ಕಾಗೆ ಹೇಳ್ತದ, ನಿಮ್ಮಪ್ಪ ಲಂಚ ಹೊಡೆದ ಅಕ್ಕಿಯಿಂದ ಅನ್ನ ಮಾಡಿಟ್ಟಿರಿ, ನಾವು ಅದನ್ನು ಮುಟ್ಟೋದಿಲ್ಲ. ಇದು ಕಟ್ಟಕತೆ ಅಲ್ಲ, ಮಕ್ಕಳು ಮಾಡಿದ್ದಿದ್ದು. ನಿಮ್ಮಪ್ಪ ಲಂಚ ಹೊಡೆದು ಅಕ್ಕಿಯಿಂದ ಅನ್ನ ಮಾಡಿಟ್ಟಿರಿ, ಅದಕ್ಕೆ ನಾವು ಮುಟ್ಟೋದಿಲ್ಲ. 4th ಸ್ಟ್ಯಾಂಡರ್ಡ್ ಹುಡುಗ 1992 ಇದನ್ನು ಒಪಿನಿಯನ್ ಹೇಳ್ತಾನೆ. ಯಾವುದಕ್ಕೆ ಕಡಿಮೆ ಅದರ ಇದು ಅಲ್ಲ. ನಾವು ಅವ್ರ ಕಡೆ ಕೇಳೋದನ್ನೇ ಇಲ್ಲ. ಲೆಸನ್ ನಂಬರ್ 1 ಇಲ್ಲಿಂದ ಇಲ್ಲಿ 1ನೇ ಪ್ರಶ್ನೆಗೆ ಉತ್ತರ, ಇಲ್ಲಿಂದ 2ನೇ ಪ್ರಶ್ನೆ, ಇಲ್ಲಿಂದ 3ನೇ ಪ್ರಶ್ನೆ. ನಮಗೂ ಕಲಿಸಿದ ಖುಷಿ ಇಲ್ಲ. 10 ವರ್ಷ ಈ ರೀತಿ ಕಲಿಸಿಬಿಟ್ರೆ ಖಲಾಸ್. ಇನ್ನು 10 ವರ್ಷ ಯಾಕ್ರಿ, ಸಾಕಾಗಿ ಹೋಗ್ಯದ. ಮತ್ತು ವಾಲಂಟಿಯರ್ ರಿಟೈರ್ಮೆಂಟ್ ತೊಗೊಳ್ರಲ್ಲ, ಪಗಾರ ಇನ್ಕ್ರಿಮೆಂಟ್ ಬೀಳ್ತದೆ. ಒಂದು ಇನ್ಕ್ರಿಮೆಂಟ್ ತೊಗೊಂಡು ನಾವು ಹಾಳು ಮಾಡೋರು, ಹೌದಿಲ್ರಿ? ಎವ್ರಿ ಡೇ ನಾನು ಎಷ್ಟು ಹೊಸದನ್ನು ಕಲಿತೆ, ಮಕ್ಕಳಿಂದ, ಪಠ್ಯದಿಂದ, ಹಿರಿಯರಿಂದ ಎಷ್ಟು ಕಲಿತೆ ನಾವು ವಿಚಾರ ಮಾಡಬೇಕು ವಿನಃ ಪೋರ್ಷನ್ ಅಲ್ಲ ಅದು. ಇವತ್ತು ನಾ ಬಂದಾಗಿನಿಂದ ಆ ಟೀ ಕೊಡೋನಿಂದ ಹಿಡಿದು ಇವರೆಲ್ಲ ರಿಸೀವ್ ಮಾಡಿದಾಗ ನನ್ನ ಕಣ್ಣಾಗ ನೀರು ಬಂತು. ಏನು ಪುಣ್ಯ ಮಾಡಿನಪ್ಪ ನಾನು ಟೀಚರ್ ಆಗಿದ್ದು ರಿಯಲಿ ಗ್ರೇಟ್. ಉಳಿದವರೆಲ್ಲ ಅರ್ನ್ ಮಾಡಿ ಬ್ಯಾಂಕ್ನಾಗ ಡಿಪಾಸಿಟ್ ಇಡ್ಬೋದು. ಮಾಸ್ತರ್ ಹುಡುಗರ ದೇಹದೊಳಗನ ಎಲ್ಲಿ ಬೇಕಾ ಅಲ್ಲಿ ಡಿಪಾಸಿಟ್ ಇಡ್ತಾನೆ ರೀ. ಇವತ್ತು ನಾನು ಬೆಂಗಳೂರಿಗೆ ಬಂದಾಗ ನಿನಗೆ ಗೊತ್ತದ, ಎಲ್ಲಿ ಬರ್ಬೇಕು ರೀ, ಎಲ್ಲಿ ಪಿಕಪ್ ಮಾಡ್ಬೇಕು ರೀ, ಒಂದು 10 ಮಂದಿ ಫೋನ್ ಮಾಡಿದ್ರೆ ಗೊತ್ತದ. ಅವ್ರು ಹೇಳ್ಬೇಕಾತ ಏನೇನು ವ್ಯವಸ್ಥೆ ಅದ, ಏನೇನು ವ್ಯವಸ್ಥೆ ಅದ. ಯಾಕ್ರಿ ಆ ಪ್ರೀತಿ ಹೆಂಗದ ರೀ. ದೇರ್ ಫಾರ್ ಯು ಆರ್ ಸೋ ಗ್ರೇಟ್. ನಿನ್ನ ಕಾಕೊಳ್ಳಿ ಹೋದಾಗ ಪ್ರೈಮರಿ ಸೆಕ್ಷನ್ಸ್ ಬಾಲ್ ಮಾಡಿ ಏನು ಟೀಚರಪ್ಪ ಅವರವ್ವ. ಅವ್ರಿಗೆ ಟೈಮ್ ಆಗಿತ್ತ ಹೋಗ್ಬೇಕಾ, ಇವೊಬ್ಬ ಬಂದನಪ್ಪ ಅನ್ಲಿಲ್ಲ ಅವ್ರೆ. ಇವ ಮುದಕ್ಕೆ ಬಂದ, ಇವರೊಬ್ಬರು ಬಂದರು, ಏನು ಮಾಡಿ ಅನ್ನಲಿಲ್ಲ. ಹೇಳ್ರಿ ಸರ್ ವಾ. ಯಾಕಂದರೆ ಅದು ಮತ್ತೊಮ್ಮೆ ಸಿಗೋದಿಲ್ಲ. ಅದು ಇಲ್ಲಿ ಪ್ರಶ್ನೆ ಏನದಂದರೆ, ಈಗ ಇದನ್ನು ಏನು ಅಂತ ನಾನು ಕೇಳಿದ್ರೆ ನೀವೇನು ಹೇಳಿದೆ? ಆನೆ, ಯಾಕಂದ್ರೆ ಆಗಳ ತೆಗ್ದಾರ ಅಲ್ವಾ. ಹುಂಜ ಅಂತ ಇನ್ನೊಬ್ಬ
ಹುಂಜಲ್ಲ ಆನೆ ತೋರಿಸ್ರಿ, ಆನೆ ಬರೀ ಸಾಕು, ಯಾಕಂದ್ರೆ ನನಗೂ ಬರೋದಿಲ್ಲ. ಅವ ಅಂತಾನೆ ಹುಂಜ. ಹೆಂಗೆ ಅವ ತೋರಿಸ್ತಾನೆ ಹುಡುಗ, ಇದು ಹಿಂದಿನ ಪುತ್ರಿ, ಇದು ಕಾಲು ರೀ, ಇದು ಇನ್ನೊಂದು ಕಾಲು ರೀ, ಇದು ಇಲ್ಲಿಂದ ಹಿಂಗೆ ಬಂತ್ರಿ, ಇದು ಹಿಂಗೆ ತುರಾಯಿ ರೀ, ಇದು ಹಿಂಗೆ ಹುಂಜ್ರಿ. ಈಗ ನೀವಂತೀರಿ ವಾವ್, ಈಗ ಹಂಗಾರೆ ಡೆಫಿನೆಟ್ ಆತ ಹುಂಜ ಆನೆ ಹೆಂಗೆ ತೆಗಿಬೇಕು ಗೊತ್ತಾತ, ಹೌದಲ್ಲ ರೀ? ಎಕ್ಸಾಮ್ಗೆ ಅದ ಕ್ವಶನ್ ಕೊಡ್ತೀವಿ, ಇದು ಏನು ಆನೆ ಇಲ್ಲ ಹುಂಜ, ಯಾವ್ದು ಬರೀಬೇಕ? ಮೊದಲೇ ಪೇಜ್ನಾಗ ಆನೆ ಬರೀ, ಎರಡನೇ ಪೇಜ್ನಾಗ ಹುಂಜ ಬರೀ. ಆನೆ ಕ್ಯಾನ್ಸಲ್ ಆರ್ ಹುಂಜ ಪಾಸ್, ಹುಂಜ ಕ್ಯಾನ್ಸಲ್ ಆನೆ ಪಾಸ್. ಏನು ಟ್ರಿಕ್ ಹೇಳ್ಕೊಡ್ತೀವಿ ರೀ ಅಲ್ಲ? ಬರಲಿದ್ರೂ ನಂಬರ್ ಹಾಕ, ಏನಾರ ಬರೀ. ಯಾಕೆ? ಔಟ್ ಆಫ್ ಸಿಲೆಬಸ್ ಬಂತ ಫುಲ್ ಮಾರ್ಕ್ಸ್, ಹೌದೇನಲ್ರಿ? ಭಾಳ ಇಂಟ್ರೆಸ್ಟಿಂಗ್ ಅದ ಇದು ನಮ್ದು ಎಜುಕೇಷನ್. ಈಗ ಸಿಂಪಲ್ ಕೇಳ್ರಿ, ನಾವು 4 ರೀತಿಯ ಕ್ವಶನ್ಸ್ ತೊಗೊಳ್ತೀವಿ: ನಾಲೆಜ್, ಅಂಡರ್ಸ್ಟ್ಯಾಂಡಿಂಗ್, ಅಪ್ಲಿಕೇಶನ್ ಆ್ಯಂಡ್ ಸ್ಕಿಲ್. 1 ಮಾರ್ಕ್ಸ್, 2 ಮಾರ್ಕ್ಸ್, 3 ಮಾರ್ಕ್ಸ್, 4 ಮಾರ್ಕ್ಸ್. ಯಾಕೆ ಹಂಗಿಟ್ರೆ ಹಂಗೆ ಅದು 1 ಮಾರ್ಕ್ಸ್ ಅಂದ್ರೆ 4 ಕೊಟ್ಟಿರ್ತಾರೆ, 1 ಟಿಕ್ ಹಾಕೋದು, ಹಿಂಗೆ ಕಲ್ಸೀವಿ ನಾವು. 2 ಮಾರ್ಕ್ಸ್ ಯಾಕಂದ್ರೆ ಅದು ಒಂದು ಎಕ್ಸಾಂಪಲ್ ಕೇಳ್ತಾರೆ, ಡೆಫಿನೇಷನ್ ಕೇಳ್ತಾರೆ. ನೋ, 2 ಮಾರ್ಕ್ಸ್ ನಾಲೆಜ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್, 3 ನಾಲೆಜ್, ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಅಪ್ಲಿಕೇಶನ್, 4 ಮೈಂಡ್ ಆ್ಯಂಡ್ ಮಸಲ್ಸ್ ಐಡೆಂಟಿಫಿಕೇಷನ್ ಆ್ಯಂಡ್ ರೈಟಿಂಗ್. ಈ ಮೈಂಡ್ ಆ್ಯಂಡ್ ಮಸಲ್ಸ್ ಇಂಪಾರ್ಟೆಂಟ್ ಅದು, ನಾವು ಹೇಳೋದೇ ಇಲ್ಲ. ಒಂದು ಚಿತ್ರ ತೆಗೆದ್ರೆ 4 ಮಾರ್ಕ್ಸ್, ಚಿತ್ರ ತೆಗೆದ್ರೆ ಯಾಕೆ 4 ಮಾರ್ಕ್ಸ್ ರೀ? ಅದು ಹಂಗೆ ಅದು ಕ್ವಶನ್ ಕೇಳಬಾರ್ದು. ಅದಕ್ಕೂ ಮೇರೆ ಏನು ಬೈತೇವೆ? 10 ಸಲ ಹೇಳಿದ ಮಗನ ತಿಳಿಯಂಗಿಲ್ಲನ, ಅವು ಮನಸ್ಸಿನಾಗ ಅಂತಾನ, ತಿಳಿದಂಗೆ 10 ಸಲ ಯಾಕೆ ಹೇಳ್ತೀರಿ, ಒಮ್ಮೆ ತಿಳಿಯೋಂಗೆ ಹೇಳ್ರಿ ಅಂತಾನ. ಇಂಟ್ರೆಸ್ಟಿಂಗ್ ಅದ ಸರ್, ಮಕ್ಕಳ ಮನಸ್ಸಿನಾಗಿಂದ ಹೇಳೋದಿಲ್ಲ, ಕೂತಲ್ಲೇ ಮಾಡ್ತಾರವ್ರು ಅಲ್ಲ? ಇದಕ್ಕೂ ಬರ್ತೇನೆ ಸ್ವಲ್ಪ. ಈಗ ಹಂಗಾರೆ ಇದು ನಂತರ ತಗೊಳ್ತೀನಿ, ಇಲ್ಲಿ ಮೊದಲು ಇದು ಮುಗಿಸ್ತೀನಿ. ಇದು ಏನು ಆನೆ ಇಲ್ಲ ಹುಂಜ? ಈಗ ನನಗೆ ಕೇಳ್ತೀರಿ ನೀವು, ಸರ್ ಅದು ಏನು ನೀವೇ ಹೇಳಿಬಿಡ್ರಿ. ನಮ್ಮ ತಾಯಿ ಮುಖ, ನಿಮ್ಮ ಮುಖ ಹೆಂಗೆ ಆತು ಗೊತ್ತಾನ? ಹಾಂ, ಕ್ವಶನ್ ಮಾರ್ಕ್ ಬಂತ. ಯಾಕೆ? ಆದ್ರೆ ನನ್ನ ಮೇಲೆ ವಿಶ್ವಾಸ ಹೋಗಿಲ್ಲ, ತೋರಿಸ್ತಂತ ತಡಿ. ವಂಡರ್ಫುಲ್ ಅದಲ್ಲ? ಒಬ್ಬ ಮಾಸ್ಟರ್ ಹೇಳಿದ್ದು ಸತ್ಯ ಮಾಡಿ ಮಕ್ಕಳಿಗೆ ತೋರಿಸ್ಬಿಡ್ರಿ, ನೀವೇನು ಹೇಳಿದ್ದೂ ಎಸ್ ಅಂತಾರೆ. ಹೌದನ್ರಿ? ಒಂದು ವೇಳೆ ನಾನು ಹೇಳಿಲ್ಲ ತಿಳಿರಿ, ನೀವೇನಂತೀರಿ? ಸರ್ ಹೇಳಿಬಿಡ್ರಿ ಅಂತೀರಿ. ಬೆಲ್ ಆತ, ನೆಕ್ಸ್ಟ್ ಪೀರಿಯಡ್ ಸ್ಟಾರ್ಟ್. ಇನ್ನೊಮ್ಮೆ ಅಂದರೆ ನಿಮ್ಮಲ್ಲೇ ಮಾತಾಡ್ತೀರಿ. ಏನು ಎಲ್ಲ ಸುಳ್ಳಲ್ಲಿ, ಅದ್ರಾಗ ಎಲ್ಲ ಅವ್ರು ಅವ್ನು ಮಾರಿ ಬರ್ತದೆ, ಹಂಗೆ ಹೊಡೆದಂಥವು. ಒಂದು ಗುಂಪು. ಎರಡನೇ ಗುಂಪು ಎಕ್ಸಾಮ್ಗೆ ಇಲ್ಲಿ ತೊಗೊಳ್ಳಿ, ಸುಮ್ಮನೆ ಔಟ್ ಆಫ್ ಸಿಲೆಬಸ್ ಹೇಳ್ತಾನೆ, ಇಲ್ಲಿ ತೊಗೊಂಡು ನಡೀತ, ಮನಸ್ಸಿಗೆ ಹಚ್ಕೊಳ್ಳೋದಿಲ್ಲ ರೀ. ಯಾರು ತೋರಿಸ್ಬೇಕನ್ಸಿತ್ತ, ತೋರಿಸ್ಬೇಕಾಗಿತ್ಲಿಯಪ್ಪ, ನಂಬರ್ ಕಡಿಮೆ ಅದ. ಆದರೆ ನಿಮಗೀಗ ವಿಶ್ವಾಸ ಅದ, ತೋರಿಸ್ತಂತ ತಡಿ. ತೋರಿಸ್ಬೇಕು ಬೇಡ್ರಿ. ಕೆಲವೊಂದು ಗಪ್ಪಿದ್ದವ್ರು ಏನಂತಾರೆ ಗೊತ್ತಾನ, ಬೇಕಾದ್ರೆ ತೋರಿಸ ಬೇಡ ಬೇಡ. ಏನು ಭಾಳ ಇಂಟ್ರೆಸ್ಟಿಂಗ್ ಅದ ರೀ ಎಜುಕೇಷನ್ ಅಲ್ಲ? ಅಮ್ಮ ಹೆಂಗೆ? ಸಿ ದಿಸ್ ಇಸ್ ದ ಹೆಡ್ ಆ್ಯಂಡ್ ದಿಸ್ ಈಸ್ ದಿ, ಇಲ್ಲಿ ಕ್ಲಿಪ್ ಹಾಕ್ಕೊಂಡಾಳ, ಹೇರ್ ಆ್ಯಂಡ್ ಫೇಸ್ ಆಫ್ ದಿ ಮದರ್, ಆ್ಯಂಡ್ ದಿಸ್ ಈಸ್ ದಿ ಐ, ಆ್ಯಂಡ್ ಇದು ಕಿವಿಯೊಳಗೇನೋ ಹಾಕ್ಕೊಂಡಾಳ. ಬರೀ ಮೈಂಡ್ ಆ್ಯಂಡ್ ಮಸಲ್ಸ್ ಕೋಆರ್ಡಿನೇಷನ್ಸ್ ಬೇಕಾದ ಮಾಡ್ಬೋದು. ಇವತ್ತು ಆ ಕೋಆರ್ಡಿನೇಷನ್ ಇಲ್ಲ, ಬರೀತೀವಿ ನಾವು. ಚೆನ್ನಾಗಿ ಚಿತ್ರವನ್ನು ತೆಗೆಯಬೇಕು. ಚೆನ್ನಾಗಿ ಅಂದ್ರೇನು? ಚೆನ್ನಾಗಿ ತೆಗೆದು ಬಿಡ್ರಿ, ಚೆನ್ನಾಗಿ ಇರಬೇಕದು. ಈ ದೃಷ್ಟಿಯೊಳಗೆ ಇವತ್ತು ನಾವು ಸೋ ಮೆನಿ ಥಿಂಗ್ಸ್ ಮಕ್ಕಳಿಗೆ ಕ್ರಿಯೇಟಿವಿಟಿ ಭಾಗ ಅದು ಅಂದ್ರೆ ಏನು ಹೇಳ್ತಾ ಇಲ್ಲ, ಬರೀ ಶಬ್ದ ಹೇಳ್ತಾ ಇದ್ದೀವಿ. ಅದಕ್ಕೆ ಮಕ್ಕಳು ಏನು ಮಾಡ್ತಾರೆ? ಅಪ್ಲಿಕೇಶನ್ಸ್ ಬಂತು ಅಂದ್ಕೊಳ್ಳೆ 3 ಮಾರ್ಕ್ಸ್ ಇರ್ತದೆ ಅಂದ್ರೇನು? ಹಂಗೆ ಅದ, ವೈಜ್ಞಾನಿಕ ಕಾರಣ ಕೊಡಿರಿ ಅಂತ ಬರೀಬೇಕು, ಹೌದಿಲ್ರಿ? ಗೊತ್ತದ 1 ಮಾರ್ಕ್ ಈಸ್ ನಾಲೆಜ್, ಅಂಡರ್ಸ್ಟ್ಯಾಂಡಿಂಗ್, ಅಪ್ಲಿಕೇಶನ್, ದಿಸ್ ಇಸ್ ದ 0 ನಮ್ಮದು. ಯಾಕೆ 0?
2-3 ಕ್ವಶನ್ ಕೇಳ್ತೀವಿ ನಾವು, ಗೊತ್ತಾಗ್ತದೆ. ಹಂಗೆ ಹೇಳಿದೆ ಗೊತ್ತಾಗೋದಿಲ್ಲ ರೀ, ಅವನ್ನೆಲ್ಲ ಬರಿತೀವಿ. ಥಿಯರಿ ಫಸ್ಟ್ ಕ್ಲಾಸ್, ಫಸ್ಟ್ ರ್ಯಾಂಕ್. ಗುರುಗಳ ಬಗ್ಗೆ ಮಾತಾಡಿದರೆ 5,000 ರೂಪಾಯಿ ಇದೆ, 10 ನಿಮಿಷ ಮಾತಾಡಬೇಕು, 5,000 rupees ಫಸ್ಟ್ ಪ್ರೈಸ್ ಅಂತ ಹೇಳಿದ್ರೆ ನೀವೇನು ಬ್ಯೂಟಿಫುಲ್ ಬರ್ಕೊಂಬರ್ತೀರಿ ಗೊತ್ತಾ. ಎಲ್ಲ ಶ್ಲೋಕ ಎಲ್ಲೆಲ್ಲಿ ಸಿಗ್ತಾವೆ, ಆಮೇಲೆ ಎಲ್ಲಿ ಸಿಗ್ತಾವೆ, ವಾವ್ ಎಲ್ಲ ಬರ್ಕೊಂಬರ್ತೀರಿ. ಬರ್ಕೊಂಡು ಬಂದು ಮತ್ತೆ 1-2 ಸಲ ಓದ್ತೀರಿ. 10 ನಿಮಿಷಕ್ಕಿಂತ ಹೆಚ್ಚಿಗೆ ಆಗಬಾರ್ದಲ್ಲ. ಇದು ಬೇಡ, ಇದು ಬೇಡ, ಇದು ಇರಲಿ. ಮತ್ತೇನು ಮಾಡ್ತೀರಿ, ಹಂಗೆ ನಿಂತ್ಕೊಂಡು ಗುರು ಎಂದರೆ ಹಾಗೆ ಹೀಗೆಲ್ಲ ಕೈ ಮಾಡಬೇಕು. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ಎಲ್ಲ ಕಡೆ ನೋಡಿ ಮಾತಾಡ್ಬೇಕು. ಹೌದಲ್ಲ ರೀ? ಅವ್ರು ನಮ್ಮನ್ನು ನೋಡಲಿದ್ರು ಅಡ್ಡಿಲ್ಲ. ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದು ಗುರು ಮತ್ತು ದೇವರು ಪ್ರತ್ಯಕ್ಷವಾದರೆ ನಾನು ಮೊದಲು ನಮಿಸುವುದು ಗುರುಗಳಿಗೆ, ಏಕೆಂದರೆ ದೇವರು ಯಾರು ಎಂದು ನಮಗೆ ಅದನ್ನು ಕೊಡುವಂತಹ ಅದ್ಭುತವಾದವನೇ ನಮ್ಮ ಗುರು. ಗುರುವಿನ ಬಗ್ಗೆ ಹೆಂಗೆ ಹೇಳ್ತಿರಲ್ಲ, ವಾವ್ ವಾವ್. ಗುರುವಿನಂಗಳದ ಗಿಡ ಬಳ್ಳಿಯಾಗಿ ಹೊಸ ಹೂವು ನಾವು ಸುರಿಸೋಣವ. ವಾವ್ ವಾವ್, ಫಸ್ಟ್ ಪ್ರೈಸ್ ತೊಗೊಳ್ತೀವಿ, ಫೋಟೋ ಹಾಕ್ತೀವಿ, ಎಲ್ಲ ಆಗ್ತದೆ. ಆಮೇಲೆ ಕ್ಲಾಸಿಗೆ ಬಂದ್ಕೊಳ್ಳೋವಂತ ಕುಲಕರ್ಣಿ ಸರ್ ಪೀರಿಯಡ್ಗೆ ಹೋಗೋಣ ಬರಲಿ, ಅವ ಏನು ಹೇಳ್ತಾನೆ ಬರಲಿಯಪ್ಪ. ಎಷ್ಟು ಇಂಟ್ರೆಸ್ಟಿಂಗ್ ಅದಲ್ಲ. ಒಂದು ಭಾಗ ನಾವು ಮಾತಾಡೋದೇ ಬೇರೆ, ಇರೋದೇ ಬೇರೆ, ಇಲ್ಲಿ ನಡ್ಕೊಳ್ಳೋದೇ ಬೇರೆ. ರೈಟ್? ಭಾಳ ಇಂಟ್ರೆಸ್ಟಿಂಗ್ ಅದ ರೀ. ಇನ್ನೊಂದು ಸಿಂಪಲ್ ಕ್ವಶನ್ ಕೇಳ್ತೇನೆ, ನಾಲೆಜ್ ಆ್ಯಂಡ್ ಅಪ್ಲಿಕೇಶನ್ ಮೇಲೆ. ಮನುಷ್ಯನಲ್ಲಿ ಇರುವಂಥ ರಕ್ತದ ಗುಂಪುಗಳು ಎಷ್ಟು? 4 ಚಾಯ್ಸ್ ಕೊಡ್ತೇನೆ, ನಿಮ್ಮದು ಓನ್ ಬರಿಬೇಡ್ರಿ. ಯಾಕಂದ್ರೆ 2 ನಮೂನಿ ಉತ್ತರ ಬರ್ತಿರ್ತಾವೆ ಮ್ಯಾಮ್, ಅದಕ್ಕೆ ನಾನು ಚಾಯ್ಸೇ ಕೊಡ್ತೇನೆ. ಮನುಷ್ಯನಲ್ಲಿರುವಂಥ ರಕ್ತದ ಗುಂಪುಗಳು 4, 6, 10, 16. ಎಷ್ಟು ರೀ? 4 ಯಾರು ಹೇಳಲ್ಲ, ಎಲ್ಲರೂ ಪಾಸ್. ಓಕೆ, ನಮ್ಗೆ ರಕ್ತ ಕೊಡಬೇಕಾದ್ರೆ ಬ್ಲಡ್ ಗ್ರೂಪ್ ನೋಡಿ ಕೊಡ್ತಾರೆ, ಏನು ಬೇಕಾದವ್ರು ಬೇಕಾದ ಬ್ಲಡ್ ಗ್ರೂಪ್ ಕೊಡ್ಬೋದಾ? ಏನು ರೀ? ನೋಡಿ ಕೊಡ್ತಾರೆ, ಅಂದರೆ ಟೆಸ್ಟ್ ಮಾಡಿ ಕೊಡ್ತಾರೆ. ವೆರಿ ಗುಡ್, 2 ಮಾರ್ಕ್ಸ್, ಫುಲ್ ಮಾರ್ಕ್ಸ್. ಮತ್ತು ಮನೆಯೊಳಗೆ ಸೊಳ್ಳೆವಲ್ರಿ, ಅವ್ರು ರಕ್ತ ಹೀರ್ಬೇಕಾದ್ರೆ ಟೆಸ್ಟ್ ಮಾಡಿ ಹೀರ್ತಾವೆ, ಏನು ಬೇಕಾದವ್ರದ್ದು ಹೀರ್ತಾವ್ರಿ? ಮತ್ತು ಅದು ಯಾಕೆ ಸಾಯ್ಲಿಲ್ಲ ರೀ? ಸೈಲೆಂಟ್. ಹೌದಿಲ್ಲ ರೀ? ನಿಮಗೆಲ್ಲ ಗೊತ್ತದ, ಎಷ್ಟು ಬ್ಲಡ್ ಗ್ರೂಪ್ ಗೊತ್ತು, ಹೆಂಗೆ ಕೊಡ್ತಾರೆ ಗೊತ್ತು. ಮತ್ತು ಅದು ಸಾಯ್ಲಿಲ್ಲ ಯಾಕೆ? ಏನೇನಾರ ಕೇಳಬೇಡ, ನಾ ಎಷ್ಟು ಹೇಳಿನಷ್ಟು ಬರ್ಕೋ. ಹೋಗಲಿ ರೀ ಡಾಕ್ಟ್ರಿಗೆ ಅಥವಾ ಮತ್ತೊಬ್ರಿಗೆ ಗೊತ್ತಿದ್ದವ್ರ ಕಡೆ ಹೋಗಿ ಕೇಳ್ತೀನಿ ನಾನು, ಹಿಂಗೆ ಯಾಕೆ ಹೇಳ್ರಿ ನಮ್ಮ ಹುಡುಗರು ಕೇಳ್ಯಾರ? ಕೇಳೋದೇ ಇಲ್ಲ. ಅದಕ್ಕೆ ನಾನು ಸಿಂಪಲ್ ಪ್ರೊಸೆಸ್ ಅದ. ನಾವು ಮಾಸ್ಟರ್ ಆಗಬೇಕು, ಟೀಚರ್ ಆಗಬೇಕಂದ್ರೆ ಬಾವಿ ಒಳಗೆ ಕೊಡ ಬಿಟ್ರೆ ಬಾಗಿದ್ರೆ ನೀರು ಒಳಗೆ ಹೋಗ್ತದೆ, ಇಲ್ಲಾರು ಹೋಗೋದಿಲ್ಲ. ಯಾವಾಗ ವಿನಯದಿಂದ ನನಗಿದು ಗೊತ್ತಿಲ್ಲ ಸರ್ ಹೇಳ್ರಿ, ನನಗೆ ಗೊತ್ತಿಲ್ಲ ಸರ್ ಹೇಳ್ರಿ, ಚಹಾ ಟಿಫಿನ್ ಕೊಟ್ಟು ಊಟಕ್ಕೆ ಹಾಕಿ ಕಲಿಸ್ಕೊಡ್ತಾರೆ ನಮಗೆ. ಕಲ್ತ ಮೇಲೆ ಕೊಡ ತುಂಬ್ತೀವಿ, ಮ್ಯಾಲೆ ಜಗ್ತಾರೆ, ತುಂಬಿದ ಕೊಡ ಮ್ಯಾಲೆ ಬಂತು, ನಾನು ಇಷ್ಟು ಗೋಲ್ಡ್ ಮಾಡಲ್ಲ ಅಷ್ಟು ಗೋಲ್ಡ್ ಮಾಡಲಿ, ಹಿಂಗೆ ಕೂತ್ರೆ ಏನು ಉಪಯೋಗ ಇಲ್ಲ. ತಂಬಿಗೆಗೆ ಈ ಬಿಂದಿಗೆಯಿಂದ ನೀರು ಹಾಕಬೇಕಾದ್ರೆ ಯಾವ್ದು ಬಾಗ್ಬೇಕು ರೀ? ತಂಬಿಗೆ ಬಾಗಬೇಕು, ಬಿಂದಿಗೆ ಬಾಗಬೇಕು? ಹಾಂ, ಅಷ್ಟೆಲ್ಲ ನಾಲೆಜ್ ತೊಗೊಂಡ್ಮೇಲೆ ಮಗುವಿನ ಲೆವೆಲ್ಗೆ ಗುರು ಬಾಗಿ ಕೊಟ್ಟಾಗ ಮಾತ್ರ ಚೆಕ್ ಆಗ್ತದೆ, ಇಲ್ಲದ ಆಗೋದಿಲ್ಲ. ನಾನು ಅಷ್ಟು ಗೋಲ್ಡ್ ಮೆಡಲಿಸ್ಟ್, ರ್ಯಾಂಕ್ ಹೋಲ್ಡರ್ಸ್, ತೊಗೊಂಡು ಏನು ಮಾಡಬೇಕು? ಟೀಚರ್ ಆಗ್ಬೇಕಾದ್ರೆ ಪ್ರತಿ ದಿವಸ ಅನೇಕರಿಂದ ಕಲಿತೀವಿ. ಇವತ್ತೊಬ್ಬ ಡ್ರೈವರ್ನಿಂದ ಕಲ್ತೀನಿ ನಾನು. ಅದಕ್ಕೆ ಇವ್ರಿಗೆಲ್ಲ ಥ್ಯಾಂಕ್ಸ್. ಯಾಕೆ ಗೊತ್ತಾ? ಪ್ರತಿ ಕ್ಷಣ ನೀನು ಅಲ್ಲಿ ಹೋದಕ್ಕಾಗೋದು ಏನು ಪ್ರೈಮರಿ ಸ್ಕೂಲ್ನವರು ಹುಡುಗರು ಎಷ್ಟೆಲ್ಲ ನಾಲೆಜ್ ಅದಪ್ಪ. ನನಗೆ ಆಯುಷ್ಯ ಮುಗಿಲಿಕ್ಕೆ ಬಂತಲ್ಲ, ನಾನು ಅಂತೀನಿ ಇರೋಷ್ಟು ವಯಸ್ಸಾರ ಕಲಿಯೋಣಲ್ಲ. ಈಗಿನ ಇವರೇ ಕೆಟ್ಟಾರ್ರಿ, ಈಗಿನ ಮಾಸ್ತರ್ ಯಾಕೆ ಮಾತಾಡ್ತೀವಿ? ನೀವು ಚಲೋ ಮಾಡಲ್ಲ, ಸಮಾಜ ಕೆಟ್ಟದ್ದು ಕರೆಕ್ಟ್, ಅದನ್ನು ಹೇಳಬೇಡ. ತಿಪ್ಪಿ ಗುಂಡಿ ಒಳಗೆ ಬೆಳೆದಂಥ ಗುಲಾಬಿ ಹೂ ತಿಪ್ಪಿ ವಾಸನೆ ಬೀರೋದಿಲ್ಲ, ಸುವಾಸನೆ ಬೀರ್ತದೆ. ಹೌದನ್ರಿ? ಮತ್ತು ನಮಗೆ ಯಾಕೆ ಬೀರ್ಲಿಕ್ಕೆ ಬರೋದಿಲ್ಲ? ಅದರಂಥದ್ದು ವಾಸನೆ ಕೊಟ್ಟರೆ ಹೊಡೆತ ಕಿತ್ತು ಹೋಗಿತಾರೆ. ದೇರ್ ಫಾರ್ ಟೀಚರ್ಸ್ ಜವಾಬ್ದಾರಿ ಪರಿವರ್ತನೆ ಹೆಂಗೆ ಮಾಡಬೇಕು, ಆದರ್ಶ ಏನು, ಹೆಂಗೆ ಮಾಡ್ಲಿಕ್ಕೆ ಬರ್ತದೆ, ಅದು ಇಂಪಾರ್ಟೆಂಟ್ ಅಲ್ಲ. ಬರೀ ಎಲ್ಲರೂ ಹೇಳ್ದಂಗೆ ನಾವು ಹೇಳೋದಲ್ಲ. ನಮಗೂ ಹಂಗಾರೆ ಈಗೇನು ಪಗಾರನೇ ಇಲ್ಲ, ಅದೇನು ನಿಮಗೆ ಎಷ್ಟು ಕೊಡ್ತಾರೆ, ಇದನ್ನು ಕೇಳಲಿಕ್ಕೆ ಮಾಸ್ತರಿಗೆ ಯಾಕೆ ಮಾಡ್ಬೇಕು ರೀ? ಪ್ರತಿಯೊಬ್ಬ ಹುಡುಗನೊಳಗೆ ನೀವೇನು ಹಾಕ್ತಾರೆ ಅದು ನಿಮ್ಮ ಪ್ರಾಪರ್ಟಿ. ಇದರಲ್ಲಿ ಮೇಡಮ್ ಬಂದಾರ,
ಅವ್ರು ನಮ್ಗೆ ಕಲಿಸ್ಯಾರ್ರಿ, ಆ ಭಕ್ತಿ ನೋಡಿದ್ರೆ ನನ್ನ ಕಣ್ಣಾಗ್ರಿ ಅಂತ. ವಾ, ಎಂಥ ಹೆಡ್ ಮಿಸ್ಟ್ರೆಸ್ ರಾಜು ಸರ್. ಅವ್ರ ಕ್ಲಾಸ್ ಹೇಳಬೇಕಾದ್ರೆ ಆಲ್ ಬಿ ಎಡ್ ಆ್ಯಂಡ್ ಇವ್ರಿಗೆ ಥೌಸಂಡ್ಸ್ ಆಫ್ ಪೀಪಲ್ಸ್ಗೆ ಗುರು ವಂದನಾ ಕಾರ್ಯಕ್ರಮ ಸೂಪರ್. ಜಯಶಿವ ಅವರೆಲ್ಲ ಟೆಕ್ಸ್ಟ್ ಬುಕ್ನಲ್ಲಿ ಇದ್ವು ನಾವು. ಇದರಲ್ಲಿ ಭಾಳಷ್ಟು ಮಂದಿ ನನ್ನ ಪರಿಚಯ ಇದೆ, ಇಲ್ಲ ಅಂತೀರಿ ನೀವು, ಗೊತ್ತು ನಂಗೆ. ನೀವು 4th ಸ್ಟ್ಯಾಂಡರ್ಡ್ ಕಲಿಬೇಕಾದ್ರೆ ಪಕ್ಷಿ ಪ್ರೇಮಿ ಸಲೀಮ್ ಅಲಿ ಅಂತ ಒಂದು ಪಾಠ ಇತ್ತ ನಿಸರ್ಗ ಅಂತ ಒಂದು ಪಾಠ ಕಲ್ತಿದ್ರ? ಎರಡೂ ನಾನು ಬರೆದಿದ್ದೆ. ಮತ್ತು ಇಷ್ಟೋ ತನಕ ಒಟ್ಟ ಚಪ್ಪಾಳಿ ಹೊಡಿಲಿಲ್ಲ. ಈಗ ಯಾಕೆ ಬಂತಂದ್ರೆ ಅವನಲ್ಲಿ ಯಾವಾಗ ಗುರು ಮತ್ತು ಶಿಷ್ಯಂದ್ರ ಸಮೀಪ ಆಗ್ತಿರೋ ಆವಾಗ ಖುಷಿ ಆಗ್ತದೆ. ಅವನ ಬೇರೆ ಹೇಳ್ತಿರಲಿಲ್ಲ, ನಾನೇ ಬೇರೆ ಅಂದ್ಬಿಟ್ರೆ ಕ್ಲೋಸ್ನೆಸ್ ಬರೋದಿಲ್ಲ. ಆದ್ದರಿಂದ ಇಲ್ಲಿ ಹೇಳಬೇಕಾಗಿದ್ದು ಇಷ್ಟ, ಅಪ್ಲಿಕೇಶನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಈಗ ನಿಮ್ಗೆ ಹಂಗೆ ಉಳಿತದ, ಏನು ಗೊತ್ತನ ಅಂದಂಗೆ ಸೊಳ್ಳಿ ಬೇಕಾದವ್ರದ್ದು ಹಿಡಿದ್ರು ಯಾಕೆ ಸಾಯೋದಿಲ್ಲ, ನಿಮ್ಮ ತಲೆಯಾಗ ಉಳಿತಿದೆ. ಹೌದನ್ರಿ? ಇಬ್ಬರು ಕೇಳ್ತೀರಿ, ಅವ್ರಿಗೂ ಗೊತ್ತಿಲ್ಲ ಅಂದ್ರೆ ಯಾವ ಹೇಳ್ದವ ದೇವ್ರು ಹಂಗೆ ಇಟ್ಟಿರ್ತಾನೆ ಅಂದ್ರೆ ದೇವ್ರ ಫೋಟೋ ಹಾಕೋದು, ಮಾಲಿ ಹಾಕೋದು, ಮುಕ್ತಾಯನ. ಅವ ಫೇಲ್ ಆಗ್ಯಾನ, ಅವನು ಹಣೆ ಬಾರ್ದಾಗ ಹಂಗಾದಂತಾರೆ. ಹಣೆ ಬಾರ ಅಲ್ಲ, ಓದಿಲ್ಲವ. ನಮ್ಗೆ ಎಷ್ಟು ಸಿಂಪಲ್ ಮಾಡ್ಕೊಂಡಿವಲ್ರಿ ಇವನ್ನೆಲ್ಲ ನಾವು. ತಿಳಿರಿ, ನಿಮ್ಮ ಮನೆಗೆ ಊಟಕ್ಕೆ ಬರ್ತೀವಿ ಒಂದು 10 ಮಂದಿ. ನಿಮ್ಮಮ್ಮ ಬೇರೆ ಬೇರೆ ಅನ್ನ ಮಾಡ್ತಾಳಣ್ಣ. ಎ ಗ್ರೂಪಿನ ಅನ್ನ ಬೇರೆ, ಬಿ ಗ್ರೂಪಿನ ಅನ್ನ ಬೇರೆ, ಸಿ ಗ್ರೂಪಿನ ಅನ್ನ ಬೇರೆ, ಡಿ ಗ್ರೂಪ್. ನಿಮ್ಮವು ಕೇಳ್ತಾಳ, ನಿಮ್ದು ಯಾವ ಗುಂಪು ರಕ್ತದ್ದು? ಬಿ. ತರ್ತೀನಿ ತಾಡ್ರಿ ಅನ್ನ. ಅರೆ, ಒಂದ ನಮೂನಿ ಅನ್ನ ಬಡಿಸ್ತಾಳ್ರಿ, ಒಂದ ನಮೂನಿ ರೊಟ್ಟಿ, ಒಂದ ನಮೂನಿ ಪಲ್ಯ, ಒಂದ ನಮೂನಿ ಚಟ್ನಿ, ಒಂದ ಮಾಡ್ತಾರೆ ಇಲ್ರಿ. ಯಾಕಂದರೆ ಆಹಾರ ಅಂತ ತೊಗೊಂಡಾಗ ಡೈಜೆಸ್ಟಿವ್ ಸಿಸ್ಟಮ್ಗೆ ಯಾವಾಗ ಹೋಗ್ತದೋ ಆವಾಗ ಟೆಸ್ಟ್ ಮಾಡೋ ಕಾರಣ ಇಲ್ಲ. ಬ್ಲಡ್ ಸರ್ಕ್ಯುಲೇಷನ್ ಸಿಸ್ಟಮ್ಗೆ ಹೋಗಬೇಕಾದಾಗ ಬ್ಲಡ್ ಗ್ರೂಪ್ ಟೆಸ್ಟ್ ಮಾಡಬೇಕು. 2 ಸಿಸ್ಟಮ್ ನಾವು ಅಭ್ಯಾಸ ಮಾಡ್ತೀವಿ, ಡೈಜೆಸ್ಟಿವ್ ಸಿಸ್ಟಮ್ ಆ್ಯಂಡ್ ಸರ್ಕ್ಯುಲೇಟರಿ ಸಿಸ್ಟಮ್. ಬಟ್ ಇಲ್ಲಿ ಅಪ್ಲೈ ಮಾಡೋದಿಲ್ಲ. ಅಪ್ಲಿಕೇಶನ್ ನಮ್ಮಲ್ಲಿ ಫೇಲ್ಯೂರ್ ಅದ. ಈಗ ತಿಳಿದು ನಿನ್ನೆ ಒಂದು ಕ್ವಶನ್ ಕೇಳಿದೆ. ಸಿ ದಿಸ್ ಅಪ್ಲೈ, ದಿಸ್ 1, 2 and 3. ವಾಟ್ ಈಸ್ ದ 4th one? 4 ಆನ್ಸರ್. ಮೆಂಟಲ್ ಅಬಿಲಿಟಿ ಟೆಸ್ಟ್ ಅಂತ KS and IS ಅವ್ರು ಕ್ವಶನ್ ಕೊಡ್ತಾರೆ. ಯಾಕಂದ್ರೆ ನೀವು ಭಾಷೆ ಬರಲಿಕ್ಕಿಲ್ಲ, ಆದರೆ ಇಂಟೆಲಿಜೆಂಟ್ ಇರೋದಿಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಆದ್ದರಿಂದ ಈ ರೀತಿ ಕ್ವಶನ್ಸ್ ಕೊಡ್ತಾರೆ. ನೆಕ್ಸ್ಟ್ ಪಿಕ್ಚರ್ ಇಸ್ ದಿಸ್ ಒನ್, ಬಿ. ನೆಕ್ಸ್ಟ್ ಪಿಕ್ಚರ್ ಇಸ್ ದಿಸ್ ಒನ್, ಸಿ. ನೆಕ್ಸ್ಟ್ ಪಿಕ್ಚರ್ ಇಸ್ ದಿಸ್ ಒನ್, ಡಿ. ನೆಕ್ಸ್ಟ್ ಪಿಕ್ಚರ್ ಇಸ್ ದಿಸ್ ಒನ್. ವಿಚ್ ಒನ್ ಇಸ್ ಕರೆಕ್ಟ್? ನೀವಂತೀರಿ ಔಟ್ ಆಫ್ ಸಿಲೆಬಸ್. ಇಲ್ಲ, ಔಟ್ ಆಫ್ ಸಿಲೆಬಸ್ ಇಲ್ಲ. ಇದು ಬೈಲ್ಯಾಟ್ರಲ್ ಸಿಮೆಟ್ರಿಕಲ್ ಅಂತ 9th ಸ್ಟ್ಯಾಂಡರ್ಡ್ಗೆ ಕಲಿತೀರಿ. ಆಲ್ ಇನ್ಸೆಕ್ಟ್ಸ್ ಆರ್ ಬೈಲ್ಯಾಟ್ರಲ್ ಸಿಮೆಟ್ರಿಕಲ್. ಸಮಮಿತಿ ಅಕ್ಷ ಕಲಿತೀವಿ. ಡ್ರಾಯಿಂಗ್ ಮಾಸ್ತರ್ ಫ್ರೀ ಹ್ಯಾಂಡ್ ಡ್ರಾಯಿಂಗ್ ಅಂತ ಕಲಿಸ್ತಾರೆ. ಅದೇ ಬೇರೆ, ಇದೇ ಬೇರೆ. ನಾವು ಪಾರ್ಟಿಷನ್ ಮಾಡಿಬಿಟ್ಟಿವಿ. ಸ್ವಲ್ಪ ಸಣ್ಣ ಹುಡುಗರು ಗಣಿತ ಕಲಿಸ್ರಿ, ನಮ್ಮದು ಆರ್ಟ್ಸ್. ಹೌದನ್ರಿ? ಮತ್ತು ಕೊತ್ತಂಬರಿ ಖರೀದಿ ಮಾಡಬೇಕಾದ್ರೆ ಯಾಕೆ ನೀವು ಗಣಿತ ಮಾಡ್ತೀರಿ? ಯಾಕೆ 1,000 ರೂಪಾಯಿ ಕೊಟ್ಟು ಬಿಡ್ಬೇಕು, ತೊಗೊಳ್ಬೇ ಕೊತ್ತಂಬರಿ ಕೊಡು. ಯಪ್ಪ ಎಷ್ಟು? ನಮ್ದು ಆರ್ಟ್ಸ್. ಹೇಳಿರೇನ್ರಿ? ಎನ್ಕ್ವೈರಿ ಮಾಡ್ತೀರಿ. ಆರ್ಟ್ಸ್ ಇದ್ರೆ ಹೆಂಗೆ ಕೊಟ್ಟಿ? 5 ರೂಪಾಯಿಗೆ 1, 10 ರೂಪಾಯಿಗೆ 3 ಇಲ್ಲನ? ಭಿನ್ನರಾಶಿ ಯಾಕೆ ಮಾಡಿದ್ರಿ ಹೇಳ್ರಿ? ಮನ್ಯಾಗ 4 ಮಂದಿ ಇದ್ದೀವಿ, ಒಬ್ಬೊಬ್ರಿಗೆ 2 ಚಪಾತಿ ಅಂದ್ರೆ 8 ಚಪಾತಿ ಮಾಡಬೇಕು ಒಪ್ಪತ್ತಿಗೆ. ಗುಣಾಕಾರ ಮಾಡಂತ ಯಾರು ಹೇಳಿದ್ರು? 2 ಗುಂಟ್ಲೆ 4. ಅಷ್ಟ ಅಲ್ಲ, ಹಿಂಗೆ ತಿಂಗಳಿಗೆ ಇಷ್ಟಾದ್ರೆ ಇಷ್ಟು ಚಪಾತಿ ಮಾಡ್ಬೇಕಂದ್ರೆ, ಇಷ್ಟು ಗೋಧಿ ಹಿಟ್ಟು ಬೇಕಂದ್ರೆ, ಇಷ್ಟು kg ಗೋಧಿ ಅಂದ್ರೆ 1 kg ಗೋಧಿಗೆ 8,000 ಯಾಕೆ ಲೆಕ್ಕ ಮಾಡ್ಲಿಕ್ಕತ್ತೀರಿ? ನಮ್ಮಲ್ಲಿ ಡಿಪಾರ್ಟ್ಮೆಂಟ್ ಮಾಡಿಬಿಡ್ತೀವಿ. ನಮ್ದು ಅಲ್ಲದೆ ಅದು ಸೈನ್ಸ್. ಅದು ಸೈನ್ಸ್ ಅವ್ರು ಮಾತಾಡೋದಿಲ್ಲನ? ಹೇಳ್ರಿ, ದಯಮಾಡಿ ಮಾಡಬೇಡ್ರಿ. ಒಂದು ಕೊತ್ತಂಬರಿ ಸೊಪ್ಪು ಖರೀದಿ ಮಾಡ್ಬೇಕಂದ್ರೆ ಎಷ್ಟು ಪ್ರಮಾಣ ಬೇಕು, ಮನ್ಯಾಗ ಎಷ್ಟು ಮಂದಿ ಇದ್ದೀವಿ ನೋಡ್ಕೊಂಡು ಖರೀದಿ ಮಾಡ್ತೀರಿ. ಅದು ಎಷ್ಟು ದಿವಸ ಬಾಡ್ದಂಗೆ ಉಳಿತದೆ ನೋಡ್ಕೊಂಡು ಮಾಡ್ತೀರಿ. ಫಿಸಿಕ್ಸ್, ಕೆಮಿಕಲ್ಸ್ ಏನದ ಎದಕ್ಕೆ ಹಾಕಬೇಕು, ಕೆಮಿಸ್ಟ್ರಿ, ಎಲ್ಲಿ ಬೆಳೀತಾರ, ಜಾಗ್ರಫಿ. ಹೌದನ್ರಿ? ಎಷ್ಟೊತ್ತಿಗೆ ತೊಗೊಂಬರ್ತಾಳೆ, ಹಿಸ್ಟ್ರಿ. ವ್ಯಾವಹಾರಕ್ಕೆ ಭಾಷೆ, ಎಷ್ಟು ದುಡ್ಡು ಕೊಡಬೇಕು, ಗಣಿತ, ಎಲ್ಲವೂ ಬೇಕ್ರಿ.
ದಯಮಾಡಿ ಪ್ರೈಮರಿ ಸೆಕ್ಷನ್ಸ್ ಕಲಿಸೋರು ಅದನ್ನು ಮಾಡಬೇಡ್ರಿ. ಹೈಯರ್ ಲೆವೆಲ್, ಯಾಕಂದರೆ ರಿಸರ್ಚ್ ಮಾಡ್ತಾ 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 ಇನ್ನೂ ಹೆಂಗೆ ವಾಟ್ ಈಸ್ ಪೆರೆಂಕೈಮಾ, ವಾಟ್ ಈಸ್ ಕೊಲೆಂಕೈಮಾ, ವಾಟ್ ಈಸ್ ಕ್ಲೆರೆಂಕೈಮಾ, ಅಲ್ಲಿ ಅಬ್ಸರ್ವ್ ಮಾಡೋದ್ರ ಜೊತೆ ಡಿಫ್ರೆನ್ಸ್ ಹೆಂಗಂತ ಚಿತ್ರ ತೆಗೆದು ಇದು ಯಾಕೆ ಪೆರೆಂಕೈಮಾ ನೀರು ವಾಟರ್ ಸ್ಟೋರ್ ಮಾಡ್ತದೆ, ಬಟ್ ಏರ್ ಸ್ಟೋರ್ ಮಾಡಿ ನೀರಿನ್ಯಾಗ ತೇಲ್ತಿದ್ರೆ ದಟ್ ಈಸ್ ನೋನ್ ಆಸ್ ಏರೆಂಕೈಮಾ. ಏರದ ಆಹಾರ ತಯಾರು ಮಾಡೋದು ಕ್ಲೋರೋಫಿಲ್ ಈಸ್ ಎಸೆನ್ಸಿಯಲ್. ಹಂಗಾರೆ ಎಲ್ಲಿ ಪ್ರಿಸರ್ವ್ ಮಾಡ್ತದೆ ಇಂಟರ್ಸೆಲ್ಲರ್ ಸ್ಪೇಸ್ನಾಗ, ದೆನ್ ದಟ್ ಈಸ್ ಕ್ಲೋರೆಂಕೈಮಾ. ಕ್ಲೋರೋಫಿಲ್ ಈಸ್ ಪ್ರೆಸೆಂಟ್. ಅರೇ ಕಲಿಸ್ರಿ, ಏನಿಲ್ಲ ಒಂದೊಂದು ಪಿರಿಯಡ್ ಕಲಿಸ್ರಿ, ಅವಗೂ ತಿಳಿಯಂಗಿಲ್ಲ ನಿಮಗೂ ತಿಳಿಯಂಗಿಲ್ಲ. ಏರಿದ್ರೆ ಎರೆಂಕೈಮಾ, ಕ್ಲೋರೋಫಿಲ್ ಇಸ್ ಕ್ಲೋರೆಂಕೈಮಾ. ಗಟ್ಟಿಮುಟ್ಟಾಗಿ ಬಡ್ಡಿ ಹಿಂಗೆ ಬೆಳಿಬೇಕು, ನಾ ಹತ್ತಿರ ಬೀಳಬಾರ್ದಂದ್ರೆ ಲಿಗ್ನಿನ್ ಆ್ಯಂಡ್ ಪೆಕ್ಟಿನ್ ಇನ್ ಬಿಟ್ವೀನ್ ಹಾಕ್ತದೆ. ಸೆಲ್ ವಾಲ್ ಇಸ್ ಥಿಕ್, ದೇರ್ ಫಾರ್ ಕೊಲೆಂಕೈಮಾ. ಸ್ವಲ್ಪ ದಿವಸ ಆದಮೇಲೆ ನ್ಯೂಕ್ಲಿಯಸ್ ಸತ್ತು ಹೋಗ್ತದೆ, ದಟ್ ಈಸ್ ಡೆಡ್ ಸೆಲ್, ದಟ್ ಈಸ್ ನೋನ್ ಆಸ್ ಸ್ಕ್ಲೆರೆಂಕೈಮಾ. ಸ್ಕ್ಲೆರೆಂಕೈಮಾ ಅಂತದ. ನಾ ಜೀವಂತ ಇರ್ಬೇಕಾದ್ರೆ ನೀವು ಬದುಕಿಸಿರಿ, ನಾ ಸತ್ತ ಮೇಲೆಯೂ ಕೂಡ ನಿಮ್ಮ ಬೀಜ ಬಿದ್ದರೂ ಕೆಡದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಇಡೀ ಬಡ್ಡಿ ಹಾಳಾಗ್ದಂಗೆ ಹೊರಗಡೆ ನಾ ಬರ್ತೇನೆ, ಪ್ರೊಟೆಕ್ಟ್ ಮಾಡ್ತೀನಿ ಅಂತ ಹೇಳೋದು ಸ್ಕ್ಲೆರೆಂಕೈಮಾ. ತೆಂಗಿನಕಾಯಿ ಜುಬ್ರ ಸ್ಕ್ಲೆರೆಂಕೈಮಾ. ನಮ್ಗೆ ಎಕ್ಸಾಂಪಲ್ ಬರದೇ ಇಲ್ಲ ಅದನ್ನು. ಓನ್ಲಿ ಸ್ಕ್ಲೆರೆಂಕೈಮಾ, ದ ಡೆಡ್ ಸೆಲ್ ಆ್ಯಂಡ್ ಸೆಲ್ ವಾಲ್ ಇಸ್ ಥಿಕ್. ಮೇಡಮ್ ಇದು ತೆಂಗಿನಕಾಯಿ ಜುಬ್ರಿ ಎದ್ರಾಗ ಬರ್ತದೆ ರೀ, ಹೌದಲ್ರಿ? ನಾವೇನು ಹೇಳ್ತೀವಿ, ಏನೇನಾರ ಕೇಳಬೇಡ ಹೇಳ್ರಿ. ಅಪ್ಲಿಕೇಶನ್ ಕಲಿಸೋದಿಲ್ಲ ನಾವು. ಅಪ್ಲಿಕೇಶನ್ ಇಲ್ಲೇ ಇಲ್ಲ. ಕೋಸಂಬರಿ ಮಾಡಿದ್ರೆ ಲಿಂಬೆ ಹಣ್ಣು ಯಾಕೆ ಹಿಂಡ್ತಾರೆ ರೀ? ರುಚಿ ಸಲುವಾಗಿ. ಮತ್ತು ಬೇರೆ ಯಾವ ರುಚಿ ಇಲ್ಲನ? ಮತ್ತು ಇಲ್ಲಿ ಏನು ಕಳಿಸ್ರಿ? ಪ್ರೋಟೀನ್ಸ್ ಆ್ಯಂಡ್ ಪೆಪ್ಟೋನ್ಸ್ ಅದು ಮಿಕ್ಸ್ ಆಗಬೇಕಾದ್ರೆ ಆ್ಯಸಿಡ್ ಮಿಕ್ಸ್ ಆಗಬೇಕು, ದೆನ್ ಪೆಪ್ಟೋನ್ಸ್ ಅದ್ರ ಜೊತೆ ಮಿಕ್ಸ್ ಆಗ್ತದೆ, ದೆನ್ ಅಮಿನೋ ಆಮ್ಲ ಫಾರ್ಮ್ ಆಗ್ತದೆ, ಎಲ್ಲ ಕಲಿಸ್ತಾರೆ. ಇಷ್ಟಿಷ್ಟು ಕೋಸಂಬರಿ ತಿಂದ್ರಿ ಅಂದ್ರೆ ಅದ್ರಾಗ ಪ್ರೋಟೀನ್ ಹೆಚ್ಚಿಗೆ ಅದ, ಕಡ್ಲಿ ಬೇಳೆ ಅದ, ಇಲ್ಲ ಹೆಸರು ಬೇಳೆ ಅದ, ಎಮ್ ರೈಟ್? ಪ್ರೋಟೀನ್ ಅದ. ಇಷ್ಟು ಪ್ರೋಟೀನಿಗೆ ನನ್ನ ಆ್ಯಸಿಡ್ ಸಾಲೋದಿಲ್ಲ. ಅದಕ್ಕೆ ನಮ್ಮವು ಮೊದಲ ಸಿಟ್ರಿಕ್ ಆ್ಯಸಿಡ್ ಮಿಕ್ಸ್ ಮಾಡ್ತಾಳೆ. ನಿಂಬೆಹಣ್ಣು ಹಿಂಡ್ತಾಳೆ ಇಲ್ಲರಿ, ಸಿಟ್ರಿಕ್ ಆ್ಯಸಿಡ್ ಅದ. ನಮ್ಮವ್ಗೆ ಹೆಸರು ಗೊತ್ತಿಲ್ಲ, ನಮಗೆ ಹೆಸರು ಗೊತ್ತದ, ಮಾಡೋದು ಗೊತ್ತಿಲ್ಲ. ಅದಕ್ಕೆ ಟೀಚರ್ಸ್ ಯಾಕೆ ನಮ್ಮವ್ರು ಇದನ್ನು ಮಾಡ್ತಾಳೆ? ಹೂರ್ಣದ ಅಡುಗೆ ಮಾಡಿದ ದಿವಸ ನಿಮ್ಮಮ್ಮ ಕಟ್ಟಿನ ಸಾರು ಮಾಡ್ತಾಳೆ, ಒಬ್ಬಟ್ಟಂತ ಈ ಕಡೆ ಹೇಳ್ತಾರೆ. ಕಟ್ಟಿನ ಸಾರು ಮಾಡ್ತಾಳೆ. ಯಾಕೆ? ಈ ಹೂರ್ಣದೊಳಗೆ ಕಡ್ಲಿ ಬೇಳೆ ಅದ, ಈ ಕಡ್ಲಿ ಬೇಳೆ 4 ಕಡುಬು ತಿಂದಿನಿ, ಇಷ್ಟು ಕಡ್ಲಿ ಬೇಳೆಗೆ ಈ ಪ್ರೋಟೀನ್ ನಮ್ದು ಆ್ಯಸಿಡ್ ಸಾಲೋದಿಲ್ಲ. ಅದಕ್ಕೆ ಹುಣಸೆ ಹಣ್ಣು ಹಾಕಿ ಟಾರ್ಟ್ರಿಕ್ ಆ್ಯಸಿಡ್ ಹಾಕಿ ನಿಮಗೆ ಸಾರು ಕೊಡಿಸ್ತಾಳೆ. ದೇರ್ ಫಾರ್ ಟೀಚರ್ ಆಗಬೇಕಾದವರು ಡೈಲಿ ಲೈಫ್ನಾಗು ಇಲ್ಲಿ ಏನದ, ಎಷ್ಟು ಸೈನ್ಸ್ ಅದ, ಯಾಕೆ ಈ ಸೈನ್ಸ್ ಅದ, ಅದು ಬೇರೆನಾ ಇದು ಬೇರೆನಾ? ತುಳಸಿ ದಳನ ಯಾಕೆ ಏರಿಸ್ತಾರ, ತುಳಸಿ ಇಲಿ ಯಾಕೆ ಏರ್ಸಂಗಿಲ್ಲ? ಅವರು ಹಿಂದೂ ಧರ್ಮದವ್ರು ಹಂಗವ್ರೆ, ಮೂರ್ಖರೇ. ಹೌದಪ್ಪ, ತಿಳಿಲಿಲ್ಲ ಮೂರ್ಖರು, ಕರೆಕ್ಟ್. ತಿಳ್ಕೊಂಡ ಮೇಲೆ ಹೇಳ್ರಲ್ಲ. ಯಾವಾಗ ಟಿಪ್ಸ್ದೊಳಗೆ ಗಿಬರ್ಲಿನ್ ಅಂತ ಇರ್ತದೆ, ಆ ಗಿಬರ್ಲಿನ್ ನೀವು ತೆಗೆದ್ರಿ ಅಂದ್ರೆ ಆ ಹಾರ್ಮೋನ್ ನೀರಿನಾಗ ಹಾಕಿ ನಾ ತಗೊಂಡ್ರೆ ನನ್ನ ಸೆಲ್ ಎಲಾಂಗೇಷನ್ಸ್ ಆ್ಯಂಡ್ ಹೆಲ್ದಿ ಸೆಲ್ ಬೆಳಿತಾವು. ಅಲ್ಲಿದ ಯಾಕೆ ತೆಗಿಬೇಕು, ಎಲ್ಲಿ ಯಾಕೆ ತೆಗಿಯಂಗಿಲ್ಲ ಅಂದ್ರೆ ಅಲ್ಲಿದ ತೆಗೆದಾಗ ಇನ್ನು ಅರ್ಧ ಗಿಬರ್ಲಿನ್ ಉಳಿದಿರ್ತಲ್ಲ, ಅದು ಟಿಸ್ಳು ಹೊಡಿತದ, ಗಿಡ ಬಾಡೋದಿಲ್ಲ. ಅದಕ್ಕೆ ತುಳಸಿ ದಳ ಏರಿಸ್ರಿ ಅಂತ ಹೇಳ್ತಾರೆ. ಏನು ಸೈನ್ಸ್ ಅವರಿ? ಇದೇ ಬೇರೆ ಇದೇ ಬೇರೆ ಮಾಡಬೇಡ್ರಿ. ಭಾಳಷ್ಟು ಮತ್ತದು ಅಪ್ಲಿಕೇಶನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಹಾಗಾದ್ರೆ ಇದ್ರ ಉತ್ತರ ನಿಮಗೆ ಈಗ ಗೊತ್ತದ ನೋಡ್ರಿ. ಆಲ್ ಇನ್ಸೆಕ್ಟ್ಸ್ ಆರ್ ಬೈಲೆಟ್ರಲ್ ಸಿಮೆಟ್ರಿಕಲ್ ಅಂತ ನೀವು ಹೇಳ್ತೀರಿ, ಬಟ್ ಅಪ್ಲಿಕೇಶನ್ಸ್ ಬರೀ ಬರೆಸ್ತೀವಿ. ನೋಡೋಣ. ಬೈಲೆಟ್ರಲ್ ಸಿಮೆಟ್ರಿಕಲ್ ಬಟರ್ಫ್ಲೈ, ಸಿ this is the head, thorax, abdomen, and 2 wings are like this, and antenna, and eyes, and this is bilateral symmetrical. Very simple. ಅಲ್ವಾ? ಹಂಗಾರೆ ಈ ಬೇಸಿಸ್ ಮೇಲೆ ಅದು ಹೆಂಗದ ನೋಡೋಣ. ಈ ಕೇಳಿದ ಕ್ವಶನ್ ಈ ಬೇಸಿಸ್ ಮೇಲೆ ಅದ. ಹಾಫ್ ಪೋರ್ಷನ್ ತೆಗೆದು ಬಿಡ್ತೇನೆ. ಎಷ್ಟಾಗ್ತದೆ? 2. ಇದನ್ನು ಹಾಫ್ ಪೋರ್ಷನ್ ತೆಗೆದು ಎಷ್ಟಾಯ್ತು? 3. ಇದನ್ನು ಹಾಫ್ ಪೋರ್ಷನ್ ತೆಗೆದು ಎಷ್ಟಾಯ್ತು? ನೆಕ್ಸ್ಟ್ ನಂಬರ್ ಈಸ್ ಯಾವ್ದು ಕರೆಕ್ಟ್? ಈಗ ಯಾಕೆ ಬಂತು ಉತ್ತರ?
ಇದನ್ನು ನಾನು ರೆಡಿಮೇಡ್ ಉತ್ತರ ಬರೆಸಿದ್ರೆ ನಿಮ್ಗೆ ಯಾರಿಗೂ ಖುಷಿ ಆಗ್ತಿದ್ದಿಲ್ಲ. ನಾನು ಬರೆಸಿದ್ದೆ ಸಿ ಬರೀರಿ, ಹಂಗೆ ಯಾಕೆ ಬರ್ದಿ ಹೇಳಿದ್ರು ಬರ್ರಿ. ನೋಡ್ರಿ, ನಾವು ಎಷ್ಟು ಮಾಸ್ತರಿಗೂ ಕಿಮ್ಮತ್ತು ಕೊಡೋದಿಲ್ಲ. ನಾವು ಹೆಂಗೆ ರೀ ಸರ್ ಅಂತ ಕೇಳೋದನ್ನೇ ಇಲ್ಲ, ಹೇಳಿದ್ರು ಸುಮ್ಮನೆ ಬರೀ ಮಾಡಬೇಡಿ. ಇವತ್ತು ನಾನು ಟೀಚರ್ ಆಗ್ತೇನೆ ಅಂದ್ರೆ ತಿಳಿದಿಲ್ಲ ಅಂದ್ರೆ ತಿಳಿದವ್ರು 100 ಜನ ಇದ್ದಾರೆ. ಕೇಳ್ರಿ, ಹೇಳ್ತಾರೆ. ವಯಸ್ಸಾಗಿರ್ಬೋದು ನನಗೆ, ನಂಗೆ ತಿಳಿದಿಲ್ಲ, ಯಾಕೆ ಅದ್ರ ಬಗ್ಗೆ ನಾನು ವಿಚಾರ ಮಾಡಬೇಕಾ? ಆದ್ದರಿಂದ ಇಲ್ಲಿ ಪ್ರಶ್ನೆ, ಈಗ ನೋಡ್ರಿ ನೀವು ಹೇಳಿದ್ದು ಕರೆಕ್ಟ್ ಅದನ್ನಿಲ್ಲ ನೋಡೋಣ. ಇದನ್ನು ಹಾಫ್ ತೆಗೆದ್ರೆ ಎಷ್ಟಾಯ್ತು? 1. ಇದನ್ನು ತೆಗೆದ್ರೆ ಎಷ್ಟಾಯ್ತು? 6. ಇದನ್ನು ತೆಗೆದ್ರೆ ಎಷ್ಟಾಯ್ತು? 7. ಇದನ್ನು ತೆಗೆದ್ರೆ then you are perfectly 100 out of 100 you are intelligent. ಅದಕ್ಕೆ ಕಲಿಸೋ ವಿಷಯದ ಬಗ್ಗೆ ತಿಳಿದಿಲ್ಲ ಅಂದರೆ ತಿಳಿದವ್ರ ಕಡೆ ಹೋಗಿ ಕೇಳ್ರಿ, ಹಿಂಗಂದ್ರೇನು, ಈ ಶಬ್ದದ ಅರ್ಥ ಏನು, ಇದು ಕ್ರಿಯಾಪದ ಅಂದ್ರೇನು, ಈ ಶಬ್ದ ಹಿಂಗೆ ಯಾಕೆ ಬಂತು, ಉತ್ಪತ್ತಿ ಹೆಂಗಾಗಿದೆ. ಅಲ್ಲದ ಬರೀ ಸಿಂಪಲ್ ಕ್ವಶನ್ ಕೇಳಿದ್ರೆ ನಮ್ಗೆ ಗದ್ದಲದ ರೀ. ಕೋಗಲಿ ಕೂಗ್ತದಲ್ಲ ಕರಿ ಬಣ್ಣದ, ಅದು ಗಂಡ ಹೆಣ್ಣ? ನೋಡಿ ಕೇಳಿದ್ರೆ ನಾನು ಕೇಳಿಲ್ಲ, ಕೇಳೀವಿ. ಯಾಸ್, ನಾವು ಹಿಂಗೆ ಕ್ವಶನ್ ಕೇಳಿಲ್ಲ, ತೊಗೊಂಡು ಏನು ಮಾಡೋದು? ಫಿಲ್ಮ್ ಇದ್ರೆ ಕೇಳ್ತಿದ್ವಿ, ಆಕೆ ಎಷ್ಟು ಮಾಡಿದ್ಲು, ಎಷ್ಟನೇ ಫಿಲ್ಮು, ಎಷ್ಟು ರೊಕ್ಕ ತೊಗೋತಾಳ, ಎಲ್ಲಿ ಬಂದಿದ್ಲು, ಆಕೆ ಅರ್ಬಿ ಹೆಂಗೆ ಹಾಕ್ಕೋತಾಳ, ಕುಂಕುಮ ಹಚ್ಚದ ಹೆಂಗೆ ಬರ್ತಾಳ, ಬರೀ ವಸ್ತ ಹಾಕ್ಕೋತಾಳ. 1-2 ಸೀರಿಯಲ್ ನೋಡ್ತೀರಿ, ಅದ್ಭುತ. ನಾ ಸಂಜೆ ಮುಂದೆ ಯಾರ ಮನೆಗೂ ಹೋಗೋದಿಲ್ಲ ರೀ. ಒಂದು ದಿವಸ ಹೋಗಿದ್ದೆ, ಹೋಗಬಾರ್ದು ಹೋಗಿ ಭಜಿತಿದ್ದೆ, ನಿನ್ನ ಹೋಗಂಗಿಲ್ಲ. ಬಾಗ್ಲ ಬಡ್ದು ಕುಲಕರ್ಣಿ ಸರ್ ಬರ್ರಿ ಬರ್ರಿ ಅಂತಿದ್ರು. ಹೋದ ಕೂಡನ ಅಯ್ಯೋ ಕುಲಕರ್ಣಿ ಸರ್ ಬಂದರೆ ಬರ್ರಿ, ಸತ್ತೆ ನಾನು. ರೆಸ್ಪೆಕ್ಟ್ ಕೊಟ್ಟರು ಬರ್ರಿ ಅಂತ ನೋಡವಲ್ರಿ, ಯಾಕೆ ಬಂದು ಏನು ಇಲ್ಲ, ಯಾಕಂದ್ರೆ ಅದು ಮುಗಿಲಿಕ್ಕೆ ಬಂದಿತ್ತೆ, ಮುಗೀತು. ಆಮೇಲೆ ಈಗ ಬಂದ್ರಿ, ಅದು ಅವ ಯಾರ್ರೀ ಅವ ಬಂದವ ಅಂದೆ, ಅವ 4ನೇ ಗಂಡಂತ. ಯಾಕಂದ್ರೆ 2.5 ವರ್ಷ ಅದು ಸೀರಿಯಲ್ ನಡೆದ 3 ಮಂದಿ ಚೇಂಜ್ ಆಗ್ಯಾರ, ಆದರೂ ಅಡ್ಜಸ್ಟ್ ಮಾಡ್ಕೊಂಡು ನೋಡ್ಕೋತಾರ. ಅವ 4ನೇ ಗಂಡ. ಇಂಟ್ರೆಸ್ಟಿಂಗ್ ಅವ್ರಿ ಇವೆಲ್ಲ, ಹೌದನ್ರಿ? ಸೀರಿಯಸ್ ವಿಪರೀತ. ಲೈಟ್ ಗೀಟ್ ಹೋಗಿಬಿಟ್ರೆ ಫಜಿತೆ. ನಿನ್ನೆ ಲೈಟ್ ಹೋಗಿಬಿಟ್ಟು ಅವನೊಂದಿಷ್ಟು ಹೆಣ ಎತ್ತೇ ಬಿಡ್ತಾರೆ. ನೋಡ್ರಿ, ನಮಗೆ ಇದ್ರ ಬಗ್ಗೆ ಇಂಟ್ರೆಸ್ಟ್ ಅದ, ಬಟ್ ನಾವು ತಿಳ್ಕೊಬೇಕು. ನನ್ನ ಸುತ್ತಲೂ ಇರುವಂಥ ಅದ್ಭುತ ಶಕ್ತಿ ಅವ ಅನ್ನೋದು ನಾವು ತಿಳ್ಕೊಳ್ಳಿಕ್ಕೆ ತಯಾರಾಗೋದಿಲ್ಲ. ಅದಕ್ಕೆ ಎಷ್ಟೋ ಮಂದಿ ಬರೆದಂಥ ಕವನ ಅರ್ಥ ಆಗೋದಿಲ್ಲ. ಈಗ ಬೇಂದ್ರೆಯವ್ರ ಬಗ್ಗೆ ಏನು ಗೊತ್ತು? 73ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿತು, 4 ತಂತಿಗೆ ಸಿಕ್ಕಿತು. ಅವರ ಕಾವ್ಯನಾಮ ಅಂಬಿಕಾತನ ದತ್ತ. ಮುಕ್ತಾಯ ಸಮಾರಂಭನ ಅದು. ಬೇಂದ್ರೆಯವ್ರ ಬಗ್ಗೆ ನಾವು ತಿಳ್ಕೊಂಡು ಎಷ್ಟು ಕಡಿಮೆ ತಿಳ್ಕೊಂಡಿವಿ ಅಂದ್ರೆ ಕಲ್ಪನಾ ಮಾಡಲಿಕ್ಕೂ ಶಕ್ಕಿಲ್ಲ. ಬೇಂದ್ರೆಯವರು ಕನ್ನಡದಾಗ ಬರೆದ ಕವನ ಸಂಖ್ಯೆ ಎಷ್ಟು? 1427. ಮರಾಠ್ಯಾಗ ಬರ್ದಾರೆ, ಸಂಸ್ಕೃತದಾಗ ಬರ್ದಾರೆ, ಇಂಗ್ಲೀಷ್ನಾಗ ಬರ್ದಾರೆ. ಇಂಗ್ಲೀಷ್ನಾಗ ಬರೆದಾಗ ಅವ್ರು ಬೆನ್ ರಾಮ್ಸನ್ ಅಂತ ಇಟ್ಕೊಂಡ್ರೆ. ಬೆನ್ ರಾಮ್ಸನ್, ಬೇಂದ್ರೆ ರಾಮಚಂದ್ರನ ಮಗ. ಬೆನ್ ಬೇಂದ್ರೆ, ರಾಮ್ ತಂದೆ, ಸನ್ ಅವ್ರ ಮಗ. ನೀವೇನು ತಿಳ್ಕೊಂಡ್ರಿ? ಬೆನ್ ರಾಮ್ಸನ್ ಅಂದ್ರೆ ಯಾವನೋ ಇಂಗ್ಲೆಂಡ್ದವ್ ಇರ್ಬೋದು. ಇಂಟ್ರೆಸ್ಟಿಂಗ್ ಅವ್ರಿ ಇವೆಲ್ಲ ಅಲ್ಲ. ಅವ್ರು ಅಭ್ಯಾಸ ಮಾಡಿದ್ದು 102 ವಿಷಯಗಳು. ಮ್ಯಾಥಮೆಟಿಕ್ಸ್ ಮೇಲೆ ಅಬೌಟ್ 400 ಪೇಜಸ್ ಬರ್ದಾರೆ. ಫಿಬೊನಾಚಿ ನಂಬರ್, ಕ್ವಾಂಟಮ್ ಥಿಯರಿ, ಸೋ ಮೆನಿ ಥಿಂಗ್ಸ್. ನಾವು ಅದನ್ನು ನೋಡಲಿಕ್ಕೆ ಹೋಗಿಲ್ಲ. ಅದನ್ನು ನೋಡಿದವ್ರು ಇವಾಗ ಕವಿ ಅಂತಲೇ ಗೊತ್ತಿಲ್ಲ, ಯಾಕಂದ್ರೆ ಬೇರೆ ಬೇರೆನೇ. ಈಗ ನನ್ನ ನೀವು ಪರಿಚಯ ಏನು ಮಾಡ್ಕೊಳ್ತಾರೆ? ರಿಟೈರ್ಡ್ ಮಾಸ್ತರ, ಧಾರವಾಡದಿಂದ ಬಂದಾನ, ಕಲಾಸ್. ಇದಕ್ಕೆ ಹೆಚ್ಚು ತೊಗೊಂಡು ಏನು ಮಾಡಿದೆ? ಅವ ಧಾರವಾಡದಿಂದ ಬಂದಾನ, ತಗೋ. ಯಾರಮ್ಮ? ಏನಪ್ಪ ಹೆಸರು, ಬಾಡಿ, 1-2-3 ಬಿಟ್ರೆ ಎಷ್ಟು ಡೆಪ್ತ್ ಅದ. ಈಗ ರಾಜೀವ್ ಸರ್ ನಾನು ಸ್ವತಃ ನೋಡೀನಿ, ಅವ್ರು ಕಲಿಸ್ಬೇಕಾದ್ರೆ ಏನು ಬ್ಯೂಟಿಫುಲ್. ಯಾಕಂದ್ರೆ ಅವ್ರದ್ದು ಸ್ಕೆಚ್ ಮಾಡ್ಬೇಕಾದ್ರೆ ನನಗೆ ಆ ಮೂಮೆಂಟ್ಸು, ಆ ಲೈಟು, ಆ ಕ್ವಶನಿಂಗು, ವಾವ್. ನಾನು ಸ್ಟೂಡೆಂಟ್ಸ್ ಜೊತೆನೇ ಕೂಡ್ತಿದ್ದೆ, ಆನಂದ ಅನ್ನಿಸ್ತದ್ರಿ. ನಾನು ಯಾಕೆ ಈ ಮಾತು ಹೇಳ್ತೀನಿ ಗೊತ್ತಾ? ನೀವೀಗ ನೋಡಬೇಕಾದಾಗ ಏನು ಚೇಂಜ್ ಆಗ್ತದೆ, ಹೆಂಗೆ ಚೇಂಜ್ ಆಗ್ತದೆ. ಯಾವಾಗ ನಮಗೆ ತಿಳಿಯೋದಿಲ್ಲ ಗಂಟೆ ಹೊಡೋದು ನೋಡ್ತೀವಿ, ಹೋದ್ನೋ ಇಲ್ಲ, ಹಂಗಿರೋದಿಲ್ಲ. ಆದ್ದರಿಂದ ಇಲ್ಲಿ ಪ್ರಶ್ನೆ ಬರೋದು, ಈಗ ಡಯಾಗ್ರಾಮ್ ತೆಗಿಬೇಕು.
ಯಾಕೆ ಬೇಂದ್ರವ್ರ ಕವನ ಅರ್ಥ ಆಗೋದಿಲ್ಲ ಅನ್ನೋದು ಹೇಳ್ತೀನಿ. ಅಂದರೆ ಯಾಕಂದ್ರೆ ಅದು ಒಂದು ಲೈನ್ ಚಾಲು ಆತಂದ್ರೆ ಸಾಕು ಮಾಡ ಅನ್ನೋಂಗೆ ಅನ್ನೋದಿಲ್ಲ ನೀವು, ಆದ್ರೆ ಊಟಕ್ಕೆ ಹೊತ್ತಾದ ಮೇಲೆ ಬೈಲಿಕ್ಕೆ ಚಾಲು ಮಾಡ್ತೀನಿ. ಮುಗಿಸ್ಲೇ ಇಲ್ಲ ಮಾರಾಯ, ತೂ 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 ತೂ. ನಾ ಹೇಳ್ತೀನಿ ಈಗ ಮುಗಿಸ್ಲೇ ಇಲ್ಲ. ಆಮೇಲೆ ಬೈಸ್ಕೊಳ್ಳೋದಕ್ಕಿಂತಲೂ ಮೊದಲ ಸ್ಟಾಪ್ ಮಾಡಿ ಆಮೇಲೆ ಮತ್ತೊಮ್ಮೆ ನಿಮ್ಗೆ ಬೇಕಂದಾಗ ತೊಗೊಳ್ಳೋಣ. ಇಲ್ಲಿ ಪ್ರಶ್ನೆ ಬರೋದು, ಬೋತ್ ಹ್ಯಾಂಡ್ಸ್ ಆರ್ ಎಕ್ಸ್ಟ್ರಾರ್ನರಿ. ಈ ಪಾರ್ಟ್ ಆಫ್ ದಿ ಫ್ಲವರ್ ನೀವು ಕಲಿಸ್ಬೇಕಾರೆ ಬಿ ಎಡ್ದವ್ರು ಇದ್ದವ್ರು ಗೊತ್ತದ. ಡ್ರಾಯಿಂಗ್ ಮಾಸ್ತರ್ನ ಹುಡ್ಕೊಂಡು ಹೋಗ್ತೀರಿ, ಅವ 4 ದಿವಸ ಅಡ್ಡಾಡಿಸ್ತಾನೆ. ಅದನ್ನು ನನಗೆ ತೆಗಿಲಿಕ್ಕೆ ಬಂದಿದ್ರೆ 4 ಸೆಕೆಂಡ್ನಾಗ ತೆಗಿತಿದ್ನಲ್ಲ, ಮಾಡಲೇ ಇಲ್ಲ. ನಾವು 4 ದಿವಸ ಅಡ್ಡಾಡ್ಲಿಕ್ಕೆ ಟೈಮ್ ಕಳಿತೀವಿ. ಪಾರ್ಟ್ ಆಫ್ ದಿ ಫ್ಲವರ್ 4 seconds ಸಫಿಷಿಯೆಂಟ್. ಹೆಂಗೆ? ಸ್ಟಿಗ್ಮಾ, ಓವರಿ, ಸ್ಟೆಮನ್ಸ್, ಪೆಟಲ್ಸ್ ಆ್ಯಂಡ್ ಕೇಲಿಕ್ಸ್ ಆ್ಯಂಡ್ ಸ್ಟಾಪ್. ಈ 4 ಸೆಕೆಂಡ್ಸ್ ಸಲುವಾಗಿ 4 ದಿವಸ ಡ್ರಾಯಿಂಗ್ ಮಾಸ್ತರ್ ಮನೆ ಹುಡುಕ್ತಿರಲ್ರಿ. ಮತ್ತು ಒಪ್ಪಂದ ಅವ ಕಾಸ್ಟ್ಲಿ ಮಾಡ್ತಾನೆ, 3 ಮಂದಿ ಅದನ್ನ ಲೆಸನ್ ತೊಗೊಳ್ಳೋಣ, 50 ಹಾಕೋಣ. ಹೌದಿಲ್ಲ ರೀ? ಇಂಟ್ರೆಸ್ಟಿಂಗ್ ಅದ ರೀ ಇದು. ನಾನು ದಯಮಾಡಿ ಯಾರನ್ನ ಕಮೆಂಟ್ ಮಾಡ್ತಾಯಿಲ್ಲ. ನಾನು ಬಿ ಎಡ್ ಮುಗಿಸೋ ಮುಂದೆ ನಮ್ಮ ಫ್ರೆಂಡ್ಸ್ ಏನೇನು ಮಾತಾಡ್ತಿದ್ರು, ಆಮೇಲೆ ನನ್ನ ಕಡೆ ಬಂದಾಗ ಮಾಡಿಕೊಟ್ಟಿನ ಅದಕ್ಕೆ ಗೊತ್ತದಿಲ್ಲ, ನನಗೂ ಗೊತ್ತಿಲ್ಲ. ವೆರಿ ಸಿಂಪಲ್. ಆದ್ದರಿಂದ ಬ್ರೈನ್ ಡಯಾಗ್ರಾಮ್ ತೆಗಿಬೇಕು. ವೆರಿ ಡಿಫಿಕಲ್ಟ್, ಹೌದಲ್ಲ ರೀ? ಅದನ್ನೊಂದು ಮಾಡಿ ಬ್ರೇಕ್ ಮಾಡೋಣ. ಬ್ರೈನ್ ಡಯಾಗ್ರಾಮ್ ತೆಗೆದು ಎಷ್ಟು ಸಿಂಪಲ್ ಗೊತ್ತಾ? ಸಣ್ಣ ಹುಡುಗರು ತೆಗಿತಾರೆ. ಕನ್ನಡ ಒಂದು ಯಾರಿಗೆ ಬರ್ಲಿಕ್ಕೆ ಬರ್ತದೋ, ಕನ್ನಡ ಮೀಡಿಯಮ್ ಕಲ್ತಿದ್ರೆ ಬ್ರೈನ್ ಮುಗೀತೆ. ಹಿಂಗೆ ತೆಗೆದ್ರೆ ನೀವೇನಂತೀರಿ ಗೊತ್ತಾನೆ? ತಲೆ ಬರೋಬ್ಬರಿ ಇಲ್ಲ ಒಂದು. ಹೌದಲ್ರಿ? ಕನ್ನಡ ಒಂದು ಇದು ಹಿಂಗೆ ಕೂಡಿಸ್ಬಿಟ್ರೆ ಬ್ರೈನ್ ಆತಿದೆ. So many canaliculi are there. These are the foldings. They are known as canaliculi. ನೀವು ಟೀಚರ್ಸ ಯಾವ ಕ್ಲಾಸ್ನಾಗ ತೆಗಿತೀರಿ, ಮಕ್ಕಳು ಪೂರ್ಣ ಲಕ್ಷ್ಯ ಕೊಡ್ತಾರೆ. ರೆಡಿಮೇಡ್ ಚಾರ್ಟ್ ಹಾಕಿದರೆ ಬುಕ್ನಾಗದೆ ಬಿಡಲಿ ಅಂತ ನಾವು. ಡೆಫಿನೆಟ್ಲಿ ನೀವು ಡ್ರಾ ಮಾಡಿರಿ, ಪೂರ್ತಿ ಲಕ್ಷ್ಯ ಕೊಡ್ತಾರೆ. ಶ್ರಮ ತಗೊಳ್ಳೋಣಲ್ಲ, ಏನು ನಮ್ಗೆ ಬರಲಾರ್ದಂಥದ್ದು ಏನಿಲ್ಲಿದೆ. ಹಂಗಾರೆ ದಿಸ್ ಇಸ್ ಸೆರೆಬ್ರಮ್. ಸೆರೆಬೆಲಮ್ ಸಿ, ಇಲ್ಲಿಂದ ಇಲ್ಲಿವರೆಗೆ ನೀವು ಗೆರೆ ಹಾಕಿಬಿಟ್ರಿ, ದಿಸ್ ಇಸ್ ಸೆರೆಬೆಲಮ್. ದಿಸ್ ಎ ಪಾನ್ಸ್ ಆ್ಯಂಡ್ ಮೆಡುಲಾ ಆಬ್ಲಾಂಗೇಟ. ಇವು 3 ದಿಸ್ ಇಸ್ ಸೆರೆಬ್ರಮ್, ದಿನ್ ಫೋರ್ ಬ್ರೈನ್ ಆ್ಯಂಡ್ ಹೈಂಡ್ ಬ್ರೈನ್. ಮಿಡ್ ಬ್ರೈನ್ ಇಲ್ಲಿ ಕ್ರಾಸ್ ಸೆಕ್ಷನ್ಸ್ ಮಾಡಿ, ದಿಸ್ ಇಸ್ ದಿ ಏರಿಯಾ ಆಫ್ ದ ಮಿಡ್ ಬ್ರೈನ್. ಆ ಕಡೆ ಮುಖ ಮಾಡಿದ್ರೆ ಅಂದ್ರೆ ನಮ್ಮ ಮುಖ ಹೆಂಗೆ ಕಾಣಿಸ್ತದೆ ಅಂದ್ರೆ, ಸಿ ದಿಸ್ ಇಸ್ ದಿ ಸ್ಟ್ರಕ್ಚರ್ ಆಫ್ ಬ್ರೈನ್. ಸಿಂಪಲ್ ಅದ. ನ್ಯೂರೋ ಮಸ್ಕ್ಯುಲರ್ ಕೋಆರ್ಡಿನೇಷನ್ ಇಸ್ ಇಂಪಾರ್ಟೆಂಟ್. ಈಗ ನಿಮ್ಮಲ್ಲೇ ನೀವು ಕಲಿಬೇಕಾದಾಗ ಮ್ಯಾಥಮೆಟಿಕ್ಸ್ ಹೆಂಗಾತ ಪೇಪರ್ ಅಂತ ಕೇಳಿಕೊಂಡು ನೀವೇನಂತಾರೆ? ಈಸಿ ಇತ್ರಿ, ಟೈಮ ಸಾಲಿಲ್ಲ. ಟೈಮ್ ಯಾಕೆ ಸಾಲಿಲ್ಲ? ಯಾರೋ ಕ್ವಶನ್ ಸೆಟ್ ಮಾಡ್ಬೇಕಾದ್ರೆ 5 ನಿಮಿಷ 10 ನಿಮಿಷ ಉಳಿಯೋ ಹಂಗನ ತೆಗಿತಾರೆ ಬೇಕಾದ ಸಬ್ಜೆಕ್ಟಲ್ಲಿ. ಮತ್ತು ನಿಮ್ಗೆ ಟೈಮ್ ಸಾಲಿಲ್ಲ ಅಂದ್ರೆ ಟೈಮ್ ಎಲ್ಲಿ ಹೋತು? ಯಾರು ವಿಚಾರ ಮಾಡೋದಿಲ್ಲ. ಲಘು ಲಘು ಮಾಡ್ಬೇಕು, ಹಂಗೆ ಸುಮ್ಮನೆ ಮಾಡೋದು, ಎಲ್ಲ ಹೊಡಿತೀರಿ. ಎಲ್ಲಿ ಹೋಗ್ತದಂದ್ರೆ, ಈಗ ಒಂದು ಸರ್ಕಲ್ ತೆಗಿಬೇಕು ನಾನು. 3 ಸೆಂಟಿಮೀಟರ್ ರೇಡಿಯಸ್ಸದ್ದು ಒಂದು ಸರ್ಕಲ್ ಡ್ರಾ ಮಾಡಬೇಕು. ಎಷ್ಟು ಟೈಮ್ ಬೇಕೋ? ಯಾರೂ ಹೇಳೋದಿಲ್ಲ. ಯಾಕೆ ಗೊತ್ತಾನ? ಅಂಗಡಿಗೆ ಹೋಗಿ ತರೋ ಮುಂದೆ ಅಂಗಡಿ ಬಾಗಿಲ ಹಾಕಿದ್ರೆ ಮತ್ತೆ ಒಂದು ದಿವಸ ಹೆಚ್ಚಿಗೆ ಬೇಕು, ಹೌದಲ್ಲ ರೀ? ಎಷ್ಟು ಬೇಕಾಗ್ತದೆ ಟೈಮ್ ಎಲ್ಲ ಇದ್ದು? ಇಷ್ಟು ಮಂದಿ ಇದ್ದೀವಿ, ಯಾಕೆ ಬಾಯಿ ಬಿಡವಲ್ಲ ಗೊತ್ತಾನ? ಸುಮ್ಮನೆ ಇರ, ಅವನ ಹೇಳ್ತಾನೆ. ಇಂಟ್ರೆಸ್ಟಿಂಗ್ ಅದ ಇದು. ಎಲ್ಲ ನಾವೇ ಹೇಳ್ಬೇಕ, ಹೌದಲ್ರಿ? ನೀವು ಬರ್ಕೊಳ್ಳೋರೆ ಇಲ್ಲ, ಬರ್ದಿದ್ದು ಕೊಟ್ಟು ಬಿಡ್ರಿ, ಜಿರಾಕ್ಸ್ ಮಾಡಿಬಿಡ್ತೀವಿ, ಮುಗಿದಾವತ್ತೆ. ಇವತ್ತು ಪ್ರೊಫೆಸರ್ಗಿಂತ ಹೆಚ್ಚು ಅರ್ನ್ ಮಾಡೋರು ಜಿರಾಕ್ಸ್ ಸೆಂಟ್ರದವ್ರೆ. ಓಕೆ, ಈಗ ಒಂದು ಸರ್ಕಲ್ ತೆಗಿಬೇಕಂದ್ರೆ ನೀವೇನು ಮಾಡ್ತೀರಿ? ಹಿಂಗೆ ಇಡ್ತೀರಿ, ಹಿಂಗೆ ಡ್ರಾ ಮಾಡ್ತೀರಿ.
ಅರ್ಧಕ್ಕೆ ಬಂದಿರ್ತಾ ಇದ್ದ ಮೇಲೆ ಬಂದ್ಬಿಡ್ತದೆ. ನೀವೇನು ಹೇಳ್ತೀರಿ 2 ಸೆಕೆಂಡ್ ಸಾಕು, ಆಗಲಿಲ್ಲ ತಗೋ ರಬ್ಬರ್, 1 ನಿಮಿಷ ತಿಕ್ತೀರಿ. ಈಗ ನಿಮ್ಮ ಮೈಂಡ್ ಹೇಳ್ತದೆ ಹಂಗೆ ಮಾಡಬೇಡ, ಚಲೋ ಹೊತ್ನಾಗ ಒಳಗೆ ಚುಚ್ಚ, ಹೊರಗೆ ಬರಬಾರ್ದು. 3 ಪೇಜ್ ಹಂಗೆ ಒಳಗೆ ಚುಚ್ತೀವಿ. ಹಂಗೆ ಈಗ ನಾವ ಹಿಂಗೆ ಜಗ್ಬೇಕು, ಹಂಗೆ ಮಾಡಿ ಹಿಂಗೆ ತೆಗಿತೀವಿ. ಹಿಂಗೆ ಮಾಡಿದಾಗ ಹಿಂಗೆ ಮಾಡಿ ಇಲ್ಲೇ ಬಂದು ಹಿಂಗೆ ಕೂಡಿಬಿಡ್ತದೆ. ಯಾಕೆ? ಇದು ಲೂಸ್ ಆಗಿದ್ದ ಗೊತ್ತಿಲ್ಲ. 3ನೇ ಸಲ ವಿಚಾರ ಮಾಡ್ತಾರೆ, ಮತ್ತೆ ರಬ್ಬರ್ ಹಚ್ಚಿ ತೆಗ್ತೀರಿ. 3ನೇ ಸಲ ಐಡಿಯಾ ನೋಡ್ರಿ, ಬ್ರೈನ್ ಎಷ್ಟು ಬ್ಯೂಟಿಫುಲ್ ವರ್ಕ್ ಮಾಡ್ತಾರೆ. ಈಗ ವಿಚಾರ ಮಾಡ್ತಾರೆ, ಹಂಗೆ ಮಾಡಬೇಡ, 4 ಮಾರ್ಕ್ಸ್ ಹೋಗ್ತಾವೋ, ಮತ್ತೇನು ಮಾಡ್ಬೇಕಾ? ಹಿಂಗೆ ಚುಚ್ಚ ಪೇಪರ್ ಹಿಂಗೆ ಅವ್ರಿಗೆ ಹೆಂಗೆ ತಿರ್ಬೋದು. ಪ್ರಾಕ್ಟಿಕಲ್ ಡಿಫಿಕಲ್ಟೀಸ್ ಇದೆ, ಗೊತ್ತಿದ್ರೂ ಮಾಡ್ತೀವಿ. ಯಾಕಂದ್ರೆ ಕ್ಲಾಸ್ನಾಗ ಕಂಪಾಸ್ ಅವ ಹೆಂಗಿಲ್ಲ, ನಾವು ಎಲ್ಲ ಕೈಯಿಂದ. ಹಿಂಗಾಗಿ ಹುಡುಗರು ಗಣಿತ ಯಾಕೆ ಕನ್ಫ್ಯೂಷನ್ ಆಗ್ತಾ ಗೊತ್ತೇನಾ? ನೀವು ಸರ್ಕಲ್ ಸರಿ ಹಾಕ್ತೀರಿ, ಅವ ಸೈ ಸರ್ಕಲ್, ದಿಸ್ ಇಸ್ ಓ ಇಸ್ ದ ಸೆಂಟರ್ ಆಫ್ ದಿ ಸರ್ಕಲ್, ಓ ಎ ಆ್ಯಂಡ್ ಓ ಬಿ, ಓ ಎ ಈಸ್ ಈಕ್ವಲ್ ಟು ಓ ಬಿ. ಅವ ಮನೆಗೆ ಹೋದ್ಮೇಲೆ ಅಂತಾನ, ಇದು ಉದ್ದದ ಇದು ಗಿಡ್ಡದ, ಹಿಂಗೆ ಯಾಕೆ ಅವ ಅಂತಾನ, ಬರೀಲೇಪ್ಪ ಯಾಕೆ ಕ್ವಶನ್ ಕೇಳ್ತಿ. ಇಂಟ್ರೆಸ್ಟಿಂಗ್ ಅದ ರೀ ಇದೆ. ಎನಿಹೌ ದೀಸ್ ಆರ್ ದ ಥಿಂಗ್ಸ್. ಇಲ್ಲಿ ನಮ್ಮ ಬ್ರೈನದ ಬಗ್ಗೆ ಸ್ವಲ್ಪ ಇನ್ಫಾರ್ಮ್, ಯಾಕಂದ್ರೆ ಬಿಕಾಸ್ ಯು ಆರ್ ಎಕ್ಸ್ಟ್ರಾರ್ಡಿನರಿ. ನಿಮ್ಮ ಮದರ್ ನಿಮ್ಮ ಬ್ರೈನ್ ಕೊಟ್ಟಾಗ ನಂಬರ್ ಆಫ್ ನ್ಯೂರಾನ್ಸ್ ಈಸ್ 1000 crores. 1 2 ಇಲ್ಲ, ನಾವು ಒಂದೇ ಚಿತ್ರ ತೆಗಿತೀವಿ. ಉದ್ದ ತೆಗಿಬೇಕು, ಅಡ್ಡ ತೆಗಿಬೇಕು. ಆ ಬುಕ್ನಾಗ ಅಡ್ಡದ, ಈ ಬುಕ್ನಾಗ ಉದ್ದದ, ಹೌದಲ್ರಿ? ಒಂದೇ ಇಲ್ಲ, 1,000 ಕೋಟಿ ಅವ. ಆದ್ದರಿಂದ ಅದ್ರ ಬಗ್ಗೆ ಕಲಿಸ್ಬೇಕಾದ್ರೆ ನೋಡ್ಕೋಬೇಕು ಏನು. ದೆನ್ ಸೆನ್ಸರಿ ಆ್ಯಂಡ್ ಮೋಟಾರ್ ಆ್ಯಂಡ್ ಮಿಕ್ಸ್ಡ್, 3 ಟೈಪ್ಸ್ ಅವ. ಸೆನ್ಸರಿ, ಮೋಟಾರ್ ಆ್ಯಂಡ್ ಮಿಕ್ಸ್ಡ್. ಸೆನ್ಸರಿ ಅಂದ್ರೆ ನಿಮ್ಗೆ ಗೊತ್ತಾಯ್ತು, ಸೆನ್ಸ್ ಆರ್ಗನ್ಸ್ ಎಷ್ಟವ ನಮ್ಗೆ? ಎಷ್ಟು ರೀ? ಇಂಗ್ಲೀಷ್ ಮೀಡಿಯಮ್ದಾಗ CBSE ಬುಕ್ನಾಗ ಎಷ್ಟವ ಹೇಳ್ರಿ? ಕರೆಕ್ಟ್. ಕನ್ನಡ ಮೀಡಿಯಮ್ದವ್ರಿಗೆ 5 ಅವ, CBSEದವ್ರಿಗೆ ವೆರಿ ಗುಡ್, ಸಂತೋಷ ಆತ. ಈಗ 1 ವಾರದಿಂದ ಒಬ್ರಿಗೆ ಕೇಳಿದೆ CBSE ಪ್ರಕಾರ 10 ಬರ್ತಾವ್ರಿ ಅಂದ್ರೆ. ನಾ ಅಂದ್ರೆ ನಮ್ಗೆ 5 ಕಲಿಸ್ಯಾರ, ಇನ್ನು 5 ನಿಮ್ಮ ಪೋರ್ಷನ್ಗೆ ಯಾವವ? ಒಂದು ಬುಕ್ ಪ್ರಿಂಟ್ ಆಗ್ಲಿಕ್ಕೆ ಕಳಿಸ್ಕೊಡ್ತೀನಿ ಅಂದಾರ, ಇನ್ನೂ ಕಳಿಸಿಲ್ಲ. ನಮ್ಮ ತಲೆಯಾಗ CBSE ಹೈ ಲೆವೆಲ್, ಹೌದಲ್ರಿ? ಇಂಟರ್ನ್ಯಾಷನಲ್ ಇಂಗ್ಲೀಷ್ ಮೀಡಿಯಮ್ ಹೈ ಲೆವೆಲ್, ಕನ್ನಡ ದಡ್ಡ. ಯಾವ ಮೀಡಿಯಮ್ದವ್ರಿಗೂ 5 ಸೆನ್ಸ್ ಅವ. ಒಂದು ಕೆಲಸ ಮಾಡಿದ್ದು ಒಂದು ಮಾಡೋದಿಲ್ಲ. ಈಗ ಎಲೆಯಲ್ಲಿ ಉಪ್ಪು ಎಲ್ಲದ, ಚಟ್ನಿ ಎಲ್ಲದ, ಕೋಸಂಬರಿ ಎಲ್ಲದ, ಪಲ್ಯ ಎಲ್ಲದ, ಅನ್ನ ಎಲ್ಲದ, ಪಾಯಸ ಎಲ್ಲದ, ಇದನ್ನು ಹೇಳೋದು ಯಾವ್ದು? ಯಾವ ಸೆನ್ಸ್ ಆರ್ಗನ್ ರೀ? ಕಣ್ಣು. ಅನ್ನ ಹಾಕ್ಯಾರ ಸುಡ್ತದೇನೋ ಆರ್ಯದ ಅಂತ ಹೇಳೋದು ಯಾವ್ದು ರೀ? ಯಾವ್ದು? ಕೈ ಅಂದ್ರೆ ಯಾವ್ದು? ನಾ ಕೈ ಬಿಟ್ಟು ಕಾದು ಹಿಂಗೆ ಹತ್ತೆ, ಆವಾಗ ಅಲ್ಲಿ ತೊಗೊಂಬಂದು ಗೊತ್ತಾಗ್ತಾನೆ. ಅಂದರೆ ಅದಕ್ಕೆ ಏನಂತೀವಿ? ಕೈ ಇದಕ್ಕೆ ಸ್ಪರ್ಶ, ಸ್ಕಿನ್. ಮೊನ್ನೆ ಒಬ್ರು ಹೇಳಿದ್ರೆ ನಾಲ್ಗೆ ಅಂತ ಹೇಳಿದ್ರೆ, ಅವ್ರು ಹೇಳಿದ್ದು ಬರೋಬರಿ. ಯಾಕಂದ್ರೆ ಚಹಾ ಕುಡಿದು ಬಂದಾರ ಸುಟ್ಕೊಂಡ್ಬಿಟ್ಟಾರ. ಇಂಟ್ರೆಸ್ಟಿಂಗ್ ಅವ್ರಿ, ಯಾರ್ಯಾರು ಏನೇನು ಹೇಳ್ತಾರೆ ನಿಮ್ಗೆ ಗೊತ್ತಿಲ್ಲ. ಹಿಂಗಾಗಿ ಹುಡುಗರು ಏನೇನಾರ ಪತ್ರ ಬರೆದು ಕಾಟ್ ಹೊಡಿತೀವಿ. ಇಲ್ಲಿ ನಾವು ಅಂದಾಗ ನಗ್ತೀವಿ. ಓಕೆ, ಹಂಗಾರೆ ಇಲ್ಲಿ ಪ್ರಶ್ನೆ ಬರೋದು, ಸೆನ್ಸ್ ಆರ್ಗನ್ಸ್ ಅದೆಲ್ಲ ಆದಮೇಲೆ ನಾಲಿಗೆ ಹೇಳ್ತದೆ, ಸ್ವಲ್ಪ ತುಪ್ಪ ಹಚ್ಕೋ, ನಿಂಬೆಹಣ್ಣು ಹಿಂಡ್ಕೋ, ಪಲ್ಯ ಹಚ್ಕೋ, ಬ್ರೈನಿಗೆ ಕಟ್ಸಿಕೊಡು. ಬ್ರೈನ್ ನಮ್ಮ ಕೈಗೆ ಹೇಳ್ತದೆ, ಸ್ವಲ್ಪ ತಗೋ. ಎಷ್ಟು ತೊಗೊಂಡದ ಕೈಗೇನು ಗೊತ್ತ? ಕಳಿಸ್ತೀವಿ. ಹಿಂಗೆ ಬಂದ್ಕೊಳ್ಳಿ ಮೂಗಂತದನ, ನಂದೇನದ ರೀ? ಅವ ಹೇಳ್ಯಾನ, ಅವ ಕೇಳ್ಯಾನ, ತಿನ್ನಲಿ ಬಿಡ, ನಾ ಏನು ಮಾಡೋದು ಅಂದವನು. ಇನ್ನೂ ನಿಮ್ಮ ಕೈ ಹಿಂಗೆ ಬರೋದ್ರಾಗ ಇನ್ನೂ ಒಂದು 6 ಇಂಚ್ ಇರ್ತದೆ. ತಿನ್ನಬೇಡ, ಅದು ಹಳಸಿ ಅದ, ಹೊಲಸು ವಾಸನೆ ಅದ. ಏನು ವಂಡರ್ಫುಲ್ ರೀ ಅಂದದನ ಅದು. ಬಟ್ ನಾವೇನಂತೀವಿ, ನಮಗೇನು ಹೇಳೇ ಇಲ್ಲ, ಅವ್ರನ್ನ ಮಾಡ್ಕೊಳ್ಳಿ ಬಿಡ ಅನ್ನಬೇಡ್ರಿ, ಹೌದಲ್ರಿ? ನಾವು ಹಂಗೆ ಮಾಡ್ತೀವಿ. ಪ್ರಿನ್ಸಿಪಾಲ್ ನಮಗೆಲ್ಲ ಹೇಳ್ಯಾರ, ಮಾಡ್ಕೊಳ್ಳಿ ಬಿಡು, ಎಲ್ಲ ಅವ್ರಿಗೆ ಹೇಳ್ತಾರೆ ಅನ್ನೋದು. ಮತ್ತು ಇವ್ರಿಗೆ ಹೇಳಿದ್ರೆ ಎಲ್ಲ ನನಗೆ ಹೇಳ್ತಾರೆ. ಹೆಂಗೆ ಮಾಡ್ಲಿಕ್ಕೆ ಆಗ್ತದೆ ಹೇಳ್ರಿ? ಅನಾಹುತದ ರೀ. ನಮ್ಮ ಸೆನ್ಸ್ ಆರ್ಗನ್ಸು ಹಂಗೆ ಮಾಡಿಬಿಟ್ಟಿದ್ದು ಫಜೀತಿತ್ತು.
ನೋಡ್ರಿ ಹಿಂಗೆ ಬಂದ ಹೇಳ್ತದೆ ತಿನ್ನಬೇಡ ಬಾಯಿ ತೆಗಿಬೇಡ ಅಂದ್ಕೊಳ್ಳಿ ಕೇಳಬೇಕಾರಲ್ಲೇ ಬ್ರೇನ್ ಅಂತದ ನೋಡಪ್ಪ ಹೆಂಗದ ತಿನ್ನಬೇಡ ಅದು ಸ್ವಲ್ಪ ಕೆಟ್ಟದ. ಸಿ ದ ವಂಡರ್ಫುಲ್ ಥಿಂಗ್. ತುಪ್ಪದ ವಾಸನೆ ಬರ್ತದೆ ತಗೋ ಹಾಕ್ಕೊಂಡ್ಮೇಲೆ ಅದು ಹೇಳಿ ಬಾಯಿ ತೆಗಿತ ನಾನು ತಿಂದೀನಿ ಇಲ್ಲ, ನಾಳೆಗೆ ಟೆಸ್ಟ್ ಮಾಡ್ತದೆ ಎಷ್ಟು ಉಪ್ಪು ಹಾಕ್ಯಾರ, ಎಷ್ಟು ಖಾರ ಅದನೋ, ಉಪ್ಪು ಅದನೋ, ಅದ್ರಾಗ ಹಳ್ಳು ಬಂದದ, ಕೂದಲು ಬಂದದ, ಚೆಕ್ ಮಾಡ್ತದೆ ಇಲ್ರಿ. ಸೇಮ್ ಥಿಂಗ್ ಟೀಚರ್ ಕಲಿಸಿಬಿಟ್ರೆ ನಡೀಲಿಲ್ಲ, ಏನಾಗ್ಯದ ಇದ್ರಾಗ ಹುಡುಕ್ಬೇಕು. ಅದು ಮುಂದೆ ಹೋಗ್ತದೆ ಇಲ್ಲ ನುಂಗಿದ ಮೇಲೆ ಅದೆಲ್ಲ ಬಿಟ್ಟಲ್ಲ ಅನ್ನ ನಾಳೆದಾಗ ಸಿಕ್ಕೊಂಡು ಕೂತ್ರ ನಾ ಏನು ಮಾಡಲಿ ನುಂಗಂದ್ರೆ ನುಂಗಿದೆ. ಇಲ್ಲಪ್ಪ ಅದು ಕೆಳಗಿಳಿಯೋ ಹಂಗೆ ನುಂಗಬೇಕು. ಹಂಗೆ ನಾವು ಆ ಹುಡುಗ ಮುಂದೆ ಹೋಗುವಂಗೆ ಕಲಿಸ್ಬೇಕು. ಹೌದನ್ರಿ? ಕೋಆರ್ಡಿನೇಷನ್ ಹೆಂಗದ ನಮ್ಮಲ್ಲಿ ಬೇರೆ ಬೇರೆ ಟೇಸ್ಟ್ ಇದ್ದಾರೆ. ಗುಡ್ ಡಾನ್ಸರ್, ಗುಡ್ ಸಿಂಗರ್, ಗುಡ್ ಪೇಂಟರ್ಸ್, ಗುಡ್ ರೈಟರ್. ನಂದು ಎಂಥ ಸೌಭಾಗ್ಯ ರೀ, ಇಷ್ಟೆಲ್ಲ ಟೀಚರ್ಸ್ ಜೊತೆ ನಾನು ಇದ್ದೀನಿ ಅಂದ್ರೆ ಕಲ್ತಕ್ಕದು ಅದ್ಭುತ ಕಲಿಸ್ಬೋದಲ್ರಿ. ಅದೆಲ್ಲ ಬಿಟ್ಟು ಗೊತ್ತದ ಹೇಳ ಎಲ್ಲರೂ ಸುಮ್ಮನೆ ಆ ಹುಡುಗರನ್ನ ಯಾರನ್ನಾರು ಲೈಕ್ ಮಾಡಿದ್ರೆ ನಮ್ಗೆ ಲೈಕ್ ಆಗೋದಿಲ್ಲ. ಅದೇ ಮಾಡಬೇಡಿ. ಸೆನ್ಸರ್ ಆ್ಯಂಡ್ ಮೋಟಾರ್ ಎಷ್ಟು ಪಾಸ್ ಮಾಡ್ತಾವಂದ್ರೆ ನಿಮಗೆ ಇಲ್ಲಿ ಮುಳ್ಳು ಚುಚ್ಚಿದೆ ಅಥವಾ ಒಂದು ಸೂಜಿ ಚುಚ್ಚಿದೆ ಅಂತೇಳಿರಿ, ಎಲ್ಲಿ ಚುಚ್ಚಿರಿ ಅಲ್ಲೇ ನೋಡ್ಕೋತೀರಿ. ಅದೆಲ್ಲ ಬಿಟ್ಟು 1 ಗಂಟೆಯಿಂದ ಅದು ಚುಚ್ಚಿದಾಗ ಆಗುತ್ತದೆ. ಎಲ್ಲಿ ಆಗುತ್ತದೆ? ಏಕೆಂದರೆ ನಾನು ಫೇಲ್ ಆಗಿದ್ದೇನೆ ಅಂತೀರಿ. ಯಾರು ಫೇಲ್ಗೂ ನಿಮ್ಮ ಸೆನ್ಸ್ ಆರ್ಗನ್ಸ್ಗೂ ಸಂಬಂಧ ಇಲ್ಲ. 5 ಮಾರ್ಕ್ಸ್ ತೊಗೊಂಡವನು ಅಲ್ಲೇ ನೋಡ್ಕೋತಾನೆ, 7% ಮಾಡಿದವನು ಅಲ್ಲೇ ನೋಡ್ಕೊಳ್ತಾನೆ. ಅದೆಲ್ಲ ಬಿಟ್ಟು ಅವ್ನು ಹೇಳೋದು ನಾನು 5% ತೊಗೊಂಡಿದ್ದೆ, ಕೈ ತನಕ ನೋಡ್ಕೊಂಡಿಪ್ಪ, ಅದ್ರದ್ದು ಎಲ್ಲಿ ಅಂತ ಗೊತ್ತಾಗಲಿಲ್ಲ. ದೋಸ್ತ ನೀವು 7% ಮಾಡಿ ಎಲ್ಲಿ ಚೂಸ್ತಾರೆ ಹೇಳಪ್ಪ. ವಂಡರ್ಫುಲ್ ಅದ ರೀ. ಬರೀ ಚುಚ್ಚಿದ 500 km/s ಆ ಸ್ಪೀಡ್ನಾಗ ಬ್ರೈನಿಗೆ ಮೆಸೇಜ್ ಹೋಗ್ತದೆ. ಅದೆಲ್ಲ ಚುಚ್ಚಿ ಒಂದು ತಾಸಿನ ಮೇಲೆ ಅಲ್ಲ. ದಟ್ ಯುವರ್ ಬ್ರೈನ್ ಇಸ್ ಸೂಪರ್. ಹೋಗ್ಲಿ, ರಿಫ್ಲೆಕ್ಸ್ ಆ್ಯಕ್ಷನ್ ಇದು ಮಿಕ್ಸ್ಡ್ ಅಂದ್ರೇನು? ಸ್ನಾನ ಮಾಡ್ತೀರಿ, ನೀರು ಕಾಯ್ಲಿಕ್ಕತ್ತದ, ಎಷ್ಟು ಕಾದದನ್ನು ನೋಡ್ತೀರಿ, ಅವಾಗ ಬ್ರೈನ್ ಮೆಸೇಜ್ ಕಳಿಸ್ತೀರಿ ನೀವು. ಸ್ಕಿನ್ ಅದು ನೀರು 100 ಡಿಗ್ರಿಯಲ್ಲಿ ನೀರು ಕುದಿಯುತ್ತಿದೆ, ನಾನು ಈಗ ಏನು ಮಾಡಲಿ? ಅವಾಗ ಬ್ರೈನ್ ಹೇಳ್ತಾನೆ ನಾ ಈಗ ಟಿ ವಿ ನೋಡ್ಲಿಕ್ಕೆ 10 ನಿಮಿಷ ತಡ್ಕೋ ಆಮೇಲೆ ಹೇಳ್ತೀನಿ. ಇಲ್ರಿ, ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸ್ ಬ್ರೈನಿಗೆ ಮೆಸೇಜ್ ಹೋಗಿಲ್ಲ, ಆಗ ನೀವು ರಿಯಾಕ್ಟ್ ಮಾಡ್ತೀರಿ. ದಟ್ ಈಸ್ ಕಾಲ್ಡ್ ರಿಫ್ಲೆಕ್ಸ್ ಆ್ಯಕ್ಷನ್. ಏನು ಸೂಪರ್ ಅದ, ಹೌದನ್ರಿ? ಇಷ್ಟು ಪವರ್ಫುಲ್ ಎಲ್ಲ ಇಟ್ಕೊಂಡು ನನಗೇನೂ ತಿಳಿಯಂಗಿಲ್ಲಪ್ಪ, ನಾನು ಓದ್ತೀನಿ ನೆನಪು ಉಳಿವಲ್ತಪ್ಪ, ಸುಳ್ಳು. ನೋಡೋಣ, ಅದಕ್ಕೆ ಒಂದೆರಡು ಎಕ್ಸಾಂಪಲ್ಸಿಗೆ ಬರ್ತೀನಿ ಸ್ವಲ್ಪ ಫಾಸ್ಟಾಗಿ. ಈ ಏರಿಯಾ ಏನದ, ದಿಸ್ ಏರಿಯಾ ನೀವು ಏನೇನು ನೋಡ್ತೀರಿ ಅವನಿಷ್ಟು ರೆಕಾರ್ಡ್ ಮಾಡಿ ಇಲ್ಲಿ ಫ್ರಂಟಿಗೆ ಕಳಿಸ್ಕೊಡ್ತಾನೆ. ಈಗ ನಿಮ್ಗೆ ಎಷ್ಟು ವಸ್ತು ಗೊತ್ತಾವ ನಿಮ್ಗೆ ಟೆಸ್ಟ್ ಮಾಡಿದ್ರೆ ಮಿನಿಮಮ್ 3 ಲಕ್ಷಕ್ಕೆ ನಿಮ್ಗೆ ಎಲ್ಲರಿಗೂ ಗೊತ್ತಾವ. ನಾ ಇದು 9th ಟೆಸ್ಟ್ ಮಾಡಿದ್ದೆ. ಗ್ರೂಪ್ ಮಾಡಿ ನೀವೆಲ್ಲ ಹೂವಿನ ಹೆಸರು ಬರೀಬೇಕು, ನೀವು ಹಣ್ಣಿನ ಹೆಸರು ಬರೀಬೇಕು, ನೀವು ಕಾಯಿಪಲ್ಲೆ ಹೆಸರು ಬರೀಬೇಕು, ಕಾಳು ಕಡಿದು ಬರೀಬೇಕು, ನೀವು ಮನುಷ್ಯ ಬರೀಬೇಕು, ನೀವು ವಾಹನ. ಅವ್ರದ್ದು ಇಷ್ಟು ಲಿಸ್ಟ್ ಕೂಡಿಸಿದಾಗ more than 3 lakh ಹುಡುಗರಿಗೆಲ್ಲ ಓದಿ ತೋರಿಸಿದಾಗ ಎಲ್ಲರಿಗೂ ಅವು ಗೊತ್ತಿದ್ದು. ಬರೀಲಿಕ್ಕೆ ಒಬ್ಬರಿಗೆ ಕೊಡಲಿಲ್ಲ. ನಿಮಗೂ ಗೊತ್ತದ, ಇದು ಅಕ್ಕಿ, ಇದು ಗೋಧಿ, ಇದು ಜೋಳ, ಇದು ನವಣಿ, ಇದು ಕೊತ್ತಂಬರಿ, ಇದು ಮೂಲಂಗಿ, ಉಳ್ಳಾಗಡ್ಡಿ, ಇದು ಗಾರ್ಲಿಕ್ ಹೇಳ್ತೀರಿ, ಕನ್ಫ್ಯೂಷನ್ ಏನಾಗೋದಿಲ್ಲ. ಇದು ಕೋಳಿ, ಇದು ಆಡ, ಇದು ಕುರಿ, ಇದು ಕುದುರೆ ಹೇಳ್ತಿರೋ ಅಷ್ಟಿರಬಾರ್ದು. ಅದು ಸೆಮಿಸ್ಟರ್ ಸಿಸ್ಟಮ್ ಪ್ರಕಾರ ಇರ್ಬೇಕಂತೀರಿನ. ಇದು ಟ್ರೈನ್, ಇದು ಕಾರ್, ಇದು ವೆಹಿಕಲ್ ಎಲ್ಲ ಹೇಳ್ತೀರಿ. ಇಷ್ಟ ಅಲ್ಲ, ಈಗ ನಮ್ಮಮ್ಮ, ಈಗ ಚಿಕ್ಕಮ್ಮ, ಈಗ ದೊಡ್ಡಮ್ಮ, ಇವ ಅಜ್ಜ, ಇವಾಗ ಅಜ್ಜಿ, ಈಗ ಮಗಳು, ಇವ ಮಗ. ನೋ ಕನ್ಫ್ಯೂಷನ್ ಏನೂ ಇಲ್ಲ. ಏನಾಗ್ತದೆ ಅಂದಮೇಲೆ ಎಷ್ಟು ವಸ್ತು ನೋಡ್ತೀರಿ ಆ ವಸ್ತುನ ನಿಮ್ಮ ಬ್ರೈನ್ ಫೋಕಸ್ ಮಾಡಿ ಸೇವ್ ಅಂತ ಕೊಡ್ತದೆ. ನೀವು ಯಾವಾಗ ನೋಡ್ತೀರಿ ಆವಾಗ ಅದು ವಸ್ತುದ ಹೆಸರು ಹೇಳ್ತದೆ. ನೆಕ್ಸ್ಟ್ ಒನ್ ಇಸ್ ಸೌಂಡ್. ಸ್ವಲ್ಪ ಫಾಸ್ಟಾಗಿ ಬರ್ತಾ ಇದ್ದೀನಿ. ದಿಸ್ ಇಸ್ ದ ಏರಿಯಾ ಆಫ್ ಸೌಂಡ್. ನಿಮಗೆ ಸೌಂಡ್ ಈಗಾಗಲೇ ಎಷ್ಟು ಗೊತ್ತಾ ಅಂದರೆ ಬರೀ ಸೌಂಡ್ ಮೇಲಿಂದ ಗುರ್ತಾ ಹಿಡಿತಾರೆ. ಟ್ರೈನ್ ಈಗ ಬಂತು ನೋಡ, ಅದು ವಿಮಾನ ಹೊಂಟದ್ದು ನೋಡ, ಅದು ಕೋಳಿ ಕೂಗ್ತದೆ ನೋಡ, ಕಾಗಿ ಒದರ್ತಾವೆ ನೋಡ, ನಿನ್ನ ಸೊಳ್ಳಿ ಏನಿದ್ದು ಗೊಯ್ ಅಂತ ಸೌಂಡ್ ಗೊತ್ತದ. ಅದೆಲ್ಲ ಬಿಟ್ಟ ನಿನ್ನೆ ಸೌಂಡು ಆ ಹುಲಿ ಗರ್ಜನೆ ಹಾಗೆ ಇತ್ತು ಅಂತ ಯಾರೂ ಹೇಳೋದಿಲ್ಲ. ನಿಮ್ಗೆ ಗೊತ್ತದ ಯಾವಾಗ ಯಾವ ಸೌಂಡ್ಗೆ ಏನು ಹೇಳಬೇಕು. ಅಂದರೆ ಈ ಸೌಂಡ್ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಈ ಸೌಂಡ್ ರೆಕಾರ್ಡ್ ಹೆಂಗಾಗ್ತದ, ನೀವು ಜೋರಾಗಿ ಮಾತಾಡಿದ್ರಿ ಅಂದ್ರೆ ನಿಮ್ಮ ಕಿವಿ ಮುಖಾಂತರ ನಿಮ್ಮ ಬ್ರೈನಿಗೆ ಹೋದ್ರೆ ನೆನಪು ಉಳಿತದ, ಇಲ್ಲಾರ ನೆನಪು ಉಳಿಯೋದಿಲ್ಲ. ನೆನಪು ಹಾಡ್ತೀವಿ ಲಗುನ.
ಅದಕ್ಕೆ ನೀವು ಪ್ರೈಮರಿ ಸ್ಕೂಲ್ನಾಗ ಏನು ಕಲ್ತೀರಿ, ಅಲ್ಲಿ ಟೀಚರ್ ನಿಮ್ಮ ಕಡೆ ಅನುಸಾರ ಅದನ್ನು ಯಾವಾಗ ನೀವು ಅಂತೀರಿ ಇವತ್ತಿಗೂ ನೆನಪದ ನಿಮಗೆ. ಹೌದನ್ರಿ? ಝಣ್ ಝಣ ಝಣ ಒಂಬತ್ತನೇ ತಕ್ಕಿದ್ದದ್ದು ಹಾಡಿಂದ ಒಂದು ಹೇಳ್ರಿ ನೋಡೋಣ, ಯಾವ್ದಾರ ಇತ್ತು? 9th ಸ್ಟ್ಯಾಂಡರ್ಡ್ಗೆ ಇದ್ದದ್ದು ಒಂದು ಪೊಯಮದ್ದು ಸೆಕೆಂಡ್ ಸ್ಟಾನ್ಸಾ ಹೇಳ್ರಿ ನೋಡೋಣ. ನೆನಪ ಹಾರಿನ್ಲೇಪ್ಪ. ಓದಿಲ್ಲ ಅಂತಲ್ಲ, ಓದಿರಿ. ಯಾಕೆ ನೆನಪು ಉಳಿಲಿಲ್ಲ? ಎಲ್ಲ ಬುಕ್ನಾಗ ಹಿಡ್ದು ಬಾಯನೇ ಬಿಟ್ಟಿಲ್ಲ. ಎಕ್ಸಾಮ್ ಮುಗಿದ್ಕೊಳ್ಳೆ ಹೋಗ್ಬಿಡ್ತದೆ. ಯಾವ್ದು ನೀವು ಬಾಯಿ ಬಿಟ್ಟಿರಿ? ಈವನ್ ಚಾಡಿ ಹೇಳಿದ್ದೆ, ಅವ ಹೆಂಗೆ ಅಂತಾನೆ ಗೊತ್ತದನ, ಅವ ಹೆಂಗೆ ಬೈದ್ನ ಗೊತ್ತದನ. ಯಾಕೆ? 4 ಮಂದಿಗೆ ಹೇಳಿವೆ ಅದನ್ನು. ನೀವು ಯಾವುದು ಜೋರು ಮಾತಾಡ್ತೀರಿ ಅದು ನಿಮ್ಮ ಬ್ರೈನ್ಯಾಗ ಉಳಿತದ. ಆದ್ದರಿಂದ ನಮ್ಮಲ್ಲಿ ಏನು ಮಾಡಿದರು, ಸಣ್ಣ ಹುಡುಗರಿದ್ದಾಗ ಶ್ಲೋಕ ಕಲಿಸ್ರಿ, ಸಣ್ಣ ಹುಡುಗರಿದ್ದಾಗ ವಚನ ಕಲಿಸ್ರಿ, ಸಣ್ಣ ಹುಡುಗರಿದ್ದಾಗ ಆದರ್ಶ ಕಥೆಗಳನ್ನು ಹೇಳೋದನ್ನು ಕಲಿಸ್ರಿ, ಅವ್ರ ಕಿವಿ ಮೇಲೆ ಬೀಳಲಿ. ದೊಡ್ಡವರಾದ್ಮೇಲೆ ಅದರ ಅರ್ಥ ಗೊತ್ತಾಯ್ತು. ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ. ಹಂಗಂದ್ರೇನು? ಅದು ಹಂಗ ಅಲ್ಲ. ಗುರು ಬ್ರಹ್ಮ ಪ್ರತಿ ಪಿರಿಯಡ್ನು ಕೂಡ, ಪ್ರತಿ ವಿಷಯನೂ ಕೂಡ ಹೊಸದು ಮಾಡಿ ಏನು ಹೇಳ್ತಾನಲ್ಲ, ಅದು ಸೃಷ್ಟಿಕರ್ತನ ಕೆಲಸ. ಆದ್ದರಿಂದ ಒಬ್ಬ ಗುರು ಬ್ರಹ್ಮ ಸಮಾನ. ವಿಷ್ಣು ಅಂದ್ರೇನು? ಕಾಪಾಡವ. ಏನು ಕಾಪಾಡ್ತಾನ? ಒಳ್ಳೆ ಗುಣ ಮತ್ತೊಬ್ಬನ ಕಡೆ ಇದು ನೋಡವ, ಹೆಂಗೆ ಕರೆ ಹೇಳ್ತಾನ, ಎಷ್ಟು ದುಂಡು ಬರಿತಾನೆ ನೋಡವ, ಎಷ್ಟು ಕರೆಕ್ಟ್ ಬರ್ತಾನೆ ನೋಡವ. ಈ ಕ್ವಾಲಿಟೀಸ್, ಗುಡ್ ಕ್ವಾಲಿಟೀಸ್ ಇಷ್ಟೂ ಅದನ್ನು ತೋರಿಸಿ ಅದನ್ನು ರಕ್ಷಣೆ ಮಾಡ್ತಾನೆ. ಅದಕ್ಕೆ ಗುರು ಈಸ್ ವಿಷ್ಣು. ಮಹೇಶ್ವರ ಹೆಂಗೆ? ಸಂಹಾರ ಮಾಡ್ಬೇಕು, ಹೊಡಿಲಿಕ್ಕೆ ಬರಂಗಿಲ್ಲ ಈಗ ಅನ್ಬೇಡ್ರೆ. ಏನು ಸಂಹಾರ ಮಾಡ್ತಾನೆ? ಅವ ಸುಳ್ಳು ಹೇಳ್ತಾನೆ, ಏನು ತ್ರಾಸ ಆಗ್ತದೆ ನೋಡ್ರಿ. ಅವನಲ್ಲಿರುವಂಥ ಸುಳ್ಳು ಹೇಳೋದು ಸಂಹಾರ ಮಾಡ್ತಾನೆ, ಕಳುವು ಮಾಡೋದು ಸಂಹಾರ ಮಾಡ್ತಾನೆ. ಮಾಡ್ತಾರಿಲ್ರಿ? ಆದ್ದರಿಂದ ಬ್ರಹ್ಮನಂಗೆ ನಿರ್ಮಾಣ ಮಾಡ್ತಾನೆ, ವಿಷ್ಣುನಂಗೆ ರಕ್ಷಣೆ ಮಾಡ್ತಾನೆ, ಶಿವನಲ್ಲಿ ಕೆಟ್ಟ ಗುಣ ಇದ್ರೆ ಸಂಹಾರ ಮಾಡ್ತಾನೆ. ಇವು 3 ಗುಣ ಇರೋದು ಗುರುಗಳಲ್ಲಿ ಕಡೆ ಮಾತ್ರ. ಆದ್ದರಿಂದ ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ನಾವು ಹಂಗೆ ಅಂದ್ಬಿಡ್ತೇವೆ ಬಂದ ಕಡೆ, ಗುರು ಬ್ರಹ್ಮ ಗುರು ವಿಷ್ಣು ಗುರು. ಇವತ್ತು ಟೀಚರ್ಸ್ ಡೇ, ಗುರು ಬ್ರಹ್ಮ ಗುರು ವಿಷ್ಣು ಗುರು ಡೇ. ಹಂಗಂದ್ರೇನು? ಹಂಗಾದ ಮಾಡಬೇಡ್ರಿ. ಹಂಗಾರೆ ಇಲ್ಲಿ ಪ್ರಶ್ನೆ ಬರೋದ. ಈಗ ನಿಮ್ಗೆ ಸಿಂಪಲ್ ಹೇಳ್ತಾನೆ, ಸೌಂಡ್ ಯಾಕೆ ಇಂಪಾರ್ಟೆಂಟು? ನೀವು ಅಂತಿದ್ರಿ ಅಂದರೆ ನಿಮ್ಗೆ ಗೊತ್ತದ, ಇಲ್ಲಾರು ಗೊತ್ತಿಲ್ಲ. ಅನ್ಲಿಕ್ಕೆ ಒಂದು ಎಕ್ಸಾಂಪಲ್ ಮೊದಲು ತೊಗೊಳ್ತೇನೆ, ಆಮೇಲೆ ಇನ್ನೊಂದು ಸೌಂಡ್ ತೊಗೊಂಡು ಅದು ಮುಗಿಸೋಣ. ಈಗ ತಿಳಿರಿ, ನೀವು ಅಂದಿದ್ರೆ ನೆನಪಿರ್ತಾ ಅನ್ಲಿಕ್ಕೆ ಎಕ್ಸಾಂಪಲ್. ನಾನು ಒಂದು ಲೈನ್ ಹೇಳ್ತೀನಿ, ನೆಕ್ಸ್ಟ್ ಲೈನ್ ನೀವು ಹೇಳಬೇಕು. ಓಕೆ? ಎಕ್ಸಾಮ್ಗೆಲ್ಲ ಹೆದರಬೇಡ್ರಿ, ಅದು ಸುಮ್ಮನೆ ಕೂಡಬೇಡ್ರಿ. ಶಿವ ಅಂತ ಹೋಗುತ್ತಿದ್ದೆ. ಯಾರು ನೋಟ್ಸ್ ಕೊಟ್ಟಾರನ ಇದು? ಇದು IAS ಬೀಳ್ತದೆ, ಸ್ವಲ್ಪ ಗಟ್ಟಿ ಮಾಡಿಕೊಡ್ರಿ, ಇದು ಮುಂದೆ ಉಪಯೋಗ ಬೀಳ್ತಂತ. ಎಲ್ಲರೂ ಓದ್ರಿದ್ರೆ ಹಂಗೆ ಏನು ಅಗದೆ ಬರ್ಸೇ ಬಿಟ್ಟಾರ, ತಗೋ ಇದ್ರಾಗೇನಂತ. ಯಾಕೆ ಹೇಳಿದ್ರಿ ಅಂದರೆ, ಅದು ಹತ್ತಿದಾಗ ಅದ್ರ ಜೊತೆ ಅಂದಿರಿ, ಶಿವ ಅಂತ ಹೋಗುತ್ತಿದ್ದೆ ರೋಡಿನಲ್ಲಿ. ಅಷ್ಟ ಅಲ್ಲ, ಎಲ್ಲರ ಹೊಂಟಾಗದ ರೆಕಾರ್ಡ್ ಕೇಳ್ತಿ ಅಂತೇಳಿರಿ, ಅಲ್ಲಿ ಹೋಗೋಮಂದ ಶಿವ ಅಂತ ಹೋಗೋತಿದ್ದೆ. ಮತ್ತು ಅಭ್ಯಾಸ ಯಾಕಂದಿಲ್ಲ? ಎಲ್ಲ ಮನಸ್ಸಿನಾಗ ಯಾಕೆ ಮಾಡಿದ್ರಿ? 3 ತಾಸು ಕೂತು ಓದ್ತೀನಿ ರೀ, ನೆನಪ ಇಲ್ಲ, ಬಾಯನೇ ಬಿಡೋದಿಲ್ಲ ನಾವು. ಅದಕ್ಕೆ ನೀವು ಯಾವುದನ್ನು ಕಲಿಸ್ಬೇಕಾದ್ರೆ ಅಥವಾ ಕಲಿಬೇಕಾದಾಗ ಇಂಪಾರ್ಟೆಂಟ್ ನೋಟ್ಸ್ ಅಂತ ಮಾಡಿ ಬೆಳಗ್ಗೆ ಸಾಯಂಕಾಲ 2 ಸಲ ಓದ್ರಿ, ನಿಮ್ಮ ತಲೆಯಾಗ ಉಳಿತದ. ಅದು ಹೆಂಗೆ? ವಿತ್ ಸೌಂಡ್. ಸೌಂಡ್ ಈಸ್ ವೆರಿ ಇಂಪಾರ್ಟೆಂಟ್ ಥಿಂಗ್. ಇಲ್ಲಿ ನೋಡೋಣ ಹೆಂಗೆ ಗೊತ್ತೀವಿ, ನೋಡೋಣ ಇದೆ. ಓದ್ಲಿಕ್ಕೆ ಆಗ್ತದ? ಎಸ್, ಸ್ಟಾರ್ಟ್. ಗಡಿಬಿಡಿ. ಕೆಲವು ಮಂದಿಗೆ ಅವಸರದ, ಕೆಲವು ಮಂದಿಗೆ ಅವ ಹೇಳ್ತಾನೆ ತಗೋ ಆರಾಮ್ ಹೇಳೋಣ. 8 ಎಜುಕೇಷನಲ್ ಫೀಲ್ ಮಾಡಿ ಸರಿ ಗೊತ್ತದ. ಅಲ್ಲಿ ಏನರ ಕಟ್ ಆ್ಯಕ್ಷನ್ 1 2 3 ಅಂದಮೇಲೆ ಮಾಡ್ಬೇಕು, ಹೌದಿಲ್ಲ ರೀ? ಈಗ ನೋಡೋಣ, ಎಲ್ಲರೂ ಕೂಡಿ ಸಮಾಧಾನದಿಂದ ಹೇಳ್ರಿ, ಸ್ಟಾರ್ಟ್.
ಎಸ್, ಇನ್ನೊಮ್ಮೆ ಸ್ಟಾರ್ಟ್. ವಾವ್, ಅಮ್ಮ ಮುಳ್ಳು ನಟ್ಟಿತು ರಕ್ತ ಬಂದಿತು. ಕರೆಕ್ಟ್ ಹೌದಲ್ರಿ? ಫುಲ್ ಮಾರ್ಕ್ಸ್ ಕೊಡ್ಬೇಕು. ಹೊಲಕ್ಕೆ ನಮ್ಮ ಅವ್ವನ ಜೊತೆ ಹೋಗೀನಿ, ಮುಳ್ಳು ಎಷ್ಟೊದ್ದು ನಡ್ತದೆ, ರಕ್ತ ಬರ್ತದೆ. ನಮ್ಮ ಅವ್ಗೆ ಹೆಂಗೆ ಹೇಳ್ಬೇಕು, ನಮ್ಮ ಟೀಚರ್ ಹೆಂಗೆ ಕಲಿಸ್ಕೊಟ್ರೆ, ಅಮ್ಮ ಮುಳ್ಳು ನಟ್ಟಿತು ರಕ್ತ ಬಂದಿತು. ಯಾಕೆ ನಕ್ರಿಗೆ ಗೊತ್ತಾಗಲಿಲ್ಲ? ನೀವೇ ಕಲಿಸಿದ್ದಿದೆ. ಹಿಂಗೆ ಕನ್ನಡ ಕಲಿಸ್ಬೇಕಾದ್ರೆ ಹೆಂಗೆ ಕಲಿಸ್ತೀವಿ? ವೀರರಾಣಿ ಕಿತ್ತೂರು ಚೆನ್ನಮ್ಮ ಅಂದದ್ದು ವೀರಾವೇಶದಿಂದ ಸೈನಿಕರೇ ಹೋರಾಡಿರಿ, ಮಾಡಿರಿ ಇಲ್ಲವೇ ಮಡಿರಿ, ಚೆನ್ನಮ್ಮ ಏನು ಹೇಳಿದಳು, ಮಾಡಿರಿ ಇಲ್ಲವೇ ಮಡಿ. ವೀರಾವೇಶ ಇದೆ. ಸೈನಿಕರೇ, ಹುಡುಗರು ಅದೆಲ್ಲ ಬಿಟ್ಟ ಸೈನಿಕರೇ ಏನು ಚಾಯ್ ಹೇಳಿ ಬರ್ಬೇಕನ? ಅದೇ ಹೇಳ್ರಿ, ನೋ ಫೀಲಿಂಗ್ಸ್. ಹಿಂಗಾಗಿ ನಾವು ಕಲಿಸಿದ್ದ ಮಕ್ಕಳಿಗೆ ತಿಳಿತಾ ಇಲ್ಲ. ಅದಕ್ಕೆ ಹಾಡಿನ ಮುಖಾಂತರ, ಧ್ವನಿ ಮುಖಾಂತರ ಆ ಭಾವನೆ ಬರೋ ಹಂಗೆ ಕಲಿಸ್ತಾರೆ. ಮುಳ್ಳಟ್ಟಾಗೂ ಅವ್ವ ಅಂತೀವಿ. ಒಬ್ಬ ಭಿಕ್ಷಕ್ಕೆ ಬಂದನು ಅವ್ವನ ಅಂತಾಳೆ. ಆಕೆ ಅವ್ವ ಹೆಂಗಂತಾಳೆ? ಯವ್ವಾ. ಅದೆಲ್ಲ ಬಿಟ್ಟು ಯವ್ವ ಒಂದು ರೊಟ್ಟಿ ಹಾಕಂತಾಳನ. ಬರೆಯೋದು ಅವ್ವನ ಅದ, ಬಟ್ ಅಲ್ಲಿ ಫೀಲಿಂಗ್ಸ್ ದೇ ಆರ್ ಡಿಫ್ರೆಂಟ್. ಇವತ್ತು ನಾವು ಟೀಚರ್ ಅದನ್ನು ತಿಳ್ಕೊಬೇಕು. ಅದು ತಿಳ್ಕೊಳ್ತಾ ಇಲ್ಲ ನಾವು. ಓದಿ ಮುಗೀತಲ್ಲ, ಮತ್ತು ಹುಡುಗರಿಗೆ ತಿಳಿದಿಲ್ಲ, ನಾ ಏನು ಮಾಡಲಿ? ನಾವು ಮಕ್ಕಳಿಗೆ ತಿಳಿದಿಲ್ಲ ಅಂದ್ರೆ ಭಾವನೆ ಹೇಳಿಲ್ಲ. ಅದಕ್ಕೆ ಹಾಡಿನೊಳಗೂ ಸಹಿತ ಹೆಂಗೆ ಬರ್ತದೆ? ಅಮ್ಮ ಹೆಂಗೆ ಬರೀತೀರಿ? ಹಿಂಗೆ ಮರಿತೀರಿ. ಅಮ್ಮ ನಿನ್ನ ಎದೆಯಾಳದಲ್ಲಿ ಎದೆಯ ಹಂಗೆ ನೋಡಿದ್ರೆ ಸಿ ದ ಬ್ಯೂಟಿ. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಶಿಕ್ಕ ಮೀನು. ಹೆಂಗಿರೋದು? ದ ಫೀಲಿಂಗ್ಸ್, ದುಃಖದ್ದದನೋ, ಅಂತಃಕರಣದ್ದದನೋ, ವೀರಾವೇಶದ್ದದನೋ, ಇದು ನಮ್ಗೆ ಯಾವಾಗ ಕಲಿಸ್ಲಿಕ್ಕೆ ಬರೋದಿಲ್ಲ. ಮಕ್ಕಳು ಕಲಿಯೋದಿಲ್ಲ. ಮಕ್ಕಳು ಕಲೀಲಿಲ್ಲ ಅಂದ್ರೆ ಹೋಪ್ಲೆಸ್ ಇದ್ದಾರೆ ಹೇಳಬಾರ್ದು. ನನಗೆ ಕಲಿಸ್ಲಿಕ್ಕೆ ಬರ್ತಾ ಇಲ್ಲ. ಅದನ್ನು ನಾನು ಒಮ್ಮೆಲೆ ಓದ್ಬಿಟ್ರೆ, ಅಮ್ಮ ನಿನ್ನ ಎದೆಯಾಳದಲ್ಲಿ ಸಿಕ್ಕಂಥ ಮೀನು ನಾನು. ಏನು ಕ್ವಶನ್ ಕೇಳ್ಬೋದು? ಅಮ್ಮನ ಹೃದಯದಲ್ಲಿ ಚಿಕ್ಕದ್ದು ಏನು? ಮೀನ. ಫುಲ್ ಮಾರ್ಕ್ಸ್. ಏನು ರೀ? Therefore, these are very important things. Sound. Next one is discussion. ಡಿಸ್ಕಷನ್ ಸೇಮ್ ಟೀಚರ್ ಇರ್ತೀವಿ, ಸೇಮ್ ಸಬ್ಜೆಕ್ಟ್ಸ್ ಕಲಿಸೋರು ಒಂದೇ ಸ್ಕೂಲ್ನಾಗ ಇರ್ತೀವಿ, ಬಟ್ ಡಿಸ್ಕಷನ್ ಮಾಡೋದಿಲ್ಲ. ಅವ್ರನ್ನೇ ಕೇಳ್ಬೇಕು. ನಾ ಸೀನಿಯರ್, ನಾನು ಅಂತೀನಿ ಅವ್ರಿಗೇನು ಗೊತ್ತದ, ಬರೀ ಸರ್ವಿಸ್ ಮಾಡ್ಯಾರ ನಾನು. ನೋ, ಡಿಸ್ಕಷನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದರೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಸೋಡಿಯಂ ಕಾರ್ಬನೇಟ್ ಆ್ಯಂಡ್ ಸೋಡಿಯಂ ಬೈಕಾರ್ಬನೇಟ್. ಸೋಡಿಯಂ ಕಾರ್ಬನೇಟ್ ಆ್ಯಂಡ್ ಸೋಡಿಯಂ ಬೈಕಾರ್ಬನೇಟ್. ಇದರಲ್ಲಿ ತಿನ್ನೋ ಸೋಡಾ ಯಾವುದು? ಬೇಕಿಂಗ್ ಪೌಡ್ರ್ ಯಾವುದು? ಎರಡರಾಗ ಒಂದು ಗ್ಯಾರಂಟಿ. ಅರ್ಧಕ್ಕಿಂತ ಹೆಚ್ಚು ಜನ ಗಪ್ಪಿದ್ದಾರೆ. ಏನಂತಾರೆ ನೋಡೋಣ ತಡಿ. ಹೌದಲ್ರಿ? ಎಲ್ಲರೂ ಹೇಳಿಲ್ಲ ನಾವು. ಆಗಲೇ ಹಾಡು ಹೆಂಗೆ ಹೇಳಿದ್ವಿ ಹಂಗೆ. ಕನ್ಫ್ಯೂಷನ್ ಡೆಫಿನೆಟ್ ಅದ. ಅದು ಡಿಸ್ಕಷನ್ ಮಾಡಿದಾಗ ಹೆಂಗೆ ನೆನ್ಪಿಡ್ತಾ ಹೇಳ್ತೀನಿ. ತಿನ್ನೋ ಸೋಡಾ ಯಾವುದು? ಎರಡೂ ಹಾಕಿಬಿಡು ಅಂದರೆ ಹೊಟ್ಟೆನ ಸ್ವಚ್ಛ ಆಗ್ತದೆ. ಆದ್ದರಿಂದ ಡಿಸ್ಕಷನ್ ಮಾಡಿದಾಗ ಏನಾಗ್ತದೆ ಗೊತ್ತಾ? ತಿನ್ನೋ ಸೋಡಾ ಯಾವುದು? ಸೋಡಿಯಂ ಬೈಕಾರ್ಬನೇಟ್. ಹೌದಲ್ರಿ? ಸಿಂಪಲ್ ಅದಲ್ಲಿದೆ. ಸೋಡಿಯಂ ಬೈಕಾರ್ಬನೇಟ್ ತಿನ್ನೋ ಸೋಡಾ. ನಿಮ್ಗೆ ಎಷ್ಟು ಖುಷಿ ಆತ? ಎಷ್ಟು ಸಿಂಪಲ್ ಅದಲ್ಲ? ವಾಟ್ ಆರ್ ದಿ ಬಿಗ್ ರಿವರ್ಸ್ ಇನ್ ಇಂಡಿಯಾ? ಬಿಗ್ ರಿವರ್ಸ್ ಗಂಗಾ ಮತ್ತು ಓದಿಲ್ಲ ಲೇಪ. ಬಿಗ್ BIG, ಬಿಗ್ ಫಾರ್ ಬ್ರಹ್ಮಪುತ್ರ, I ಫಾರ್ ಇಂಡಸ್ ಆ್ಯಂಡ್ G ಫಾರ್ ಗಂಗಾ. ನನಗಿಂತ ಎಕ್ಸ್ಟ್ರಾರ್ನರಿ ಇದ್ದೀರಿ ನೀವು, ಬಟ್ ಇದನ್ನು ಎಲ್ಲಿಯೂ ಅಪ್ಲೈ ಮಾಡೋದಿಲ್ಲ ನೀವು. ಮೊಘಲ್ ಪೀರಿಯಡ್ ಮೊದಲು ಯಾರು ಲೇಪ? ಅಕ್ಬರ್ನ, ಔರಂಗಜೇಬ, ಒಟ್ಟ ತಿಳಿವತ್ತು ನೋಡ್ಲೇಪ, ಅದು ಇಸ್ವಿನ ಬರವಲ್ತು ಲೇಪ. ನೋ, ಭಜನ್ ನೀವು ನೆನಪಿಟ್ಕೊಂಡ್ಬಿಟ್ರಿ ಮೊಘಲ್ ಪೀರಿಯಡ್ ಪೂರ್ಣ ಮುಗೀತದೆ. ಆದ್ರೆ ನಾವು ವಾದ ಏನು ಮಾಡ್ತೀವಿ? ಭಜನ್ ಇಸ್ ಹಿಂದೂಸ್, ನೋ ಮುಸ್ಲಿಮ್ಸ್, ಡೋಂಟ್ ಸೈ. ಲೇ ಭಜನ್ ಹೇಳು ಯಪ್ಪ, ಎಲ್ಲ ಮುಸ್ಲಿಮರು ಬರ್ತಾರೋ ಯಪ್ಪ. ಕನ್ಫ್ಯೂಷನ್ ಆಯ್ತು ನಿಮಗಿದೆ? ಕನ್ಫ್ಯೂಷನ್ ಏನಿಲ್ಲ. ಸಿ ಇಲ್ಲಿ ನೋಡ್ರಿ ಮಜಾ.
ಭಜನ್ BHAJAN. ಇಲ್ಲಿ ನೂರ್ ಜಹಾನ್ ಬಂದ್ಬಿಟ್ಲೆ, ಇವನ ಶಹಜಾನ್. ಹೌದಲ್ರಿ? ಇಲ್ಲಿ ಪೀರಿಯಡ್ ಮುಗೀತೆ. ಹಂಗಾರೆ ಮೊದಲೇದವ ಯಾರು? ನಂತರ 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 ಮತ್ತು ನೀವೇ ಹೇಳಿದ್ರಲ್ಲ, ಮತ್ತು ಇದು ಭಜನ್ ಅಲ್ಲನ ಇದೆ, ಹಿಂದೂ ಬರೆದ ಅನ್ಬೇಡ್ರಿ, ಯಾರದಾರ ಇರಲಿ ತಿಳ್ಕೊಳ್ರಿ. ಹಂಗಾರೆ ಎಷ್ಟೆಷ್ಟು ಅವಧಿಗಿದ್ರು ನಂತರ ಆ ಅವಧಿಯೊಳಗೆ ಏನೇನು ಮಹಾನ್ ಕೆಲಸ ಮಾಡಿದ್ರು ಒಂದು ಕಡೆ ಬರೆದು ಬಿಟ್ರೆ ಟೋಟಲ್ ಒಂದು ಪೇಜ್ನಾಗ ಮೊಘಲ್ ಪೀರಿಯಡ್ ಮುಗೀತು. ನಾವು ಈ ರೀತಿ ಸ್ಟಡಿ ಮಾಡೋದಿಲ್ಲ ಅಥವಾ ಹೇಳೋದಿಲ್ಲ. ಆದ್ದರಿಂದ ನನಗೆ ಎಷ್ಟೊತ್ತು ಮಾತಾಡಬೇಕು ಹೇಳಿಲ್ಲ, ಸಂಜೆ 5 ಗಂಟೆ ಒಳಗೆ ಮುಗಿಸ್ತೀನಿ. ಮುಗಿಸೋಯಪ್ಪ ಅಂತೀರಿ. ಎನಿಹಾವ್ ಮತ್ತೊಂದು ಸೆಷನ್ಸು ಏನೋ ಇದೆ, ಆವಾಗ ನೀವು ಏನು ಬೇಕಾದ ಕ್ವಶನ್ ಕೇಳ್ರಿ, ಚೂರು ನನಗೇನು ಗೊತ್ತದ ಹೇಳ್ತೀನಿ. ಆದರೆ ನನಗೆ ನಿಮ್ಮನ್ನೆಲ್ಲ ನೋಡಿದಾಗ ಆದ ಆನಂದ, ಖುಷಿ ನನ್ನ ಲೈಫ್ನೊಳಗೆ ನಾನು ನೆನಪಾರೋದಿಲ್ಲ. ಯು ಆರ್ ರಿಯಲಿ ಗ್ರೇಟ್. ಇಂಥ ಅದ್ಭುತ ಶಕ್ತಿ ನಡೋದು ನನ್ನ ನಿಂದಲಿಸಿ ಕಲಿಯೋದು ಇನ್ನೂ ಭಾಳದಲ್ಲಿ ಅಂತ ಏನು ಹೇಳ್ತಿರಲ್ಲ, ಕಲೀಲಿಕ್ಕೆ ನಾನು ತಯಾರಿದ್ದೀನಿ. ಅದೆಲ್ಲರೂ ಒಂದೇ ಕಾಲಕ್ಕೆ ಇಷ್ಟೆಲ್ಲ ಅದ್ಭುತ ಶಕ್ತಿ ಸಿಗೋದು ಭಾಳ ಕಡಿಮೆ. ಅಂಥ ಒಂದು ಶಕ್ತಿಯನ್ನು ಇವತ್ತು ಸಂಸ್ಥೆಯವರು ಮಾಡ್ಯಾರ, ಕರೆದಾರ, ತೋರಿಸ್ಯಾರ. ಕೃತಜ್ಞತೆ ಜೊತೆಗೆ ನನ್ನ ಮಾತು ಮುಗಿಸೋದಕ್ಕಿಂತಲೂ ಮೊದಲು ಒಂದು, ಇವತ್ತು ಜನಗಣಮನ ನಾವು ಹೇಳ್ತೀವಿ, ಇಡೀ ಜಗತ್ತಿನೊಳಗನ ಜನಗಣಮನ ಕಾಂಪೋಸ್ ಮಾಡಿದ್ದು, ಸಂಗೀತ ಸಂಯೋಜನೆ ಮಾಡಿದ್ದು ಜಗತ್ತಿನೊಳಗನ ನಂಬರ್ 1. ಎಮ್ ರೈಟ್ ಆರ್ ರಾಂಗ್? ಯಾಕೆ ನಂಬರ್ 1 ಬಂತು? ಕೊಟ್ಟಾರ, ಬಂದದ. ಇಲ್ಲ, ಹಾಗೆ ಕೊಟ್ಟಿಲ್ಲ. ಬರೆದವರು ರವೀಂದ್ರನಾಥ್ ಠಾಗೋರ್ ಅವರು, ಇಸ್ ಎ ಗ್ರೇಟ್ ಪರ್ಸನ್, ನಾಟ್ ಡೌಟ್. ಅದ್ರ ಕಾಂಪೋಸ್ ಮಾಡಿದವ್ರು ಯಾರು ಗೊತ್ತಿಲ್ಲ. ಯಾವಾಗಲೂ ಸೈಡ್ನಾಗ ಯಾರು ವರ್ಕ್ ಮಾಡ್ತಾರೆ ಗೊತ್ತಿರೋದಿಲ್ಲ ನಮ್ಗೆ ಅಲ್ಲ. ಅದು ಹೆಂಗೆ ಕಾಂಪೋಸ್ ಮಾಡಿರೋ ಅದನ್ನು ಅನೌನ್ಸ್ ಮಾಡಿದ ದಿವಸ 10 ಸಲ ಹಾಕಿ ಕೇಳಿದಾಗ ವಾವ್ ಅನ್ನಿಸ್ತೆ. ನಿಮ್ಮೆದುರಿಗೆ ಹೇಳ್ತೀನಿ, ನನಗಿಂತಲೂ ಯು ಆರ್ ಕ್ರಿಯೇಟಿವ್, ಎಕ್ಸ್ಟ್ರಾರ್ನರಿ ಇದ್ದೀರಿ, ಸೆನ್ಸ್ ಆರ್ ಸೂಪರ್ ಬಾವ ನನಗೆ ಹೇಳ್ಬೋದು. ಯಾಕಂದರೆ ಇಲ್ಲಿ ಪ್ರಶ್ನೆ ಇರೋದಂದ್ರೆ ಜನಗಣಮನದ್ರ ಕೊನೆಗೆ ಏನು ಬರ್ತಾ, ಜಯ ಹೇ ಜಯ ಹೇ ಜಯ ಹೇ ಜಯ 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 ಹೇ, ಇದು ಬರ್ದಾರ. ಬಟ್ ಕಾಂಪೋಸ್ ಹೆಂಗೆ ಮಾಡಿದ್ರು, ಭಾರತದ ಜಯ ಜಯಕಾರ ಹೆಂಗೆ ಅನ್ಬೇಕಂದ್ರೆ ಮೊದಲೇದು ಆಕಾಶ ಮುಟ್ಟಬೇಕು, ಜಯ ಹೇ. ಎರಡನೇ ಜಯ ಹೆಂಗಿರ್ಬೇಕಂದ್ರೆ ಭೂಮಿ ಆಕಾಶ ಎಲ್ಲಿ ಕೂಡ್ತದೋ ಅಲ್ಲಿವರೆಗೂ ನಮ್ಮ ಭಾರತದ ಜಯ ಜಯಕಾರ ಮುಟ್ಟಬೇಕು, ಜಯ ಹೇ. ಮೂರನೇ ಜಯ ಜಯಕಾರ ಹೆಂಗೆ ಹೇಳಬೇಕು, ನೀರಿನೊಳಗಿರುವಂಥ ಪ್ರತಿಯೊಂದು ಪ್ರಾಣಿಗೂ ಮುಟ್ಟಬೇಕು, ಜಯ ಹೇ. ಹೋದ್ಮೇಲೆ ಅಲ್ಲೇ ಕೂಡಲಿಲ್ಲ, ಮ್ಯಾಲೆ ಬಂದ ಮೇಲೆ ಹೇಳ್ತದ ದಂಡೆ ಮುಟ್ಟೋವರೆಗೆ ಅಲೆಗಳ ಮುಖಾಂತರ ಮುಟ್ಟಬೇಕು, ಜಯ 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 ಹೇ. ಅಲ್ಲ, ಜಯ ಹೇ ಜಯ ಹೇ ಜಯ ಹೇ ಜಯ 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 ಹೇ. ನೋಡಿ ಅಲ್ಲಿ ಮುಟ್ಟಿದ ಮೇಲೆ ಇಲ್ಲಿ ಮ್ಯಾಲೆ ಬರಲಿಕ್ಕೆ ಎಷ್ಟು ಟೈಮ್ ಬೇಕು, ಏನು ಬ್ಯೂಟಿಫುಲ್ ಕಂಪೋಸ್ ಮಾಡ್ಯಾರ ರೀ. ಇಂಡಿಯನ್ಸ್ ಆರ್ ಗ್ರೇಟ್ ಆ್ಯಂಡ್ ಎಕ್ಸ್ಟ್ರಾರ್ನರಿ ಪೀಪಲ್ಸ್, ಜೀನಿಯಸ್ ಪೀಪಲ್ಸ್. ನೋಡೋಣ ಇನ್ನೊಂದು ಸೆಷನ್ನಾಗ ಇನ್ನೂ ಕೆಲವು ಚಿತ್ರ ತೆಗಿತೀನಿ, ಆವಾಗ ನಿಮ್ಗೆ ಗೊತ್ತಾಗ್ತದೆ. ಇವೆಲ್ಲ ನಮ್ಗೆ ಬರ್ತಿದ್ವು, ಮತ್ತು ನಿಮ್ಗೆ ಬರಲಾರ್ದು ನಾನು ಏನು ಹೇಳೋದಿಲ್ಲ. ಆದರೆ ನೆನಪು ಹಾರಿರ್ತೀವಿ. ಯಾಕೆ ಏನು ಹೇಳಿದ ಕೂಡ ಅದು ನಮ್ಮ ಮನೆ ಬಾಜುಕ್ನವ್ರು ಮಾಡ್ತಾರವ್ರೆ, ಅದು ಮೊನ್ನೆ ನಾವು ಇಂಥದ್ದು ಮಾತಾಡ್ತೀವಿ, ಇಲ್ಲ ನಿಮ್ಮೊಳಗೆ ಇರ್ತದೆ, ಅದನ್ನು ಹೊರಗೆ ತೆಗೀರಿ ಅಂತ ಹೇಳ್ತಾ, ಕೂಡಿ ಓದಿ ಕೂಡಾಡಿ ಕೂಡಿ ಅರಿಯೋಣ ಕೂಡಿ ಕೂಡಿ. ಬೇಂದ್ರೆ ಹೇಳಿದ್ದದು, ಕೂಡಿ ಓದಿ ಕೂಡಾಡಿ ಕೂಡಿ ಅರಿಯೋಣ ಕೂಡಿ ಕೂಡಿ, ಕೂಡಿ ತಿಂದು ಕೂಡುಂಡು ಕುಡಿದು ದುಡಿಯೋಣ ಕೂಡಿ ಕೂಡಿ, ಕೂಡಿ ನಡೆದು ಒಡಗೂಡಿ ಪಡೆದು ನುಡಿ ಹೇಳಿ ಕೇಳಿ ಕೂಡಿ, ಕೂಡಿ ಬೆಳೆದು ಬೆಳಗೋಣ ದೇವರಲು ಕೂಡಿ ಕೂಡಿ ಕೂಡಿ. ಮಾಡದಿರು ಬಾಳನ್ನು ಬೇಳೆಯಂತೆ, ನಿಮ್ಮೊಳಗನ ಹೊಡೆದಾಡಿ ಬ್ಯಾಳೆ ಮಾಡಿಬಿಟ್ರೆ ಹಿಟ್ಟು ತಿನ್ನೋರು 1000 ಜನ ಇದ್ದಾರೆ. ಕೂಡಿರಲಿ ಬಾಳು ಇಡಿಗಾಳಿನಂತೆ, ಯಾವಾಗ ಇಡಿಗಾಳ ಗಟ್ಟಾಗಿ ಸುಖ ದುಃಖದಾಗ ಪ್ರತಿಯೊಬ್ಬರು ಹಂಚ್ಕೊಂಡು ತಿಂತೀವಿ, ಆವಾಗ ಭೂಮಿ ಒಳಗೆ ತೆಗೆದು ಮಣ್ಣು ಮುಚ್ಚಿದ್ರು ಕೂಡ ಅದು ಸಸಿ ಒಡೆದು ಮ್ಯಾಲೆ ಬರ್ತದೆ. ಯಾಕಂದ್ರೆ ಆ ತಾಕತ್ತದ ಅದಕ್ಕೆ ಸಂಘಟನೆ. ಯಾವಾಗ ಸಸಿ ಮ್ಯಾಲೆ ಬಂತು ಮರ ಆಗ್ತದೆ, ಫಲ ಕೊಡ್ತದೆ,
ಜೀವನ ಸಾರ್ಥಕ ಆಗ್ತದೆ. ಆ ದೃಷ್ಟಿಯೊಳಗೆ ಮಕ್ಕಳ ಜೊತೆ ನಾವು ಕೂಡಿ ಯಾವಾಗಿರ್ತೀವಿ, ಇಡೀ ಸಂಸಾರ ದೇಶದ ಜೊತೆ ಕೂಡಿರ್ತೀವಿ. ತಿಳಿದಕ್ಕಾದ ಯಾವಾಗ ಬದುಕ್ತೀವಿ, ತಿಂದು ಬದುಕಬೇಡ್ರಿ, ತಿಳಿದು ಬದುಕ್ರಿ ಅಂತ ಹೇಳೋದ್ರ ಜೊತೆಗೆ ನಾವು ತಿಳುವಳಿಕೆ ಕೊಡ್ತಾ ಇಡೀ ಸಮಾಜ ಬದಲು ಮಾಡಿದಾಗ ಯು ಆರ್ ಗ್ರೇಟ್, ನೀವು ಗಾಡ್ ಇಸ್ ಎವ್ರಿಥಿಂಗ್. ಆದ್ದರಿಂದ ಗುರು ನಮನ ಮಾಡ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಇಷ್ಟೇ ಚಪ್ಪಾಳೆ ಹೊಡೆದ್ರೆ ತುಂಬ ಕಡಿಮೆ ಆಗುತ್ತೆ. ಎಲ್ಲರೂ ಜೋರಾಗೆ ಮತ್ತೊಮ್ಮೆ ಚಪ್ಪಾಳೆ ಮುಖಾಂತರ ತಮ್ಮ ಅಭಿಮಾನ ತಿಳಿಸ್ಕೋಬೇಕು. ಆಮೇಲೆ ನಾನು ಎಲ್ಲರನ್ನೂ ಗಮನಿಸ್ತಾ ಇದ್ದೆ. ಒಂದು ನಿಮಿಷ. ರೈಟಿಂಗ್ ಈ ಏರಿಯಾ, ದಿಸ್ ಇಸ್ ದ ಏರಿಯಾ ಆಫ್ ರೈಟಿಂಗ್. ಒಂದು ಪೆನ್ ನಾನು ಗಡಿಬಿಡೆ ಬಿಟ್ಟೆ, ಬಟ್ ಅದು ಒಂದು ಇಷ್ಟ ಹೇಳ್ತೀನಿ. ಇಸ್ ದ ರೈಟಿಂಗ್ ಏರಿಯಾ ಇದು. ಇವತ್ತು ನಮ್ಮ ಸ್ಕೂಲ್ಗಳಲ್ಲೆಲ್ಲ ಏನಾಗಿದೆ, ರೈಟಿಂಗ್ ಹೋಗಿಬಿಟ್ಟದೆ. ರೈಟಿಂಗ್ ಇಲ್ಲ, ಹುಡುಗರು ಹೇಳ್ತಾರೆ, ಬರೆಯೋದಿಲ್ಲ. ಯಾಕಂದ್ರೆ ಒಮ್ಮೆ ನೀವು ರೈಟಿಂಗ್ ಮಾಡಿದ್ರೆ ನೋಡಿದ್ದ ನೆನಪಿಗೆ ಬರ್ತದೆ, ಕೇಳಿದ್ದ ನೆನಪು ಬರ್ತದೆ, ಡಿಸ್ಕಷನ್ ಮಾಡಿದ ನೆನಪು ಬರ್ತದೆ. 5 ಸಲ ಓದ್ದಂಗೆ ಒಮ್ಮೆ ರೀಡಿಂಗ್ ಮಾಡಿದ್ರೆ. ಆದರೆ ಇವತ್ತು ನಮಗೆ ಬರೀಲಿಕ್ಕೆ ಬರ್ತಾ ಇಲ್ಲ ಅನ್ನೋದ್ರ ಸಲುವಾಗಿ ಪರಿಣಾಮ ಏನಾಗಿದೆ, ಭಾಳಷ್ಟು ಡಿಫಿಕಲ್ಟಿ ಬಂದದ್ದು ನಮ್ಮಿಂದ ಹಿಡ್ದೆ. ಇವತ್ತು ಬರೆಯೋ ಮೊಬೈಲ್ ಬಂದಿರೋದ್ರಿಂದ ಬಂದದ್ದು ತಪ್ಪಲ್ಲ, ಬಂದದ್ದು ಕರೆಕ್ಟ್. ಆದರೆ ನಾವು ಅದ್ರ ದುರುಪಯೋಗ ಹೆಂಗೆ ಮಾಡ್ಕೊಳ್ತೀವಿ ಅಂದ್ರೆ, ದೇರ್ ಅಂತ ಬರೀಬೇಕು, THERE THEIR ಎರಡು ದೇರ್ ಅಂತ ಪ್ರೊನೌನ್ಸ್ ಮಾಡ್ತೀವಿ. ಹುಡುಗಂತಾನ ಯಾವ್ದು ಬರಿಬೇಕಾ, ಕೂಡಿಸಿ ಬರೆದು ಬಿಡಲ್ಲ. ಅವ ಹೆಂಗೆ ಬರೀತಾನ, TH ಕಲಾಸ್, TH ಇಲ್ಲಿ ಹೋದ IR ಬೇಕಾದ್ರೆ ಇದನ್ನು ಓದು, RE ಬೇಕಾದ್ರೆ ಇದನ್ನು ಓದು. ಇವತ್ತಾಗ್ತಾ ಇರೋದು ಇದು. ಕನ್ನಡನೂ ಹಂಗಾಗ್ಯದ. ಕನ್ನಡನೂ ಅನಾಹುತ ಹೆಂಗೆ ತೋರಿಸ್ತೀವಿ, ಒಂದು ಲೈನ್ ಹೆಂಗೆ ಅನಾಹುತ ಆಗ್ತದೆ ನೋಡ್ರಿ. ನಿಮ್ಮ ಕಂಪ್ಲೇಂಟ್ ಹೆಂಗೆ ಬರ್ತಾವೆ, ಯಾಕಂದ್ರೆ ಮೊಬೈಲ್ದೊಳಗೆ ಈಗೆಲ್ಲ ಶಾರ್ಟ್ಕಟ್ ಬಂದುಬಿಟ್ಟಾವ. ಓಕೆ ಹೌದಲ್ರಿ, ಕೆ ಯಾರು ಬರ್ಸ್ಯಾರ ಏನು ಗೊತ್ತಿಲ್ಲ. ನನಗೆ ಮೊದಲೇದು ಕೆ ಅಂತ ಬಂದಾಗ ಕುಲಕರ್ಣಿ ಅಂತ ತಿಳ್ಕೊಂಡಿದ್ದ. ಮಜಾ ಅದ ಹೌದಲ್ರಿ. ಗುಡ್ ಮಾರ್ನಿಂಗ್ GM, ವೆರಿ ಗುಡ್ ಮಾರ್ನಿಂಗ್ VGM, ಸತ್ತಾನ RIP. ಏನಾಗ್ತದೆ ಈಗ ಇನ್ನೂ ಬಂದವ್ರಿ, ಚಿತ್ರ ಬಂದ್ಬಿಟ್ಟಾವ. ಈಗ ಅದನ್ನೂ ಇಲ್ಲ. ಕಾರ್ಯಕ್ರಮ ಹೆಂಗಿತ್ತು ಹೌದಲ್ರಿ. ಸರ್ ಬಂದಿದ್ರೆ ಯಾವ ಭಾಷೆ ಇಲ್ಲ, ನಮಸ್ಕಾರ ಇಲ್ಲ, ಏನಿಲ್ಲ. ಈಗ ಇನ್ನೂ ಚಿತ್ರ ಬಂದಾವ. ಹೆಂಗೆ ಗೊತ್ತ, ಮುಖ. ನಾನೆಲ್ಲ ಊಟ ಮಾಡಿದ್ದೇನೆ, ಫೋಟೋ ತೆಗೆದು ಕಳಿಸಿದೆ, ನನಗೆ ಬಂತಂತೇಳಿರಿ, ನಂದು ಊಟ ಆಗಿಲ್ಲ, ಅಡುಗೆನೂ ಆಗಿಲ್ಲ. ಆವಾಗ ನಿಮ್ಮ ಮೆಸೇಜ್ ಕಳಿಸ್ಬೇಕಲ್ಲ, ಹೆಂಗೆ ಕಳಿಸ್ತೀನಿ, ಇಲ್ಲಿಂದ ಜ್ವಲ್ಲ ಹಿಂಗಾಗಿ ಬರೆಯೋದಿಲ್ಲರಿ. ಈಗ ಕನ್ನಡ ಹೆಂಗೆ ಬರೀತಾರೆ ತೋರಿಸ್ತೀನಿ, ಒಂದು ಇದನ್ನು ಬರೆದು ಮುಗಿಸ್ತೇನೆ. ಅಂದನೂ ಬರೀಬೇಕು, ಇಲ್ಲಿ ಬರೆಯೋದು ಅಂದನು. ಇದು ಹೆಂಗೆ ಓದ್ರಿ ನೋಡೋಣ. ಇದೆ ಅಲ್ಲದಲ್ಲ ತೊಗೊಂಡು ಓದ್ಬೇಕು. ಅದನ್ನ ಯಾಕೆ ಅಲ್ಲಿ ತೊಗೋಬೇಕು, ಅಲ್ಲಿ ಯಾಕೆ ಬರ್ದ್ರಿ, ಜಾಗ ಇತ್ತು ಬರ್ದ್ವಿ. ಜಾಗ ಇದ್ರೆ ಬರ್ಲಿಕ್ಕೆ ಬರೋದಿಲ್ಲ. ಹಂಗೆ ಜಾಗ ಇತ್ತಂತ ಬರಿತೀನಿ. ಹೂ ಸುವಾಸನೆ ಇರುತ್ತದೆ. ಕರೆಕ್ಟ್, ಫುಲ್ ಮಾರ್ಕ್ಸ್ ಕೊಡಬೇಕು. ಈಗ ನೀವು ನಕ್ರಿ ಅಂತೇಳಿದೆ, ನಾನು ಸರ್ ಆ ಹುಡುಗ ಅವ್ರ ಅಪ್ಪನ ಹತ್ರ ಹೋಗಿ ನಾನು ಊರ್ಲಿ ಹಾಕ್ಕೋತೀನಿ. ಯಾಕೆ ಊರ್ಲಿ ಹಾಕ್ಕೋತೀನಿ, ನಮ್ಮ ಸರ್ ಕ್ಲಾಸ್ನಾಗ ಎಲ್ಲರಿಗೂ ನಗಿಸ್ಯಾರ ನಾ ಬರ್ದದ್ದಕ್ಕೆ. ನಾ ಬರೋಬ್ಬರಿ ಬರ್ದಿದ್ದಪ್ಪಪ್ಪ, ನಡಿ ಹೋಗಿ ಬಿಡೋಣ. ಯಾವಲೇ ಅವ ಮಾಸ್ತರ ಹೌದಲ್ರಿ. ಮತ್ತು ಬೇಕಾದ್ರೆ ಮೀಡಿಯಾದವ್ರು ಇದ್ರು ಹಿಡ್ಕೊಂಡೇ ಬರ್ತಾರೆ. ಯಾವ ಗುರುಗಳಿದ್ರು, ಅವ ಗುರು ಸತ್ತ ಹೋದ. ಗುರುಗಳ ಸ್ಥಿತಿ ಭಾಳ ಗಂಭೀರ ಅದ. ಅವ್ರು ಕೆಟ್ಟ ಶಬ್ದ TV ಒಳಗೆ ಅಂದದ್ದನ್ನೆಲ್ಲ ಟೆಲಿಕಾಸ್ಟ್ ಮಾಡ್ತಾರೆ. ಹಂಗಂದ್ರೆ ಏನಮ್ಮ, ನಿಮ್ಮ ಸರ್ ಕೇಳಿ ಹೋಗ, ಹೇಳಿದ್ರು ಅಂತೇಳಿರಿ, ನಿಮ್ಮ ಸರ್ ಇಂಥದ್ದ ಹೇಳ್ತಾರಲ್ಲೇ, ಹೇಳಿಲ್ಲ ಅಂತೇಳಿರಿ. ಇಷ್ಟು ಗೊತ್ತಿಲ್ಲ ನಿಮ್ಮ ಮಾಸ್ತರ್ಗೆ. ಹೋಲ್ಸೇಲ್ನಾಗ ಬಯಸ್ಕೊಳ್ಳೋದಿದೆ. ಈಗ ನೀವು ಬರ್ತೀರಿ, ಅವ್ನು ಕರೆಕ್ಟ್ ಬರ್ದಿದ್ದಂತ ಅವ್ಗೆ ಇನ್ಸಲ್ಟ್ ಮಾಡಿರಂತ ಅವ್ನು ಊರ್ಲಿ ಹಾಕ್ಕೊಳಿಕ್ಕೆ ಬಂದಾನ ಮಾಸ್ತರ. ಏನು, ಹೂ ಸುವಾಸನೆ ಇರುತ್ತದೆ, ಬರ್ದದ್ದು ಕರೆಕ್ಟ್. ಯಾರಿಲ್ಲ ಅಂದರೆ ಬರ್ದದ್ದು ಕರೆಕ್ಟ್ ಆದ್ರೆ ವಾಸನೆ ಬೇರೆ ಬರ್ತೈತೆಪ್ಪ. ಅಂದರೆ ಟೀಚರ್ ಆದವ್ರಿಗೆ ಈ ಪೇಷನ್ಸು ಬೇಕು. ಪಾಲಕರು ಬಂದಾಗ ಗರಮ್ ಆಗಿ ಬಂದಾಗ ಶಾಂತಾಗಿರ್ಲಿಕ್ಕೆ ಕಲಿಸ್ಬೇಕು. ಹೌ ಇದನ್ನೆಲ್ಲ ನೀವು ಮಾಡ್ತೀರಿ. ಧನ್ಯವಾದ.
ಥ್ಯಾಂಕ್ ಯು ಸರ್. ಸರ್ ನಮ್ಮನ್ನೆಲ್ಲ ಉದ್ದೇಶಿಸಿ ಆಗ್ಲಿಂದ 1 ಅವರ್ ಮಾತಾಡಿರ್ತಾರೆ. ಈ ಟಾಪಿಕ್ ನಾವು ಏನಂತ ಕರೆಯೋಣ? ಅವರು ಶುರುನಲ್ಲಿ ನೀವು ನೋಡಿರ್ಬೋದಾಯಿತು, ಇದೇನು ಸೈನ್ಸ್ ಟಾಪಿಕಾ, ಸೋಷಿಯಲ್ ಸೈನ್ಸಾ, ಹಿಸ್ಟ್ರಿನಾ, ಅಥವಾ ಮೋಟಿವೇಶ್ನಲ್ ಟಾಕಾ? ದಿಸ್ ಈಸ್ ವಾಟ್ ಎಕ್ಸ್ಪೀರಿಯನ್ಸ್ ಬ್ರಿಂಗ್ಸ್ ಇನ್ ಅಂತ ನಾನು ಹೇಳೋದು. ಅವರು ಜೀವನದಲ್ಲಿ ಕಲಿತಂಥ ಪಾಠಗಳನ್ನೆಲ್ಲ ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ. ಇಲ್ಲಿ ನೀವೆಲ್ಲರೂ ಮುಂದೆ ಆಗೋರು. ಸೊ ಇವರಿಂದ ಕಲಿಯೋದು ತುಂಬ ಇರುತ್ತೆ. ಅದನ್ನೇ ಅವ್ರು ಕೂಡ ನಮಗೆ ತಿಳಿಸ್ಕೊಟ್ರು. ಜೀವನದಲ್ಲಿ ಏನಾಗ್ತಾ ಇದೆ ಗಮನಿಸ್ಕೊಂಡು ಅದರಿಂದ ಏನೋ ಕಲಿಯೋಕ್ಕಾದರೆ ಅಳವಡಿಸ್ಕೊಳ್ಳೋಣ, ಅದನ್ನು ಬೇರೆಯವ್ರ ಜೊತೆ ಹಂಚ್ಕೊಳ್ಳೋಣ.